ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ, ಪದಚರ್ಚೆ ಮತವಿಚಾರಕ್ಕೆ ತಕ್ಕ ಭಾಷೆ. ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು, ಬದುಕು ರಸ ತರ್ಕೈಕ ಮಂಕುತಿಮ್ಮ. ಭಾಷಾ ಚಾತುರ್ಯ, ವಾಗ್ಝರಿ, ತರ್ಕ ಮುಂತಾದವು ನಮಗೆ ನಮ್ಮ ಅಭಿಪ್ರಾಯವನ್ನು ಸಿದ್ಧಪಡಿಸಲು ಬೇಕಾದ ಇನ್ಸ್ಟ್ರೂಮೆಂಟ್ಸ್ ಆದರೆ, ನಮ್ಮ ಮನಸ್ಸಿನ ಮೂಲಕ ಹೃದಯವನ್ನು ರಂಜಿಸುವ ವಿಚಾರಗಳು ಸಾಹಿತ್ಯ, ಕಲೆ, ಸಂಗೀತ ಮುಂತಾದವು. ಬದುಕಿನಲ್ಲಿ ರಸಾನುಭವ ಮತ್ತು ತರ್ಕದ ಐಕ್ಯತೆಯನ್ನು ಕಂಡರೆ ಬದುಕು ಸುಂದರವಾಗಿರುತ್ತೆ ಅಂತ ಮಾನ್ಯ ಗುಂಡಪ್ಪನವ್ರು ಹೇಳ್ತಾರೆ. ನಮಸ್ಕಾರ. ಹೊಂಗೆ ಮರದಡಿ ಪಾಡ್ಕಾಸ್ಟ್ನ 4ನೇ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಮ್ಮ ಎಪಿಸೋಡ್ಸ್ಗಳನ್ನ ನೀವು ಸ್ಪಾಟಿಫೈ, ಐಟ್ಯೂನ್ಸ್, ಜಿಯೋ ಸಾವನ್, ಗೂಗಲ್ ಪಾಡ್ಕಾಸ್ಟ್ ಹಾಗೂ ಯೂಟ್ಯೂಬ್ನಲ್ಲಿ ಕೇಳಬಹುದು. ತನ್ಮಯದಿ ತನುವು ತಲೆದೂಗಿ ತಾಳ ಹಾಕುತ್ತಾ ಅನುಭವಿಸುವ ಸುಂದರ ಸುರಸ ಸಿಹಿ ಸಂಗೀತ ಕಲೆ. ನಮ್ಮ ಹಿಂದಿನ ಎಪಿಸೋಡ್ಸ್ಗಳಲ್ಲಿ ನಾವು ನರೇಟಿವ್ಸ್ ಬಗ್ಗೆ, ಕತೆಗಳ ಬಗ್ಗೆ, ಭಾರತದ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಎಪಿಸೋಡ್ ಸ್ವಲ್ಪ ವಿಶೇಷವಾದದ್ದು. ಯಾಕೆಂದರೆ ಇವತ್ತು ನನ್ನೊಂದಿಗೆ 3 ಜನ ನನ್ನ ಕಾಲೇಜಿನ ಸ್ನೇಹಿತರಿದ್ದಾರೆ. ಅವರು ಕೇವಲ ಸ್ನೇಹಿತರು ಮಾತ್ರ ಅಲ್ಲ, 3 ಜನ ಬಾಲ್ಯದಿಂದಲೇ ಶಾಸ್ತ್ರೀಯ ಸಂಗೀತದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇವರ ಜೊತೆ ನಾವಿವತ್ತು ಆಲಿಸಿದವರು ಕೇಳಿದಂತೆ ಎಂಬ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ಇದೊಂದು ಮ್ಯೂಸಿಕಲ್ ಪಾಡ್ಕಾಸ್ಟ್ ಆಗಿರುತ್ತೆ. ಸೊ ಮಧ್ಯದಲ್ಲಿ ಇವರ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಮ್ಯೂಸಿಕ್ ಬಗ್ಗೆ ಒಟ್ಟಾರೆ ನಾವು ಮಾತಾಡ್ತೀವಿ. ವಿತೌಟ್ ಫರ್ದರ್ ಅಡು, ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇಸ್ ಎಪಿಸೋಡ್ ವಿತ್ ಆದಿತ್ಯ ಪಲ್ಲಕ್ಕಿ, ಸಮೀರ್ ಕುಲಕರ್ಣಿ ಹಾಗೂ ಶ್ರೀದತ್ತ. ನಮಸ್ಕಾರ 3 ಜನಕ್ಕೂ. ನಮಸ್ಕಾರ. ವಾಹ್, ಏನು ಕೋಆರ್ಡಿನೇಷನ್ ಅಂತ ಹೇಳಿದ್ರಪ್ಪ. ಸೊ ಮೊದಲ ಪ್ರಶ್ನೆ, ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ. ನಾನು ನಿಮ್ಮನ್ನೆಲ್ಲ ಕಾಲೇಜಲ್ಲಿ ನೋಡಿದ್ದೆ. ದತ್ತನಿಂದ ಪ್ರಾರಂಭ ಮಾಡೋಣ. ಹೇಗೆ ಈ ಮ್ಯೂಸಿಕ್ಕಿನ ಜರ್ನಿ ಶುರು ಆಯಿತು? ನಿಮ್ಮ ಗುರುಗಳು ಯಾರು? ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನನ್ನ ಹೆಸರು ಶ್ರೀದತ್ತ. ನಾನು ಹುಟ್ಟಿದ್ದು ಹುಬ್ಳಿಯಲ್ಲಿ, ಇದ್ದಿದ್ದು ಅಂಬಿಕಾನಗರ ಅಂತ ಒಂದು ಕಾಡಲ್ಲಿ, ದಂಡಕಾರಣ್ಯ ಅಂತ ಏನು ಕೇಳ್ತೀರೋ ದಾಂಡೇಲಿ ಹತ್ರ ಇದ್ದಿದ್ದು. ಮನೆಯಲ್ಲಿ ಹಾಗೆ ನಮ್ಮ ತಂದೆಯವರು AR ಅಲ್ಲಿ ಮುಂಚೆ ಎಲ್ಲ ಹಾಡೋರು. ಅವರು ಬೆಂಗಳೂರಲ್ಲೇ ವಾಸವಾಗಿದ್ರು ಕೂಡ. ಅವರಲ್ಲಿ ಆನ್ ವರ್ಕ್ ಹೋಗಿದ್ರು ಅಂಬಿಕಾನಗರಕ್ಕೆ. ನನ್ನ ಅಜ್ಜ ಮತಿಘಟ್ಟ ಕೃಷ್ಣಮೂರ್ತಿ ಅವರು ಪ್ರಸಿದ್ಧ ಫೋಕ್ಲೋರಿಸ್ಟ್ ಅವರು, ಹಾಗೂ ಬಹಳ ಭಾವಗೀತೆಗಳನ್ನು ಬರೀತಿದ್ರು. ಆ್ಯಂಡ್ ಅವರು ಕನ್ನಡ ರಾಜ್ಯೋತ್ಸವ ಅವಾರ್ಡಿ ಕೂಡ. ಅವರು ಹಿ ಹ್ಯಾಸ್ ರಿಟರ್ನ್ ಆ್ಯಂಡ್ ವೆಂಟ್ ಅರೌಂಡ್ ಆ್ಯಂಡ್ ಕಲೆಕ್ಟೆಡ್ ಫೋಕ್ ಸಾಂಗ್ಸ್ ಆಲ್ ಓವರ್ ಕರ್ನಾಟಕದ ಎಲ್ಲ, ನೀವು ಯಾವುದೇ ಫೋಕ್ ಸಾಂಗ್ಸ್ ಕೇಳಿದ್ರು ಅಜ್ಜಂದೇ ಕಲೆಕ್ಷನ್ಸ್. ಸೊ ಬೇಸಿಕಲಿ ನನಗೆ ಮನೆಯಿಂದನೇ, ನಮ್ಮ ತಂದೆ ಗುರುತ ಅವರಾಗಿರ್ಬೋದು, ನಮ್ಮ ತಾಯಿ ಭಾರತೀಯವರಾಗಿರ್ಬೋದು, ನನ್ನ ಅಕ್ಕ, ಮನೆಯಲ್ಲೇ ಸಹಜವಾಗಿ ಸಂಗೀತದ ವಾತಾವರಣ ಇರೋದು. ನಾನು ಊರಲ್ಲಿರ್ಬೇಕಾದ್ರೆ, ನಾನು 4 ವರ್ಷ ಇರ್ಬೇಕಾದ್ರೆ ಆರ್ಕೆಸ್ಟ್ರಲ್ಲಿ ಬ್ಯಾಂಜೋ ನುಡಿಸ್ತಿದ್ದೆ. ಸೊ ಅಲ್ಲಿಂದ ಶುರು ಆಗಿದ್ದು ನನ್ನ ಜರ್ನಿ. ಅದಾದಮೇಲೆ ನನ್ನ ಪಾಸ್ಟ್ ಟೈಮ್ ಏನು ಅಂದರೆ, ಮನೇಲಿ ಒಂದು ಟೇಬಲ್ ಮೇಲೆ ಎಲ್ಲ ಪಾತ್ರೆ ಜೋಡಿಸ್ಕೊಂಡು ಡ್ರಮ್ಸ್ ಥರ ನುಡಿಸೋದು. ಅದನ್ನು ನೋಡಿಬಿಟ್ಟು ನನಗೆ, ನಾನು 1ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನನ್ನ ತಂದೆಯವರು ಪಂಡಿತ್ ಜಮಾದಾರ್ ಅವ್ರ ಬಳಿ ತಬ್ಲಾನ ಶುರು ಮಾಡಿಸಿದ್ರು. ಅಲ್ಲಿಂದ ಶುರು ಆಗಿದ್ದ ಜರ್ನಿ ಇಲ್ಲಿ ಬಂದು ಇನ್ನು ಮುಂದೆ ಸಾಗ್ತಾ ಇದೆ. ಮುಂದೆ ನಾನು ಬೆಂಗಳೂರಿಗೆ ಬಂದಾದಮೇಲೆ ಪಂಡಿತ್ ಜಗದೀಶ್ ಕುರ್ತಕೋಟಿ ಅವ್ರ ಬಳಿ ಸ್ವಲ್ಪ ದಿನ ಕಲಿತು, ಇವಾಗ ಸದ್ಯದಲ್ಲಿ ಡಾಕ್ಟರ್ ಉದಯರಾಜ್ ಕರ್ಪೂರ್ ಸರ್ ಹತ್ರ ನನ್ನ ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಶ್ರೀದತ್ತ. ಈಗ ಸಮೀರ್ ಕುಲಕರ್ಣಿ, ನಿಮ್ಮ ಒಂದು ಜರ್ನಿ ಹೇಗೆ ಶುರು ಆಯಿತು? ನಮಸ್ಕಾರ. ನನ್ನ ಹೆಸರು ಸಮೀರ್ ಕುಲಕರ್ಣಿ ಅಂತ. ನನಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಂದರೆ ಅದ್ರ ಕಡೆ ನನ್ನನ್ನು ಕರ್ಕೊಂಡು ಹೋಗಿದ್ದು ನಮ್ಮ ತಾಯಿಯವರು. ಅವರ ತಂದೆ ವಿದ್ವಾನ್ ಆನಂದರಾಮ್ ಉಡುಪ ಅಂತ. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ವಾಂಸರಾಗಿದ್ದರು ಮತ್ತು ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮತ್ತು ಬೇರೆ ಕಾಂಪೋಸಿಷನ್ಸ್ ಇನ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ನನ್ನ ತಾಯಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಡೆ ಚಿಕ್ಕಂದಿನಿಂದಲೂ ತುಂಬ ಒಲವು ಬರ್ತಾ ಹೋಯಿತು. ಆದ್ದರಿಂದ ಅವರ ಮಕ್ಕಳು ಅದನ್ನೇ ಕಲಿಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಹಾಗಿದ್ದರಿಂದ ನನ್ನ ಅಕ್ಕ ಜನನಿ ಕುಲಕರ್ಣಿ ಅಂತ, ಅವರನ್ನು ಡಾಕ್ಟರ್ ನಾಗರಾಜರಾವ್ ಹವಾಲ್ದಾರ್ ಮತ್ತು ಶ್ರೀ ಓಂಕಾರನಾಥ್ ಹವಾಲ್ದಾರ್ ಅವ್ರ ಹತ್ರ ಫಸ್ಟ್ ಸೇರಿಸಿದ್ರು. ಮತ್ತು ಒಂದು 6 ತಿಂಗಳು ಆಗೋಷ್ಟರಲ್ಲೇ ನನಗೂ ಮನೆಯಲ್ಲಿ ನಮ್ಮ ಅಕ್ಕ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಂಗೆ ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ಲ. ಅವ್ರ ಜೊತೆ ನಾನು ಹಾಡಿ ಕ್ಲಾಸಿಗೂ ಹೋಗ್ತಿದ್ದೆ ಅವ್ರ ಜೊತೆ. ಸೊ ನಾನು ತುಂಬ ಹಾಡೋದ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಿದ್ದರಿಂದ ನನ್ನನ್ನು ಡಾಕ್ಟರ್ ನಾಗರಾಜರಾವ್ ಹವಾಲ್ದಾರ್ ಮತ್ತು ಶ್ರೀ ಓಂಕಾರನಾಥ್ ಹವಾಲ್ದಾರ್ ಅವ್ರ ಹತ್ರ ನನ್ನನ್ನು ಸೇರಿಸಿದ್ರು. ಸೊ ಈಗ ಕಳೆದ ಒಂದು 16 ವರ್ಷಗಳಿಂದ ಅವ್ರ ಹತ್ರ ಸಂಗೀತ ಅಭ್ಯಾಸ ಮಾಡ್ತಾ ಬರ್ತಾಯಿದ್ದೀನಿ. ಮತ್ತು ನನ್ನ ತಂದೆ ವಿಠಲ್ ಕುಲಕರ್ಣಿ ಅವರು ಚಿಕ್ಕಂದಿನಿಂದ ಇದ್ದಾಗಿಂದ ತುಂಬ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕೇಳ್ತಾ ಬಂದಿದ್ದಾರೆ. ಅಭಿರುಚಿ ಮನೆಯಲ್ಲೇ ಇದ್ದಿದ್ದರಿಂದ ಒಂಥರ ಕಂಡ್ಯೂಸಿವ್ ಎನ್ವೈರ್ನ್ಮೆಂಟ್ ಫಾರ್ ಮೀ ಟು ಪ್ರಾಕ್ಟೀಸ್ ಮ್ಯೂಸಿಕ್. ಸೊ
ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಮ್ಯೂಸಿಕ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಆನ್. ಧನ್ಯವಾದಗಳು ಸಮೀರ. ಇಬ್ಬರ ಫ್ಯಾಮಿಲಿನೇ ಮ್ಯೂಸಿಕಲ್ ಫ್ಯಾಮಿಲಿ ಅಂತ ಹೇಳ್ಬೋದು. ಎಲ್ಲರೂ ಮ್ಯೂಸಿಕ್ನಲ್ಲಿದ್ದರು. ಸಂಗೀತ ಅನ್ನೋದು ರಕ್ತಗತವಾಗೇ ಬಂದಿದೆ. ನೆಕ್ಸ್ಟ್ ಆದಿತ್ಯ ಪಲ್ಲಕ್ಕಿ, ನಿಮ್ಮ ಒಂದು ಮ್ಯೂಸಿಕಲ್ ಜರ್ನಿ, ಈ ಸಂಗೀತದಲ್ಲಿ ನಿಮ್ಮ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ನಮಸ್ತೆ ಸುಭಾಷ್, ನೀನು ಇಷ್ಟೊಂದು ಫಾರ್ಮಲ್ ಆಗಿರೋದು ನೋಡಿ ಬಹಳ ಆಶ್ಚರ್ಯ ಆಗ್ತಿದೆ. ಕಾಲೇಜ್ನಲ್ಲಿ ಹಿಂಗಿರಲಿಲ್ಲ. ನನ್ನ ಸಂಗೀತ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಫ್ಯಾಮಿಲಿ ಕ್ಯಾನ್ ಟ್ರೇಸ್ ಬ್ಯಾಕ್ ಇಟ್ಸ್ ಆರಿಜಿನ್ಸ್ ಟು ವೀಣೆ ಶೇಷಣ್ಣ ಆ್ಯಸ್ ಲಾಂಗ್ ಆ್ಯಸ್ ಐ ಕ್ಯಾನ್ ರಿಮೆಂಬರ್. ಅವರು ಮೈಸೂರು ಆಸ್ಥಾನದಲ್ಲಿ ವೀಣೆ ವಾದಕರಾಗಿದ್ದರು ಹಾಗೂ ಗಾಯಕರು ಕೂಡ ಆಗಿದ್ದರು. ಬಹಳಷ್ಟು ತಿಲ್ಲಾನಗಳು ಅವ್ರದ್ದು ಇವತ್ತು ಕೂಡ ಹಾಡ್ತಾರೆ, ದ ಲೆಜೆಂಡ್ರಿ ವೀಣೆ ಶೇಷಣ್ಣ ತಿಲ್ಲಾನಸ್. ಆ್ಯಂಡ್ ಅವರಿಂದ ನಮ್ಮ ತಂದೆ ಕೂಡ ಫ್ಲಾಟಿಸ್ಟ್ ಆಗಿದ್ದರು. ದೊರೆಸ್ವಾಮಿ ಅವ್ರ ಶಿಷ್ಯರಾದ ಕೃಷ್ಣಮೂರ್ತಿ ಅಂತ ಅವ್ರ ಹೆಸರುಗಳು. ನಮ್ಮ ತಂದೆ ರಘು ಪಲ್ಲಕ್ಕಿ ಅಂತ. ಅವ್ರ ಬಳಿ 20 ವರ್ಷ ಕರ್ನಾಟಕ ಸಂಗೀತ ಕಲ್ತಿದ್ರು. ನಮ್ಮ ಫ್ಯಾಮಿಲಿ ಅಂದಮೇಲೆ ಏನೋ ಒಂದು ಕಾಂಟ್ರವರ್ಸಿ ಇರಲೇಬೇಕಲ್ಲ. ನಮ್ಮ ತಾಯಿಯವ್ರ ಮದುವೆ ಆದಮೇಲೆ ಹಿಂದೂಸ್ತಾನಿಗೆ ಸೇರಿಸ್ಬಿಟ್ರು ನನ್ನ. ಆಗ್ಲಿಂದ ಶುರುವಾಗಿದ್ದಿದ್ದು. ಸೊ ಇಟ್ ಹ್ಯಾಸ್ ಬೀನ್ ಎ ಜರ್ನಿ ಸಿನ್ಸ್ ದೆನ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಎ ನೈಸ್ ಒನ್. ಈಗ ನಾನು ಕಲೀಲಿಕ್ಕೆ ಶುರು ಮಾಡಿದ್ದು ಶ್ರೀಮತಿ ಮಂಗಳಾಂಬ ಅಂತ, ಮನೆ ಹತ್ರನೇ ಇದ್ದಿದ್ದವರು. ಮ್ಯೂಸಿಕ್ ಹೌಸ್ ಅಂತ ಅಲ್ಲಿ ಒಂದು ಸಣ್ಣ ಸ್ಕೂಲ್ ಇತ್ತು, ವಿಚ್ ಲೇಟರ್ ಟರ್ನ್ಡ್ ಔಟ್ ಟು ಬಿ ಎ ಹ್ಯೂಜ್ ಆರ್ಗನೈಸೇಷನ್. ನಂತರ ಪಂಡಿತ್ ಪುಟ್ಟರಾಜ ಗವಾಯಿಗಳ ಆಶ್ರಮದ ಒಬ್ಬರು ವಿದ್ಯಾರ್ಥಿಯಾದ ಪಂಡಿತ್ ಕಾಶಿನಾಥ್ ಪತ್ತಾರ್ ಅಂತ, ನಂತರ ಅವ್ರ ಬಳಿ ಕಲಿತೆ. ಅದಾದ ನಂತರ ಪಂಡಿತ್ VM ನಾಗರಾಜ್ ಅಂತ, ಪಂಡಿತ್ ಶೇಷಾದ್ರಿ ಗವಾಯಿಗಳು, ಅವರು ಕೂಡ ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯರೇ, ಅವ್ರ ಬಳಿ ಕಲಿತೆ. ಈಗ ಪಂಡಿತ್ D ಕುಮಾರ್ ದಾಸ್ ಅಂತ, ಅವರು ಕೂಡ ಆಶ್ರಮದ ಪರಂಪರೆಯಲ್ಲೇ ಕಲ್ತ್ಕೊಂಡು ಬಂದವರು. ಈಗ ಅವ್ರ ಬಳಿ ಕಲಿತಾ ಇದ್ದೀನಿ. ಸೊ ಹೀಗೆ ಕಲಿಕೆ ಮುಂದುವರಿತಿದೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಟು ದಿಸ್ ಪಾಡ್ಕ್ಯಾಸ್ಟ್ ನಮ್ಮಿಷ್ಟು ಜನರನ್ನ. ನೀವು ಸಂಗೀತದ ಬಗ್ಗೆ ಮಾತಾಡಬೇಕಾದ್ರೆ ನೋಡ್ತಾ ಇದ್ದೀನಿ, 3 ಜನ ಯಂಗ್ಸ್ಟರ್ಸು. ಆದರೆ ನಮ್ಮ ಈಗಿನ ಒಂದು ಯೂತ್ ಪಾಪ್ಯುಲೇಷನ್ ಏನಿದೆ, ನಮ್ಮ ಕಾಲೇಜ್ ಗೋಯಿಂಗ್ ಕ್ರೌಡ್ ಏನಿದೆ, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಸರ್ಕಲಲ್ಲಿ ಏನಿದೆ, ಸಂಗೀತ, ಈ ಶಾಸ್ತ್ರೀಯ ಸಂಗೀತ ಎಸ್ಪೆಷಲಿ ಅಂದರೆ ಅದು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂದರೆ ಬಹಳ ಒಂಥರ ವಯಸ್ಸಾದವ್ರು ಕೇಳೋದು, ಈ ಥರ ಒಂದು ಮೆಂಟಾಲಿಟಿನಲ್ಲಿ ಯೂಶಲಿ ಇರ್ತಾರೆ. ನನ್ನ ಸರ್ಕಲ್ಸಲ್ಲಿ ಆ ಥರ ಇಲ್ಲ, ಬಿಕಾಸ್ ನಿಮ್ಮ ಥರದವರೆಲ್ಲ ಜನ ಇದ್ದಾರೆ. ಈ ಒಂದು ಮಿಸ್ಕಾನ್ಸೆಪ್ಷನ್ ಏನಿದೆ, ಶಾಸ್ತ್ರೀಯ ಸಂಗೀತ ಅಂದರೆ ಬರೀ ಗ್ರೇ ಹೇರ್ಸಿಗೆ ಅನ್ನೋ ಥರ ಏನಿದೆ, ಇದು ಯಾಕೆ ಇರ್ಬೋದು? ನಿಮ್ಮ ಒಂದು ಒಪಿನಿಯನ್ ಏನು, ಯಾಕೆ ಈ ಥರ ಇರ್ಬೋದು ಅಂತ ಅನಿಸುತ್ತೆ? ನೀ ಯಾವಾಗಲೇ ಹೇಳ್ದಾಗೆ ಗ್ರೇ ಹೇರ್ಸಿಗೆ ಅಂದರೆ ಜ್ಞಾಪಕ ಬರುತ್ತೆ. ಇವಾಗ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಜಾಸ್ತಿ ಆಗಿದೆ, ಅದಕ್ಕೆ ಚಿಕ್ಕವರು ಕೂಡ ಶಾಸ್ತ್ರೀಯ ಸಂಗೀತ ಅಂತ ಕಲಿತಾ ಇದ್ದಾರೆ. ಐ ಥಿಂಕ್ ವಾಟ್ ಯು ಆರ್ ರೆಫರಿಂಗ್ ಟು ಈಸ್ ಜಸ್ಟ್ ಎ ಪಾರ್ಟ್ ಆಫ್ ದಿ ಸಬ್ಜೆಕ್ಟಿವ್ ಪರ್ಸೆಪ್ಷನ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್. ಸಮಾಜದಲ್ಲಿ ಎಲ್ಲರೂ ಆ ರೀತಿ ಇರೋದಿಲ್ಲ, ಕೆಲವರಿಗೆ ಆ ರೀತಿ ಅನಿಸ್ಬಹುದು. ಬಟ್ ದ ಟ್ರೆಂಡ್ಸ್ ಆರ್ ಚೇಂಜಿಂಗ್ ನೌ. ಏಕೆಂದರೆ ಹಲವಾರು ಜನರು ಜಾಯಿನ್ ದಿಸ್. ಇವಾಗ ನಮ್ಮ ಉದಾಹರಣೆನೇ ತಗೊಳ್ಳೋದಾದರೆ, ಸಮ್ ಆಫ್ ದೆಮ್ ಜಾಯಿನ್ ಕ್ಲಾಸಿಕಲ್ ಮ್ಯೂಸಿಕ್ ಔಟ್ ಆಫ್ ಕ್ಯೂರಿಯಾಸಿಟಿ, ಫ್ರಮ್ ಟ್ರೆಡಿಷನ್, ಫ್ರಮ್ ಫ್ಯಾಮಿಲಿ ವ್ಯಾಲ್ಯೂಸ್, ಆರ್ ವಾಟ್ ವಿ ಟರ್ಮ್ ಬೇಸಿಕಲಿ ಎ ಸಂಸ್ಕಾರ. ಸೊ ಈ ಕಾರಣಗಳಿಂದಾಗಿ ಶಾಸ್ತ್ರೀಯ ಸಂಗೀತ ಹುಟ್ಟುತ್ತಾ ಬರುತ್ತೆ ಫ್ಯಾಮಿಲಿಲಿ. ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಯು ಆರ್ ಎಕ್ಸ್ಪೋಸ್ ಟು, ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಆಲ್ರೆಡಿ ದೇರ್. ಇಟ್ ಹ್ಯಾಸ್ ಬೀನ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ ಎವರ್ ಸಿನ್ಸ್. ಸೊ ಹಾಗೆ ಶಾಸ್ತ್ರೀಯ ಸಂಗೀತಕ್ಕೆ ಬಹಳಷ್ಟು ಜನ ಬರೋದು. ಆ್ಯಂಡ್ ಈ ಸಬ್ಜೆಕ್ಟಿವ್ ಒಪಿನಿಯನ್ ತಗೊಳ್ಳೋದಾದರೆ, ಬಹಳಷ್ಟು ಜನರಿಗೆ ಯಾಕೆ ಇದರ ಬಗ್ಗೆ ತಿಳಿದಿಲ್ಲ ಅಂದರೆ, ಇಟ್ ಈಸ್ ಪ್ರಾಬಬ್ಲಿ ಬಿಕಾಸ್ ಇಟ್ ಹ್ಯಾಸ್ ನಾಟ್ ಬಿನ್ ಇನ್ ದರ್ ಫ್ಯಾಮಿಲಿ, ಆರ್ ಇಟ್ ಈಸ್ ಪ್ರಾಬಬ್ಲಿ ಬಿಕಾಸ್ ದೇ ಹ್ಯಾವ್ ಬಿನ್ ಎಕ್ಸ್ಪೋಸ್ ಟು ಸಮ್ ಅದರ್ ಸಾರ್ಟ್ ಆಫ್ ಕಲ್ಚರಲ್ ಆರ್ಟ್ ಫಾರ್ಮ್. ಸೊ ಈ ಕಾರಣದಿಂದಾಗಿ ಅವರಿಗೆ ಗೊತ್ತಿಲ್ಲದೆ ಇರಬಹುದು. ಬಟ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಟ್ರೂ ದಟ್ ಇಟ್ ಈಸ್ ಓನ್ಲಿ ಫಾರ್ ದ ಗ್ರೇ ಹೇರ್ಡ್ ಆರ್ ಫಾರ್ ದಿ ಎಲ್ಡರ್ಲಿ ಅಂತ. ಯಾಕೆಂದರೆ ಶಾಸ್ತ್ರೀಯ ಸಂಗೀತದಲ್ಲಿ ನಡಕ ಇರ್ಬೋದು, ಬಟ್ ವಯಸ್ಸಾದವ್ರು ಹಾಡೋದು ಅಂತೇನು ಅರ್ಥ ಆಗಲ್ಲ. ಆದಿತ್ಯ ಹೇಳೋದಕ್ಕೆ ಆ್ಯಡ್ ಮಾಡೋದಂತಾದರೆ, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರದ್ದು ಒಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ. ಆ ಇಂಟರ್ವ್ಯೂನಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಅವರನ್ನು ಇಂಟರ್ವ್ಯೂ ಮಾಡಿದಾಗ್ಲೂ ಇದೇ ಪ್ರಶ್ನೆ ಅವರು ಕೇಳಿದರು. ಸೊ ಇಟ್ ಈಸ್ ನಾಟ್ ಅ ವೆರಿ ನ್ಯೂ ಪ್ರಾಬ್ಲಮ್ ದಟ್ ವಿ ಆರ್ ಸೀಯಿಂಗ್. ಸೊ ಅವ್ರೇನು ಹೇಳಿದರು, ಅವರ ತಂದೆ ತಾಯಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಚಿಕ್ಕವರಿದ್ದಾಗ ಅವರನ್ನು ಕಾನ್ಸರ್ಟ್ಗಳು ಕರ್ಕೊಂಡು ಹೋಗ್ತಿದ್ರು. ಅವ್ರ ತಂದೆ ತಾಯಿಗಳು ಅವರು ಶಾಸ್ತ್ರೀಯ ಸಂಗೀತ ಕಲ್ತಿರಲಿಲ್ಲ ಅಥವಾ ಅದನ್ನು ಹಾಡ್ತಿರ್ಲಿಲ್ಲ ಅಥವಾ ನುಡಿಸ್ತಿರ್ಲಿಲ್ಲ. ಆದರೆ ಕಾನ್ಸರ್ಟ್ಸ್ಗಳಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಇದನ್ನು ಆಲಾಪ್ ಅಂತ ಹೇಳ್ತಾರೆ, ಇದು ಮೀಂಡು, ಇದು ತಾನು, ದಿಸ್ ಇಸ್ ವಿಲಂಬಿತ್, ಇದು ಧೃತ್ ಅಂತ ಹೇಳಿ ತೋರಿಸಿ ಅಪ್ರಿಷಿಯೇಟ್ ಮಾಡೋದು ಕೂಡ ಪೇರೆಂಟ್ಸೇ ಹೇಳ್ಕೊಡ್ತಾಯಿದ್ರು. ಆದ್ದರಿಂದ ಆ್ಯಂಡ್ ದ ಜನ್ರೇಷನ್ಸ್, ನಾನು ತುಂಬ ಜನ್ರೇಷನ್ಸ್ ನೋಡಿದ್ದೀನಿ ಅಂತ ಅಲ್ಲ, ಬಟ್ ನಾನು ಕೇಳ್ದಂಗೆ ಅಥವಾ ನನ್ನ ಸೀನಿಯರ್ಸ್ ನನಗೆ ಹೇಳಿದ್ದನ್ನು ನಾನು ಗಮನಿಸಿದ್ರೆ,
ಅವ್ರು ಹೇಳೋದು ಅವ್ರ ತಂದೆ ತಾಯಿ ಅವರೇನೆ ಅದಕ್ಕೆ ಕ್ಲಾಸಿಕಲ್ ಮ್ಯೂಸಿಕ್ನ ಅಭಿರುಚಿ ಇಟ್ಕೊಂಡಿಲ್ಲ, ಅಥವಾ ಅದನ್ನು ಕೇಳ್ತಿರ್ಲಿಲ್ಲ, ಅಥವಾ ಅದಕ್ಕೆ ದೇ ವರ್ ಜಸ್ಟ್ ನಾಟ್ ಎಕ್ಸ್ಪೋಸ್ ಟು ಇಟ್. ಸೊ ಹಾಗಿಂದ ಓವರ್ ದ ಜನ್ರೇಷನ್ಸ್ ಆಲ್ಸೋ ಕಮ್ಮಿ ಆಗ್ತಾ ಬರ್ತಿದೆ. ಸೊ ಆ್ಯಸ್ ಪೇರೆಂಟ್ಸ್ ಆಲ್ಸೋ ದೇ ಹ್ಯಾವ್ ಅ ಮೇಜರ್ ರೋಲ್ ಇನ್ ಬ್ರಿಂಗಿಂಗ್ ಅಪ್ ಕ್ಲಾಸಿಕಲ್ ಮ್ಯೂಸಿಕ್ ಇನ್ ದ ಚಿಲ್ಡ್ರನ್. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ 2 ವರ್ಡ್ ಬಂತು. ಒಂದು ಸಂಸ್ಕಾರ, ಇನ್ನೊಂದು ಎಕ್ಸ್ಪೋಜರ್. ಎಕ್ಸ್ಪೋಜರಲ್ಲಿ 2 ಥರ ನಾವು ನೋಡ್ಬೋದು. ಒಂದು ದ ರೈಟ್ ಕೈಂಡ್ ಆಫ್ ಎಕ್ಸ್ಪೋಜರ್, ಇನ್ನೊಂದು ರಾಂಗ್ ಕೈಂಡ್ ಆಫ್ ಎಕ್ಸ್ಪೋಜರ್. ದ ಪ್ರೆಸೆಂಟ್ ಸಿನಾರಿಯೋ ಏನಾಗ್ತಿದೆ ಅನ್ನೋದು ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ದ ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ನೇಮ್ಸ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್ ಇಫ್ ಯು ಟೇಕ್, ಆ ಏಜ್ ಗ್ರೂಪ್, ಆವ್ರೇಜ್ ಏಜ್ ಗ್ರೂಪ್ ಇಸ್ ಅಬೌವ್ 30 or 35. ಇದು ಮೈಟ್ ಬಿ ದ ರೀಸನ್ ದಟ್ ಇಟ್ ಈಸ್ ಟ್ಯಾಗ್ಡ್ ಆಸ್ ಗ್ರೇ ಹೇರ್, ಬಟ್ ದಟ್ ಈಸ್ ನಾಟ್ ದ ಕೇಸ್. ಕ್ಲಾಸಿಕಲ್ ಮ್ಯೂಸಿಕ್ ಶುರು ಆಗೋದು ಚಿಕ್ಕಂದಿಂದಾನೆ. ಅದಕ್ಕೆ ಎಷ್ಟು ಕೃಷಿ ಬೇಕಾಗತ್ತೆ ಅನ್ನೋದಕ್ಕೆ ಇದು ನಮ್ಗೆ ಗೊತ್ತಾಗತ್ತೆ. ಯಾಕಂದರೆ ಕ್ಲಾಸಿಕಲ್ ಮ್ಯೂಸಿಕ್ನ ಒಂದು ಪರ್ಫಾರ್ಮಿಂಗ್ ಆರ್ಟ್ ಆಗಿ ನೋಡೋದು ಒಂದು, ಬಟ್ ಲೈಫ್ ಆಗಿ ತಗೊಂಡು ಅದಕ್ಕೋಸ್ಕರ ದುಡಿದು ಆ್ಯಂಡ್ ಆ್ಯಸ್ ಪರ್ಫಾರ್ಮೆನ್ಸ್ನ ಒಂದು ಭಾಗವಾಗಿ ಇಟ್ಕೊಳ್ಳೋದು ಇನ್ನೊಂದು. ಸೊ ಒಂದು ಸ್ಟೇಜ್ ಹತ್ತಬೇಕು ಅಂದರೆ ಒಬ್ಬ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಅಷ್ಟೇ ದುಡ್ದಿರ್ತಾನೆ. ಸೊ ಇಷ್ಟು ವರ್ಷದ ದುಡಿಮೆ ಅದ್ರ ಹಿಂದೆ ಇರುತ್ತೆ ಟು ಗೋ ಆನ್ ಸ್ಟೇಜ್. ಸೊ ದಿಸ್ ಮೈಟ್ ಬಿ ಒನ್ ಆಫ್ ದ ರೀಸನ್ಸ್ ದಟ್ ಇಟ್ ಈಸ್ ಟರ್ಮ್ಡ್ ಆಸ್ ಫಾರ್ ದ ಗ್ರೇ ಹೇರ್, ಬಿಕಾಸ್ ಪೀಪಲ್ ಹೂ ಹ್ಯಾವ್ ಗ್ರೇ ಹೇರ್ಸ್ ಆರ್ ಪರ್ಫಾರ್ಮಿಂಗ್, ಬಟ್ ಇಟ್ಸ್ ನಾಟ್. ಯಾಕೆಂದರೆ ಅದ್ರದ್ದು ಸ್ಟಾರ್ಟಿಂಗ್ ದ ಸೀಡ್ ವಾಸ್ ಪ್ಲಾಂಟೆಡ್ ಲಾಂಗ್ ಅಗೋ, ಆ್ಯಂಡ್ ಅದು ಇವಾಗ ಇಟ್ ಹ್ಯಾಸ್ ಬಿಕಮ್ ಅ ಟ್ರೀ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಮೇಜರ್ ಡಿಫ್ರೆನ್ಸಸ್ ವಿತ್ ದ ಕಾಂಟೆಂಪ್ರರಿ ಮ್ಯೂಸಿಕ್ ಆ್ಯಂಡ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್. ನೀವು ಹೇಳಿರ್ಬೋದು ಬರೀ ಇಂಡಿಯನ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್ ಅಂತ ಹೇಳಿದೆ ನೀನು. ಐ ಡೋಂಟ್ ಥಿಂಕ್ ದಟ್ ಇಸ್ ದ ಕೇಸ್. ಈವನ್ ವೆಸ್ಟರ್ನ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್ನ ನಮ್ಮ ಏಜ್ ಗ್ರೂಪ್ ಅವರು, ಐ ಡೋಂಟ್ ಥಿಂಕ್ ದೇ ಆರ್ ಪರ್ಸ್ಯೂಯಿಂಗ್ ಆಸ್ ಮಚ್ ಆಸ್ ಇಟ್ ಹ್ಯಾಸ್ ಟು ಬಿ ಪರ್ಸ್ಯೂಡ್. ಸೊ ಕಮಿಂಗ್ ಟು ದಟ್, ನೀನು ಹೇಳಿದಾಗೆ ವೆಸ್ಟರ್ನ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ ಅಂತ ಏನಿದೆ, ಗಿಟಾರ್ ಅಂತ ಬಂದಾಗ ಒಂದು 4 ಕಾರ್ಡ್ಸ್ ಕಲ್ತ್ಕೊಂಡು ಅದೇ ಗಿಟಾರ್ ಅಂತ ಅಂದ್ಕೊಳ್ಳೋರು ಬಹಳಷ್ಟು ಜನ ನಾವು ನೋಡಿದ್ದೀವಿ. ಆ್ಯಂಡ್ ಎಷ್ಟೊಂದು ಜನ ಸ್ಟ್ಯಾಂಡಪ್ ಕಾಮಿಡಿನಲ್ಲೂ ಇದ್ರ ಬಗ್ಗೆ ಎಲ್ಲ ಕಾಮಿಡಿ ಮಾಡೋದು ಅದನ್ನು ನೋಡಿದ್ದೀವಿ. ಹೇಗೆ ಅಂದರೆ ಒಬ್ಬ ತಬಲಾಗೈ ಅಂತ ಕೆನಿ ಸೆಬಾಸ್ಟಿಯನ್ ಒಂದು ಬಂದಿತ್ತು. ಅದರಲ್ಲಿ ಹೇಗೆ ಅಂದರೆ ತಬಲಾಗೈ ಅಂದರೆ ಒಂದು ಸ್ವಲ್ಪ ಬೋರಿಂಗು, ಅದೇ ಒಬ್ಬ ಗಿಟಾರ್ ಇಟ್ಕೊಂಡಿದ್ದಾನೆ ಅಂದರೆ ಅವ್ನು ಏನು ಮಾಡಿದ್ರು ಅದು ಚೆನ್ನಾಗಿರುತ್ತೆ. ತಬಲಾ ಅವನು ಫ್ಲೋರ್ ಮೇಲೆ ಕೂತ್ಕೋಬೇಕು, ಗಿಟಾರ್ ಆರಾಮಾಗಿ ಹೆಡ್ ಬ್ಯಾಂಗ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಹಾಂ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಲಿಸನರ್, ಬೀಟ್ ಮ್ಯೂಸಿಕ್ ಆರ್ ಬೀಟ್ ಅ ಕಾಮಿಡಿ ಶೋ, ಅಲ್ಲಿ ಬರುತ್ತೆ. ಸೊ ನೀವು ಎಷ್ಟರ ತನಕ ತಗೋತೀರಾ ಅಂತ. ಇಫ್ ಯು ಟೇಕ್ ದ ಜೋಕ್ ಆಟ್ ಫೇಸ್ ವ್ಯಾಲ್ಯೂ, ಇಟ್ ಈಸ್ ಡನ್ ದೇರ್. ಕೆನಿ ಸೆಬಾಸ್ಟಿಯನ್ ಫಾರ್ ಎಕ್ಸಾಂಪಲ್, ಹಿಸ್ ಜಾಬ್ ಇಸ್ ಟು ಮೇಕ್ ಕಾಮಿಡಿ, ಮೇಕ್ ಫನ್ ಆಫ್ ಥಿಂಗ್ಸ್, ಬಟ್ ದ ಜಾಬ್ ಆಫ್ ಅವರ್ಸ್ ಇಸ್ ಟು ಟೇಕ್ ವಾಟ್ ಹ್ಯಾಸ್ ಟು ಬಿ ಟೇಕನ್ ಆ್ಯಂಡ್ ಲೀವ್ ವಾಟ್ ಶುಡ್ ನಾಟ್ ಬಿ. ಆ ಜೋಕು ಆ ಆಡಿಟೋರಿಯಂ ರೂಮಿಗೆ ಮಾತ್ರ. ಜಸ್ಟ್ ಬಿಕಾಸ್ somebody told a fact or a joke, that doesn't become the reality. ಸೊ ನೀವು ಹೊರಗಡೆ ಬಂದ್ಬಿಟ್ಟು ಇವನು ತಬ್ಲಾ ನುಡಿಸ್ತಾನ ಬಿಡು ಉಪಯೋಗಕ್ಕಿಲ್ಲ ಅನ್ನೋ ಮೈಂಡ್ ಸೆಟ್ ಬಂದಾಗ ತೊಂದರೆ ಆಗುತ್ತೆ. ಬಟ್ ಹೋಪ್ಫುಲಿ ನಮ್ಮ ಏಜ್ ಗ್ರೂಪಲ್ಲಿ ನನ್ನ ಜೊತೆ ಇರೋ ಫ್ರೆಂಡ್ಸಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಆ ಥರ ನೋಡೋರು ಯಾರೂ ಇಲ್ಲ. ಆ್ಯಂಡ್ ಇಫ್ ಇಟ್ ಹ್ಯಾಸ್ ಟು ಇನ್ಕ್ರೀಸ್, ಆ ಥರ ನೋಡೋರು ಇದ್ದರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ಸ್ ಅನ್ ಆರ್ಟ್ ಫಾರ್ಮ್. It's not about an individual or individual's perspective, be it an artist or a comedian. So ಅವರ ಒಪಿನಿಯನ್ ಏನಿತ್ತು ಅದು ಆ ಆಡಿಟೋರಿಯಮ್ಗೆ ಮಾತ್ರ, ಆ ಆಡಿಟೋರಿಯಂ ಆ ಶೋಗೆ ಮಾತ್ರ. ಆಸ್ ಅ ಲಿಸನರ್ ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಇನಫ್ ಟು ಟೇಕ್ ಹೋಮ್ ವಾಟ್ ಈಸ್ ರೈಟ್ ಆ್ಯಂಡ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ನಾಟ್ ರೈಟ್ ಆ್ಯಂಡ್ ನಾಟ್ ಆ್ಯಕ್ಟ್ ಅಪಾನ್ ಇಟ್ ಅಷ್ಟೇ. ಕಮಿಂಗ್ ಟು ದಟ್, ನಮ್ಮ ವೆಸ್ಟರ್ನ್ ಕ್ಲಾಸಿಕಲ್ ಅಂತ ಏನಿದೆ ಅದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ನಮ್ಮ ಕೇಳುಗರಿಗೂ ಎಷ್ಟೊಂದು ಗೊತ್ತಿರೋದಿಲ್ಲ. ಯಾಕೆಂದರೆ ಗಿಟಾರು ಮತ್ತು ಮೆಟಲ್ ಸಾಂಗ್ಸು ಈ ಥರದ್ದೇ ವೆಸ್ಟರ್ನ್ ಅಂತ ಅಂದ್ಕೊಂಡಿದ್ದಾರೆ. ಸೊ ವೆಸ್ಟರ್ನ್ ಆರ್ಟ್ ಫಾರ್ಮ್, ವೆಸ್ಟರ್ನ್ ಕ್ಲಾಸಿಕಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಏನಾದರೂ ಹಂಚ್ಕೊಳ್ಳೋಕ್ಕಾಗುತ್ತೆ ನಮ್ಮ ಹತ್ರ? ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ತೊಗೊಂಡಾಗ ಐ ಕ್ಯಾನ್ ಓನ್ಲಿ ಸ್ಪೀಕ್ ಇನ್ ಟರ್ಮ್ಸ್ ಆಫ್ ಕಂಪ್ಯಾರಿಸನ್ ವಿತ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ನಾನು ಓದಿರೋ ಅಷ್ಟರಲ್ಲಿ. ಯಾಕೆಂದರೆ ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ಅದು ಕೂಡ ಒಂದು ಶಾಸ್ತ್ರೀಯ ಸಂಗೀತನೇ. ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ಇಟ್ ಈಸ್ ಬೇಸ್ಡ್ ಅಪಾನ್ ಎ ಸರ್ಟನ್ ಶಾಸ್ತ್ರ, ಆರ್ ಟು ಪುಟ್ ಇಟ್ ಕ್ರೂಡ್ಲಿ ಆನ್ ಎ ಸರ್ಟನ್ ಸೆಟ್ ಆಫ್ ರೂಲ್ಸ್ ವಿಚ್ ಮೇಕ್ಸ್ ದ ಮ್ಯೂಸಿಕ್ ಮೋರ್ ಸ್ಟ್ರಕ್ಚರ್ಡ್ ಆ್ಯಂಡ್ ಮೋರ್ ಎಂಜಾಯಬಲ್, ಮೋರ್ ಪ್ಲೆಷರಬಲ್ ಟು ದ ಲಿಸನರ್. ಆ್ಯಂಡ್ ಈ ರೀತಿ ಬಂದಾಗ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ವಿ ಮೈಟ್ ಹ್ಯಾವ್ ಹರ್ಡ್ ನೇಮ್ಸ್, ಬಿಗ್ ನೇಮ್ಸ್ ಸಚ್ ಆಸ್ ಮೊಜಾರ್ಟ್ ಅಥವಾ ಬೀಥೋವೆನ್ ಅಥವಾ ಪೀಸಸ್ ಲೈಕ್ ಕ್ಲೇರ್ ಡೆ ಲೂನ್, ಈ ಥರದ್ದೆಲ್ಲ. ಸೊ even in these pieces you can see a certain structure
ಆ್ಯಂಡ್ ಕ್ಲಾಸಿಕಲ್ ಮ್ಯೂಸಿಕ್ ಮೋರ್ ದೆನ್ ದಿ ಆಡಿಷನ್ ಆಫ್ ದ ಮ್ಯೂಸಿಕ್ ಇಟ್ ಸೆಲ್ಫ್ ಇಸ್ ದಿ ಅಪ್ರಿಸಿಯೇಷನ್ ಆಫ್ ದಿ ಸ್ಟ್ರಕ್ಚರ್. ಸೊ ಆ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಮತ್ತು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಬೋತ್ ಆಫ್ ದೆಮ್ ಹ್ಯಾವ್ ಎ ಲಾಟ್ ಆಫ್ ಸಿಮಿಲಾರಿಟೀಸ್. ಬಿಕಾಸ್ ಬಿಲ್ಡಿಂಗ್ ಒಂದೇ ಒಂದು ರೂಮ್ ಅಥವಾ ಒಂದೇ ಒಂದು ಪೇಂಟ್ ನೋಡಿಕೊಂಡು ಈ ಬಿಲ್ಡಿಂಗ್ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟಾಗಿ ಹೇಗಾಗಿದೆ ಅನ್ನೋದು ಇಟ್ ಈಸ್ ದ ಕಂಪ್ಲೀಟ್ ಓವರ್ ವ್ಯೂ ಆಫ್ ದ್ಯಾಟ್ ಆರ್ಟ್ ಫಾರ್ಮ್. ದಟ್ ಈಸ್ ಮೈ ಪರ್ಸೆಪ್ಷನ್. ಸೊ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದ್ದ ಆದಿತ್ಯ. ಅಗೇನ್ ಡೂಯಿಂಗ್ ಅ ಕಂಪ್ಯಾರಿಟಿವ್ ಸ್ಟಡಿ, ಕ್ಲಾಸಿಕಲ್ ಮ್ಯೂಸಿಕ್, ಟ್ರೆಡಿಷನಲ್ ಮ್ಯೂಸಿಕ್ ಅಂದರೆ ಇಟ್ ಹ್ಯಾಸ್ ಅ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಇಟ್ ಈಸ್ ಬೌಂಡ್ ಬೈ ದಮ್. ಅನ್ ಆರ್ಟಿಸ್ಟ್ ಈಸ್ ಬೌಂಡ್ ಬೈ ದಮ್ ವೈಲ್ ಪರ್ಫಾರ್ಮಿಂಗ್ ಇಟ್. ಎಸ್ಪೆಷಲಿ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಕ್ಲಾಸಿಕಲ್ ಪೀಸಸ್ ಹೆಂಗಿದೆ ಅಂದರೆ ದೇ ಆರ್ ಸ್ಟ್ರಕ್ಚರ್ಡ್ ಟು ದ ವರ್ಡ್ ಟಿ. ಯಾಕೆಂದರೆ ಒಂದು ನೊಟೇಷನ್ ಇರುತ್ತೆ ಆ್ಯಂಡ್ ಇಟ್ಸ್ ಅ ಸೈಟ್ ಟು ಸಿ ಆ್ಯಂಡ್ ಅ ಥಿಂಗ್ ಟು ಹಿಯರ್. ಯಾಕೆಂದರೆ 200 ಜನ 300 ಜನ ಒಟ್ಟಿಗೆ ಆ ಒಂದು ಮ್ಯೂಸಿಕ್ಕನ್ನು ನುಡಿಸಿದಾಗ ವಿತ್ ದಟ್ ನೊಟೇಷನ್ ಟು ದ ಸೇಮ್ ಥಿಂಗ್, ಅದಕ್ಕೆ ಎಷ್ಟು ರಿಹರ್ಸಲ್ಸ್ ಹೋಗಿರುತ್ತೆ ಅಂತ. ಸೊ ದಟ್ ಈಸ್ ಒನ್ ಸ್ಟ್ರಕ್ಚರ್. ಅದೇ ನಾವು ಹಿಂದೂಸ್ತಾನಿ ಇಲ್ಲ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ತೊಗೊಂಡಾಗ ಅದಕ್ಕೂ ಒಂದು ಸ್ಟ್ರಕ್ಚರ್ ಇದೆ. ಬಟ್ ಇನ್ನೊಂದೇನು ವಿಶೇಷ ಅಂದರೆ ಆ ಸ್ಟ್ರಕ್ಚರಲ್ಲಿ ನಾವು ನಮ್ಮ ತನನ ತೋರಿಸ್ಬೋದು. ಅದು ಡಿಫೈನ್ ಆಗಿಲ್ಲ, ಇದೇ ಸ್ಟ್ರಕ್ಚರು ಎಲ್ಲರೂ ಇದೇ ಥರ ಮಾಡಬೇಕು. ಎಕ್ಸಾಕ್ಟ್ಲಿ, ಡಿಫೈನ್ ಆಗಿದೆ ಆದರೂ ಡಿಫೈನ್ ಆಗಿಲ್ಲ. ಹಾಂ, ಅದೇ ಇರೋದು ಸಮಾಚಾರ. ಅಲ್ಲಿ ಹೆಂಗೆ ಅಂದರೆ ಯು ಹ್ಯಾವ್ ದ ಲಿಬರ್ಟಿ ಟು ಇಂಪ್ರೂವೈಸ್ ಬಟ್ ಯು ಹ್ಯಾವ್ ಟು ಸ್ಟೇ ಇನ್ ದ ಸ್ಟ್ರಕ್ಚರ್. ಸೊ ಅಲ್ಲಿ ಯುವರ್ ಕ್ರಿಯೇಟಿವಿಟಿ ಕಮ್ಸ್. ಸೊ ದಟ್ ಈಸ್ ಒನ್ ವೆರಿ ಅದನ್ನು ನೀವು ಜಾಸ್ ಮ್ಯೂಸಿಕಲ್ಲೂ ನೋಡ್ಬೋದು. ಬಿಕಾಸ್ ಐ ಥಿಂಕ್ ಜಾಸ್ ಮ್ಯೂಸಿಕ್ ಈಸ್ ಒನ್ ಆಫ್ ದ ಫ್ಯೂ ಜಾನರ್ಸ್ ಆಫ್ ಮ್ಯೂಸಿಕ್ where improvisation is allowed, like on spot improvisations are allowed. ಇಲ್ಲ ಅಂದರೆ they will have to follow the script. ನಮ್ಮ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕಲ್ ಆಗಿರ್ಬೋದು, ಹಿಂದೂಸ್ತಾನಿಯಲ್ಲಿ ಆಗಿರ್ಬೋದು, ನೊಟೇಷನ್ ಇದೆ ದಟ್ ಆಕ್ಟ್ಸ್ ಆಸ್ ದ ಫೌಂಡೇಶನ್. ಅವ್ನು ಹೇಳ್ದಂಗೆ ಆ ಫೌಂಡೇಶನ್ನ ತಗೊಂಡು ವಿ ಕ್ಯಾನ್ ಬಿಲ್ಡ್ ಅವರ್ ಓನ್ ಹೌಸ್. ಆ್ಯಂಡ್ ಜಸ್ಟ್ ಬಿಕಾಸ್ ಒನ್ ಪೇಂಟ್ ಈಸ್ ನಾಟ್ ರೈಟ್ ಡಸಂಟ್ ಮೀನ್ ದ ಹೋಲ್ ಸ್ಟ್ರಕ್ಚರ್ ಇಸ್ ರಾಂಗ್. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಡೆವಲಪ್ ದ ಆರ್ಟಿಸ್ಟ್ ಇನ್ ಅಸ್. ವೆರಿ ವೆಲ್ ಸೆಡ್. ಸೊ ನನ್ನ ಮುಂದಿನ ಪ್ರಶ್ನೆ, ನೀವು ಏನು ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ರಿ, ಈ ಥರ ಒಂದು ಹೇಳಿದಾಗ ನಮಗೆ ಈ ಶಾಸ್ತ್ರೀಯ ಸಂಗೀತದಲ್ಲಿ ಆಗುವಂಥ ಎಕ್ಸ್ಪೆರಿಮೆಂಟ್ಸು, ಇನೋವೇಷನ್ಸ್ ಬಗ್ಗೆ ಎಷ್ಟೊಂದು ಜನಕ್ಕೆ ಅರಿವಿರಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಕಾಮನ್ ಲಿಸ್ನರ್ ಏನಿದ್ದಾನೆ, ಅವರು ಒಂದು ಕಚೇರಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ, ನೀವು ಯಾವುದೋ ಒಂದು ರಾಗದ ಮೇಲೆ ಏನೋ ಮಾಡಿರ್ತೀರ, ಇದು ಅವರಿಗೆ ಎಲ್ಲರಿಗೂ ಅರ್ಥ ಆಗತ್ತೆ ಅಂತಿಲ್ಲ. ಅದಕ್ಕೆ ಒಂದಷ್ಟು ನಾಲೆಡ್ಜ್ ಬೇಕು ಆ ಸಂಗೀತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ. ಸೊ ಈ ಥರ ಎಕ್ಸ್ಪೆರಿಮೆಂಟೇಷನ್ಸ್ ನೀವು ಮಾಡಿರೋದು ಅಥವಾ ನಿಮಗೆ ಗೊತ್ತಿರೋವಂಥ ಒಂದಷ್ಟು ಫೇಮಸ್ ಈ ಥರ ಎಕ್ಸ್ಪೆರಿಮೆಂಟೇಷನ್ ಏನಿದೆ ಆಫ್ಟರ್ ಲೈಕ್ ಇನ್ ದ ರೀಸೆಂಟ್ ಪಾಸ್ಟ್ ಏನಿದೆ ಅದ್ರ ಬಗ್ಗೆ ಹೇಳ್ಬೋದಾ? ಸೊ ಎಕ್ಸ್ಪೆರಿಮೆಂಟೇಷನ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಇಟ್ ಕಮ್ಸ್ ಅಟ್ ಅ ವೆರಿ ಲೇಟರ್ ಸ್ಟೇಜ್ ಇನ್ ಎನಿ ಮ್ಯೂಸಿಷಿಯನ್ಸ್ ಲೈಫ್. ಕ್ಲಾಸಿಕಲ್ ಮ್ಯೂಸಿಕ್ ತಗೊಂಡಾಗ ಯಾಕೆ ಅಂದರೆ ಕ್ಲಾಸಿಕಲ್ ಮ್ಯೂಸಿಕ್ ಐ ಆಮ್ ಅಸ್ಯೂಮಿಂಗ್ ವಿ ಆರ್ ಕಮಿಂಗ್ ಬ್ಯಾಕ್ ಟು ಇಂಡಿಯನ್ ಕ್ಲಾಸಿಕಲ್. ಸೊ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ದು ಒಂದು ಹಿಸ್ಟ್ರಿ ಏನಿದೆ, ಸಿಕ್ಕಾಪಟ್ಟೆ ದೊಡ್ಡ ಹಿಸ್ಟ್ರಿ ಇದೆ. ತುಂಬ ಜನ ದೊಡ್ಡ ಗಾಯಕರು ವಾದಕರು ಆಗಿ ಹೋಗಿದ್ದಾರೆ. ಸೊ ಅದು ಅಷ್ಟು ಜನ ಮಾಡಿರೋ ಅಂಥ ಶಾಸ್ತ್ರ ಮಾಡಿರೋರು ತುಂಬ ಹಳಬರು ಇರ್ಬೋದು. ಬಟ್ ಆ ಶಾಸ್ತ್ರನ ಯಾರು ಫಾಲೋ ಮಾಡ್ಕೊಂಡು ಬಂದು ನಮ್ಮ ಕೈವರೆಗೂ ತಂದು ಕೊಟ್ಟಿದ್ದಾರೆ, ಆ ಶಾಸ್ತ್ರ ಫಾಲೋ ಮಾಡಿ ಆ ಶಾಸ್ತ್ರನ ರಕ್ತಗತ ಮಾಡಿಕೊಂಡು ಅದನ್ನು ಬೇಸಾಗಿ ಇಟ್ಕೊಂಡು ಅದ್ರ ಮೇಲೆ ಕಟ್ಟಲಿಕ್ಕೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಇಯರ್ಸ್. ಸೊ ಐ ಕ್ಯಾನ್ ಅಗೇನ್ ಲಿಂಕ್ ದಿಸ್ ಟು ದ ಫಸ್ಟ್ ಕ್ವೆಶನ್ ವೇರ್ ಲೈಕ್ ಶ್ರೀದತ್ತ ಸೆಡ್, ತುಂಬ ವರ್ಷಗಳಾಗಿರುತ್ತೆ. ಎಕ್ಸ್ಪೆರಿಮೆಂಟೇಷನ್ ಅನ್ನೋದು ಆ ಲೆವೆಲ್ ರೀಚ್ ಆದಮೇಲೆ ಪೀಪಲ್ ಡೂ. ಸೊ ಎಕ್ಸ್ಪೆಕ್ಟಿಂಗ್ ಕಾಮನ್ ಲಿಸ್ನರ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಎಕ್ಸ್ಪೆರಿಮೆಂಟೇಷನ್ ಅಥವಾ ಆ ಎಕ್ಸ್ಪೆರಿಮೆಂಟೇಷನ್ ಏನಿದೆ ಅನ್ನೋದು ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ದ ಜನರಲ್ ಪಬ್ಲಿಕ್. ಬಟ್ ಏನಾಗುತ್ತೆ, ವೆನ್ ವಿ ಫಾಲೋ ದ ಗ್ರಾಮರ್, ಶಾಸ್ತ್ರ ಏನಿದೆ ಅದನ್ನು ನಾವು ಫಾಲೋ ಮಾಡ್ತಾ ಹೋದರೆ, ನಮ್ಮ ಗುರುಗಳು ಹೇಳ್ದಂಗೆ ನಂಬಿಕೆ ಇಟ್ಟು ಅದನ್ನು ಕಣ್ಮುಚ್ಚಿ ಫಾಲೋ ಮಾಡ್ತಾ ಹೋದರೆ, ದ ರಾಗಾಸ್ ದಟ್ ವಿ ಪರ್ಫಾರ್ಮ್ ಹ್ಯಾಸ್ ಅನ್ ಇನ್ಹೆರೆಂಟ್ ಪವರ್ ಟು ಅಪೀಲ್ ಟು ದಿ ಆಡಿಯನ್ಸ್ ಆ್ಯಂಡ್ ಕಾಮನ್ ಲಿಸ್. ಹಾಂ, ಅದಕ್ಕೆ ಆದ ಅದೊಂದು ಪವರ್ ಇದೆ. ಸೊ ಆ ಪವರ್ನ ಇಫ್ ಯು ಹ್ಯಾವ್ ಟು ಬಿ ಅಪೀಲಿಂಗ್, just follow the grammar and that will take you forward. So experimenting ಅನ್ನೋದು once you have a very strong grammar base, then you can build upon it. ನಾನು ಆ್ಯಸ್ ಅ ಲಿಸ್ನರ್, ನಾನು ಮ್ಯೂಸಿಕ್ ಕೇಳ್ಬೇಕಾದ್ರೆ ನನಗೆ ಅನ್ಸೋದು ಮ್ಯೂಸಿಕ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ನಾವು ಮುಂಚೆ ಹೋದರೆ
ತುಂಬ ಸಾವಿರಾರು ವರ್ಷದ ಮುಂಚೆ ಹೋದರೆ, ಯಾವಾಗ ಹ್ಯೂಮನ್ಸ್ ವೇರ್ ಇನ್ ಫಾರೆಸ್ಟ್, ಕಾಡಲ್ಲಿ ಉಳಿಬೇಕಾದ್ರೆ ಭಾಷೆ ಇರಲಿಲ್ಲ ಅವಾಗೇನು. ಆವಾಗ ದ ಮೋಡ್ ಆಫ್ ಕಮ್ಯುನಿಕೇಷನ್ ವಾಸ್ ಏನೋ ಸೌಂಡ್ಗಳು ಮಾಡಿಕೊಂಡು ಹಾಗೆ ಇಲ್ಲ ಚಿತ್ರ ಬರ್ಕೊಂಡು ಆ ಥರ ಇತ್ತು. ಸೊ ಇಟ್ ವಾಸ್ ಆರ್ಟ್ ಬೇಸಿಕಲಿ. ಅಲ್ಲಿಂದ ಇವಲ್ಯೂಷನ್ ಆಫ್ ಆರ್ಟ್ ಸ್ಟಾರ್ಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಟು ಪ್ರೆಸೆಂಟ್. ಸೊ ಕಾನ್ಸ್ಟೆಂಟ್ ಎಕ್ಸ್ಪೆರಿಮೆಂಟೇಷನ್ ಇಸ್ ಗೋಯಿಂಗ್ ಆನ್. ಆ್ಯಂಡ್ ಆ್ಯಸ್ ಸಮೀರ್ ಟೋಲ್ಡ್, ಕ್ಲಾಸಿಕಲ್ ಮ್ಯೂಸಿಕಲ್ಲಿ ನಾವು ಎಕ್ಸ್ಪೆರಿಮೆಂಟೇಷನ್ ಅಂತ ಮಾಡೋಕ್ಕೆ ಹೊರಟಾಗ ಅದಕ್ಕೆ ಇಟ್ ನೀಡ್ಸ್ ಅ ಲಾಟ್ ಆಫ್ ಲರ್ನಿಂಗ್. ಆ ಪ್ರಾಸೆಸ್ ಆದಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಡೂ ದ ಎಕ್ಸ್ಪೆರಿಮೆಂಟೇಷನ್ ಏಬ್ಲಿ. ಅದು ಒಂದು ಸ್ವಲ್ಪ ಒಳ್ಳೆ ರಿಸಲ್ಟ್ಸ್ ಕೊಡೋ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಆರ್ ಎಲ್ಸ್ ಇಟ್ ಮೈಟ್ ಬಿ ಇನ್ ವೇನ್. ಆ್ಯಂಡ್ ವಿ ಆರ್ ಎಕ್ಸ್ಪೆರಿಮೆಂಟಿಂಗ್. ಆಲ್ ದ ಸ್ಟೂಡೆಂಟ್ಸ್ ಆಫ್ ಆರ್ ಏಜ್ ಗ್ರೂಪ್ ಅಟ್ಲೀಸ್ಟ್ ನಾವು ಒಂದಲ್ಲ ಒಂದೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀವಿ. ಇಟ್ ಮೈಟ್ ಬಿ ಫ್ರೂಟ್ಫುಲ್ ಆರ್ ನಾಟ್, ಬಟ್ ಇಟ್ ಈಸ್ ಹ್ಯಾಪನಿಂಗ್ ಎವ್ರಿ ಡೇ. ಐ ಥಿಂಕ್ ಇವರಿಬ್ಬರದು ಪಾಯಿಂಟ್ಸ್ನ ಇಫ್ ಯು ಟೇಕ್ ಇಟ್ ಅಟ್ ದಿ ಔಟ್ಸೆಟ್, ಇಟ್ ಸೀಮ್ಸ್ ಅ ಲಿಟಲ್ ಬಿಟ್ ಕಾಂಟ್ರಡಿಕ್ಟರಿ, ಬಿಕಾಸ್ ಒನ್ ಸೇಸ್ ಯು ವಿಲ್ ಹ್ಯಾವ್ ಟು ಹ್ಯಾವ್ ಎ ಲೀಪ್ ಆಫ್ ಫೇತ್ ಆ್ಯಂಡ್ ಫಾಲೋ ದ ಗುರು, ಆ್ಯಂಡ್ ದಿ ಅದರ್ ಸೇಸ್ ದ ನ್ಯಾಚುರಲ್ ಟೆಂಡೆನ್ಸಿ ಆಫ್ human nature is to experiment, right? A wise man once said, the beauty of entropy is in how it is calculated. Because entropy is something that is very random, and to calculate entropy is something which seems next to impossible. And that is also the beauty of classical music, is that it is neither a leap of faith as one might perceive it to be, nor it is an instinctual happening. ಅದು ಒಂದು ರೀತಿ ಎಕ್ಸ್ಪೆರಿಮೆಂಟ್ ಆಗಿ ಅದನ್ನು ನಮ್ಗೆ ತಿಳಿಸ್ಲಿಕ್ಕೆ ಇನ್ನೊಬ್ರು ಇರೋವಂಥದ್ದು. ದಟ್ ಈಸ್ ದ ಫಾಲೋಯಿಂಗ್ ದಟ್ ಇಸ್ ಹ್ಯಾಪನಿಂಗ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್. ಆ್ಯಂಡ್ ಈವನ್ ಅಟ್ ದಿ ಆಡಿಯನ್ಸ್ ಲೆವೆಲ್, ಇಟ್ ಈಸ್ ದ ಮ್ಯೂಸಿಷಿಯನ್ ಹಿಮ್ಸೆಲ್ಫ್ ಹೂ ಲೆಟ್ಸ್ ದಿ ಆಡಿಯನ್ಸ್ ನೋ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ವೆನ್ ಹಿ ಈಸ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್. ಬಿಕಾಸ್ ನಾನು ನೋಡಿರೋ ಪ್ರಕಾರ ಯಾವುದೇ ಮ್ಯೂಸಿಷಿಯನ್ ಹೂ ಈಸ್ ಎ ಲರ್ನರ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್, ವೆನ್ ಹಿ ಮೇಕ್ಸ್ ಎ ಮಿಸ್ಟೇಕ್ ಆನ್ ಸ್ಟೇಜ್, ಟು ಬಿ ವೆರಿ ರಿಯಲ್ ಅಬೌಟ್ ಇಟ್, ಕಿವಿ ಮುಟ್ಕೋತಾರೆ. ಅದನ್ನು ಯಾಕೆ ಮುಟ್ಕೋತಾರೆ ಅಂತ ಈಗಿನವ್ರಿಗೆ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ at the end of it, there is an emotional connect between the audience and the performer. It might be on a random level. ಏನು ಆಗ್ತಿದೆ ಅಂತ ಗೊತ್ತಿಲ್ಲದೆ ಇರೋ ಇಮೋಷನ್ ಕೂಡ ಇರ್ಬೋದು. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್, ಇಟ್ ಮೈಟ್ ಸೀಮ್ ಸ್ಟ್ರೇಂಜ್, ದಟ್ ಈಸ್ ಸ್ಟಿಲ್ ಅನ್ ಇಮೋಷನಲ್ ಕನೆಕ್ಟ್, ಬಿಕಾಸ್ ದಟ್ ಈಸ್ ದ ಕನೆಕ್ಟ್ ವಿಚ್ ಇಸ್ ಬೇಸ್ಡ್ ಅಪಾನ್ ಸೌಂಡ್ ಆರ್ ನಾದ ಆಸ್ ವಿ ಕಾಲ್ ಇಟ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಆ ರೀತಿ ಹೇಳಲಿಕ್ಕೆ ಹೋದರೆ ಆಡಿಯನ್ಸಿಗೆ ಅರ್ಥ ಆಗೋದು ವೆದರ್ ಹಿ ಈಸ್ ಎಕ್ಸ್ಪೆರಿಮೆಂಟಿಂಗ್ ಆರ್ ನಾಟ್ ಈಸ್ ಇರ್ರೆಲೆವೆಂಟ್, ಬಿಕಾಸ್ ದಿ ಆಡಿಯನ್ಸ್ ಓನ್ಲಿ ಎಂಜಾಯ್ಸ್, ದೇ ಡು ನಾಟ್ ಜಡ್ಜ್. ಸೊ ಎಕ್ಸ್ಪೆರಿಮೆಂಟೇಷನ್ಸ್ ಬಗ್ಗೆ ಮಾತಾಡ್ತಾ ಒಂದು ಹೇಳಬೇಕು ಅಂದರೆ, ಫ್ಯೂಷನ್ ಅಂತ ಏನು ಮ್ಯೂಸಿಕ್ ಇದೆ, ನಾವು ಎಷ್ಟೊಂದು ಸಲ ನೋಡಿದ್ದೀವಿ. ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಏನಿರುತ್ತೆ ಅದಕ್ಕೊಂದು ಡ್ರಮ್ಸ್ ಬೀಟ್ ಆ್ಯಡ್ ಮಾಡಿಬಿಟ್ಟು ಅದನ್ನು ಫ್ಯೂಷನ್ ಅಂತಾರೆ. ಸೊ ನಿನ್ನ ಪ್ರಕಾರ ಫ್ಯೂಷನ್ ಅನ್ನೋದು ಹೇಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು? ಯಾವ ಥರ ಅದನ್ನು ಒಂದು ಅಡಾಪ್ಟೇಷನನ್ನು, ಒಂದು ಎರಡು ಬೇರೆ ಬೇರೆ ಥರದ ಮ್ಯೂಸಿಕ್ಕನ್ನು ಹೇಗೆ ಫ್ಯೂಷನ್ ಮಾಡ್ಬೋದು? ಇದು ಮಾಡ್ಬೋದು ಅಲ್ಲ, ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ. ತ್ರಿಮೂರ್ತಿಗಳನ್ನು ನೋಡಿದ್ರೆ, ದೀಕ್ಷಿತರನ್ನು ತಗೊಂಡ್ರೆ, ಹಿ ಹ್ಯಾಡ್ ಸ್ಟಡೀಡ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಮುತ್ತುಸ್ವಾಮಿ ದೀಕ್ಷಿತರು, ಹಿ ಹ್ಯಾಸ್ ಎಕ್ಸ್ಟೆನ್ಸಿವ್ಲಿ ಸ್ಟಡೀಡ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಅವರಿಗೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಕೂಡ ಇತ್ತು. ಅವ್ರ ಕಾಂಪೋಸಿಷನ್ಸ್ ನೋಡ್ತಾ ಹೋಯಿತು ಅಂದರೆ, ನೊಟ್ಟು ಸ್ವರಗಳು ಅಂದರೆ ನಮ್ಮ ಸಾನೆಟ್ಸ್ ಅಂತ, ಆರ್ ಸ್ಮಾಲ್ ಪೀಸಸ್ ಆಫ್ ಕಾಂಪೋಸಿಷನ್ಸ್ ಇನ್ ವೆಸ್ಟರ್ನ್ ಮ್ಯೂಸಿಕ್, ಅದನ್ನು ಕಾಣ್ಬೋದು. ಹಿಂದೂಸ್ತಾನಿದು ಮೀನ್ಡ್ ಆ ಇನ್ಫ್ಲೂಯೆನ್ಸಸ್ ಅವ್ರ ಕೃತಿಯಲ್ಲಿ ನೋಡ್ತಾ ಹೋಗ್ಬೋದು. ಸೊ ಫ್ಯೂಷನ್ ಇವಾಗ ನಾವು ಮಾಡ್ತಿದ್ದೀವ, ಇಲ್ಲ ಬರೀ ಒಂದು ಎಲೆಕ್ಟ್ರಿಕ್ ಗಿಟಾರು ಒಂದು ಡ್ರಮ್ಸ್ ಹಾಕೋದೇ ಫ್ಯೂಷನ್ ಅಂತ ಕೇಳಿದ್ರೆ ಇರಬಹುದು, ಇಲ್ಲ ಅಂತ ಹೇಳಲ್ಲ. ಬಟ್ ಈ ಥರವಾದ ಶಾಸ್ತ್ರೀಯವಾಗಿರೋ ಫ್ಯೂಷನನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ. ಸೊ ಅದನ್ನು ನಾವು ಫಾಲೋ ಮಾಡಿಕೊಂಡು, ಇಫ್ ವಿ ಕ್ಯಾನ್ ಕಮ್ ಅಪ್ ವಿತ್ ಓನ್ ಕಾಂಪೋಸಿಷನ್ಸ್ ಆ್ಯಸ್ ಅನ್ ಆರ್ಟಿಸ್ಟ್, ನಾವು ಅದನ್ನು ಹೆಂಗೆ ಕ್ರಿಯೇಟಿವ್ ಆಗಿ ಇಂಟರ್ವ್ಯೂನ್ ಮಾಡ್ತೀವಿ, ಇಲ್ಲಾಂದರೆ ನಾವು ಅದನ್ನು ಹೆಂಗೆ ಪೋಣಿಸ್ತೀವಿ, ಅದನ್ನು ನಾನು ಫ್ಯೂಷನ್ ಅಂತ ಕರಿತೀನಿ, ರಾದರ್ ದೆನ್ ಜಸ್ಟ್ ಆ್ಯಡಿಂಗ್ ಅ ಡ್ರಮ್ ಆ್ಯಂಡ್ ಅ ಲೀಡ್ ಗಿಟಾರ್ ಫಾರ್ ಸಮ್ ಕೃತಿ ದಟ್ ಈಸ್ ಆಲ್ರೆಡಿ ದೇರ್. ಆ್ಯಂಡ್ ಇವಾಗ ಫ್ಯೂಷನ್ ಅಂತ ಕೇಳಿದಾಗ ಯು ಕ್ಯಾನ್ ಕಾಂಟೆಂಪ್ರರಿ ಬ್ಯಾಂಡ್ಸ್ ನೀನು ನೋಡ್ತಾ ಹೋಯಿತು ಅಂದರೆ, ತೈಕೋಡಮ್ ಬ್ರಿಡ್ಜ್ ಆಗಿರ್ಬೋದು, ಅಗಮ್ ಅವ್ರು ಆಗಿರ್ಬೋದು. ಎಸ್, ಅಗಮ್ ಡೂ ಸಿಂಗ್ ಟ್ರೆಡಿಷ್ನಲ್ ಕೃತಿಗಳು ವಿತ್ ಫ್ಯೂಷನ್ ಟಚ್, ನಾವೇನು ಫ್ಯೂಷನ್ ಅಂತ ಕರಿತೀವಿ ವಿತ್ ಡ್ರಮ್ಸ್ ಆ್ಯಂಡ್ ಗಿಟಾರ್. ಬಟ್ ಅಷ್ಟೇ ಅಲ್ಲದೆ ಅವ್ರ ಓನ್ ಕಾಂಪೋಸಿಷನ್ಸ್ ಕೂಡ ಇದೆ. ಹಾಗೆ ತೈಕೋಡಮ್ ಬ್ರಿಡ್ಜ್ದು ನವರಸಮ್ ಅಂತ ಒಂದು, ಇಟ್ಸ್ ಅ ಬ್ರಿಲಿಯಂಟ್ ಪೀಸ್, ನನಗೆ ಮೈ ಪರ್ಸನಲ್ ಫೇವ್ರೆಟ್. ಆ್ಯಂಡ್ ದೇ ಹ್ಯಾವ್ ಟ್ರೈಡ್ ಟು ಡಿಪಿಕ್ಟ್ ನವರಸ ಇನ್ ದ ವಿಡಿಯೋ ಆಸ್ ವೆಲ್ ಆಸ್ ಇನ್ ಆಡಿಯೋ ವಿಜುವಲ್
ಟೋಟಲ್ ಪ್ಯಾಕೇಜ್ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ರಾಕ್ ಬೇಸ್ಡ್ ಇದು ರಾಕ್ ಮೆಟಲ್ ರಾಕ್ ಆ ಥರ ಒಂದು ಸ್ವಲ್ಪ ನನಗೆ ಅದ್ರ ಬಗ್ಗೆ ತುಂಬ ಗೊತ್ತಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಬಟ್ ಕೇಳಿದಾಗ ಇಟ್ ಡಸ್ ನಾಟ್ ಫೀಲ್ ಔಟ್ ಆಫ್ ಪ್ಲೇಸ್. And that is very important. Yes, that is very important. And it's very classical. Classically, technically, it's very rich. Be it ವೆಸ್ಟರ್ನ್ ಕ್ಲಾಸಿಕಲ್ ಆಗಿರ್ಬೋದು, ಇಲ್ಲ ನಮ್ಮ ಇಂಡಿಯನ್ ಕ್ಲಾಸಿಕಲ್ ಆಗಿರ್ಬೋದು, ಬಟ್ ಸ್ಟಿಲ್ ಇಟ್ ಸೌಂಡ್ಸ್ ಗುಡ್. ಸೊ ಆ ಥರ ಫ್ಯೂಷನಲ್ಲಿ ಇಟ್ ಮೇಕ್ಸ್ ಮೋರ್ ಸೆನ್ಸ್ ಅಂತ ನನಗನ್ಸೋದು. ಸೊ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ಸಮೀರ ನಿನಗೆ ಪ್ರಶ್ನೆ, ಯಾಕೆಂದರೆ ನಾನು ಬಹಳಷ್ಟು ಟೆಕ್ನಿಕಲ್ ವರ್ಡ್ಸ್ಗಳೇನಿದೆ, ಖಯಾಲ್, ತುಮ್ರಿ, ಬಂದಿಶ್ ಅಂತ ಈ ಥರದ್ದು ತುಂಬ ಕೇಳಿದ್ದೀನಿ. ಏನು ಅರ್ಥ ಅದರದ್ದು, ಆ ಪದಗಳ ಅರ್ಥ ಏನು ನನಗೆ ಗೊತ್ತಿಲ್ಲ, ನಮ್ಮ ಕೇಳುಗರಿಗೂ ಗೊತ್ತಿರಲ್ಲ. ಸೊ ಗೊತ್ತಿರ್ಬೋದು ಕೆಲವರಿಗೆ, ಬಟ್ ಮೋಸ್ಟ್ ಆಫ್ ದೆಮ್ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀಯ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತುಂಬ ಪ್ರಾಚೀನ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಥರ. ಆ್ಯಂಡ್ ತುಂಬ ಮುಂಚೆ ಧ್ರುಪದ್ ಸಂಗೀತ ಇತ್ತು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡ್ತಾ ಇದ್ದದನ್ನು ಧ್ರುಪದ್ ಅಂತ ಕರೀತಾಯಿದ್ರು. ಅದು ದಟ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಧ್ರುವಪದ. ಸೊ ಧ್ರುಪದ್ ಅಂತ ಕರೀತಾರೆ. ಸೊ ಹಾಗೆ ಒಂದು ಧ್ರುಪದ್ ಕಾನ್ಸರ್ಟ್ನ ಸ್ಟ್ರಕ್ಚರ್ ಮತ್ತು ಕರ್ನಾಟಿಕ್ ರಾಗತಾನ ಪಲ್ಲವಿ ಸ್ಟ್ರಕ್ಚರ್ ತುಂಬ ಸಿಮಿಲರ್ ಇದೆ. So we might as well assume, guess that they might have been the same music many years ago. So Drupad anta ittu, and that was very popular for a long time. ಆಮೇಲೆ ಏನಾಯಿತು, ಖಯಾಲ್ ಅಂತ ಒಂದು ಪದ್ಧತಿ ಶುರು ಆಯಿತು. ಖಯಾಲ್ ಪದದ ಅರ್ಥ ಥಾಟ್ ಅಂತ, ಒಂದು ಯೋಚನೆ ಅಂತ. I cannot say it is just the condensed form of Drupad, because ಖಯಾಲ್ is also quite extensive. ಅದನ್ನು ಹಾಡ್ತಾ ಕಲಿತಾ ಹೋದಾಗ ನಿಯಾಮತ್ ಖಾನ್, ಫಿರೋಜ್ ಖಾನ್ ಮತ್ತು ಅಮೀರ್ ಖುಸ್ರೋ ಇಂಥವ್ರು ಕೆಲವರು ಶಾರ್ಟ್ ವರ್ಷನ್ಸ್ ಆಫ್ ಬಂದಿಶಸ್ ಬರೆಯೋಕ್ಕೆ ಶುರು ಮಾಡಿದ್ರು. ಸೊ ಆ ಬಂದಿಶಸ್ ಅವರು ಸದಾರಂಗ್ ಅದಾರಂಗ್ ಅಂತ ಪೆನ್ ನೇಮ್ಸಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಖಯಾಲ್ ಅಂತ ಕರೆಸ್ಕೊಳ್ಳೋಕೆ ಶುರು ಆಯಿತು. ಆ್ಯಂಡ್ ಅದರದ್ದು ಫಾರ್ಮ್ಯಾಟ್ ಚೇಂಜ್ ಆಗ್ತಾ ಬಂತು. ಫಾರ್ಮ್ಯಾಟ್ ಯಾವ ಥರ ಅಂದರೆ, ಆಲಾಪ್ ಮಾಡುವ ಪ್ರಮಾಣ, ಆಲಾಪ್ ಧ್ರುಪದ್ ಆಲಾಪ್ ತುಂಬ ಎಕ್ಸ್ಟೆನ್ಸಿವ್, ಮತ್ತು ಅದರಲ್ಲಿ ರಾಗ ತೋರಿಸೋದನ್ನು ಎಂಟೈರ್ಲಿ ಅದರಲ್ಲಿ ಮಾಡ್ತಾರೆ. ಆಲಾಪ್ ಮಾಡಿ ಮತ್ತು ನೋಮ್ತೋಮ್ ಆಲಾಪ್ ಅಂತ ಅದೊಂದು ಫಾರ್ಮ್ಯಾಟ್ ಇದೆ ಧ್ರುಪದಲ್ಲಿ. ಸೊ ಖಯಾಲಲ್ಲಿ ಏನಾಗುತ್ತೆ ಅಂದರೆ, ಅದು ಇಂಟ್ರೊಡಕ್ಟರಿ ಆಲಾಪ್ ಅನ್ನೋದು ಇಟ್ ಇಸ್ ಮಚ್ ಶಾರ್ಟರ್. ನಾನು ಧ್ರುಪದ್ ಕಲ್ತಿಲ್ಲ, ಅದರಿಂದ ಖಯಾಲ್ನಲ್ಲಿ ಇಂಟ್ರೊಡಕ್ಟರಿ ಆಲಾಪ್ ಹೇಗಿರುತ್ತೆ ಅನ್ನೋದು ಒಂದು ಉದಾಹರಣೆಗೆ, ಈಗ ರಾಗ್ ಯಮನ್ ಅದೊಂದು ರಾಗದ ಹೆಸರು. ಆ ರಾಗ ತೊಗೊಂಡ್ರೆ ಇಂಟ್ರೊಡಕ್ಟರಿ ಆಲಾಪ್ ಉದ್ದೇಶ ಏನು ಅಂದರೆ, ಆ ಒಂದು 2 ಅಥವಾ 3 ನಿಮಿಷ, ಅಥವಾ ಇಟ್ ಮೈಟ್ ಗೋ ಅಪ್ ಟು 5-6 ಮಿನಿಟ್ಸ್, ಆ ಟೈಮಲ್ಲಿ ಆ ರಾಗದ ಒಂದು ಇಂಡೆಕ್ಸ್ ಥರ ಫಾರ್ಮ್ ಆಗಿ ಈ ರಾಗಕ್ಕೆ ಇಂಟ್ರೊಡಕ್ಷನ್ ಬರಬೇಕು. ಸೊ ಇಷ್ಟನ್ನು ಹಾಡಿದಾಗ ಈ ರಾಗದ ಪರಿಚಯ ಆಗಿರಬೇಕು. ಸೊ ಇಷ್ಟೇ ಹಾಡ್ತಾರೆ ಆಲಾಪ್ ಅಂಥೇಳಿ. ಆಮೇಲೆ ಶುರು ಮಾಡುವಂಥ ಯೂಶ್ವಲ್ ಫಾರ್ಮ್ಯಾಟಲ್ಲಿ ಹಾಡೋದಾದರೆ ವಿಲಂಬಿತ್ ಖಯಾಲ್ ಹಾಡ್ತಾರೆ. ವಿಲಂಬಿತ್ ಅಂದರೆ ನಾವು ಏನು ಯಾವ ತಾಳಗಳಲ್ಲಿ ಕಂಪೋಸ್ ಆಗಿರುತ್ತೆ ಹಾಡುಗಳು, ವಿಲಂಬಿತ್ ಇಸ್ ಅ ವೆರಿ 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 ಸ್ಲೋ ಟೆಂಪೋ. ಅದರ ಸ್ಪೀಡ್ ತುಂಬ ಸ್ಲೋ ಇರುತ್ತೆ, ಸಮ್ವೇರ್ ರೇಂಜಿಂಗ್ ಫ್ರಮ್ 10 BPM ಟು 20 BPM. ಸೊ ಈ ಸ್ಪೀಡ್ನಲ್ಲಿ ಬಂದಿಶ್ಗಳನ್ನ ಹಾಡ್ತಾರೆ. ಯಾಕೆ ಈ ಸ್ಪೀಡಲ್ಲಿ ಹಾಡ್ತಾರೆ ಅಂತಂದರೆ, ಧ್ರುಪದ್ನಲ್ಲಿ ಏನು ಆಲಾಪ್ನ ಮೂಲಕ ಇಡೀ ರಾಗ ತೋರಿಸ್ತಾ ಇದ್ರು, ಖಯಾಲ್ನಲ್ಲಿ ಆ ಬಂದಿಶನ್ನು ಹಾಡ್ತಾ ಆ ತಾಳದಲ್ಲಿ ಆ್ಯಂಡ್ ಆ ಲಯದ ಜೊತೆ ಅದೇ ಥರ ಆ ರಾಗನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ ಮತ್ತು ಆಡಿಯನ್ಸ್ ಮುಂದೆ ಬಿಚ್ಚಿಡ್ತಾ ಹೋಗ್ತಾರೆ. ಸೊ ಅದು ವಿಲಂಬಿತ್. ಸೊ ದಟ್ ಅದು ಎಷ್ಟು ಹೊತ್ತು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಹಳಬ್ರು ತುಂಬ ಹೊತ್ತು ಹಾಡ್ತಾಯಿದ್ರು. ಆ್ಯಂಡ್ ಈಗ ಕಾನ್ಸರ್ಟ್ದು ಫಾರ್ಮ್ಯಾಟೇ ಚೇಂಜ್ ಆಗಿರೋದ್ರಿಂದ ಬೇರೆ ಬೇರೆ ಡ್ಯೂರೇಷನಲ್ಲಿ ಹಾಡ್ತಾರೆ. ಸೊ ದಟ್ ಈಸ್ ದ ಸ್ಲೋ ಕಾಂಪೋಸಿಷನ್. ಧೃತ್ ಅಂದರೆ ಬೈ ದ ಮೀನಿಂಗ್ ಆಫ್ ಧೃತ ಇಟ್ ಸೆಲ್ಫ್ ಇಟ್ ಮೀನ್ಸ್ ಫಾಸ್ಟ್. ಸೊ ಧೃತ್ ಇಸ್ ಫಾಸ್ಟರ್ ಟೆಂಪೋ. ಆ್ಯಂಡ್
ದಟ್ ಈಸ್ ಆಲ್ಸೋ ಒಂದು ತಾಳಕ್ಕೆ ಬದ್ಧವಾಗಿರುತ್ತೆ ಮತ್ತು ಅದರದ್ದೇ ಆದ ಒಂದು ಫಾಸ್ಟ್ ಲಯ ಇರುತ್ತೆ. ಮತ್ತು ಕೆಲವರು ವಿಲಂಬಿತ್ ಮತ್ತು ಧೃತ್ ಮಧ್ಯ ಲಯ ಅಂತ ಒಂದು ಇನ್ ಬಿಟ್ವೀನ್ ಲಯ ಇದೆ. ಆ ಲಯದಲ್ಲಿನೂ ಕೆಲವರು ಕಾಂಪೋಸಿಷನ್ಸ್ ಹಾಡ್ತಾರೆ. ಪಂಡಿತ್ ಕುಮಾರ್ ಗಂಧರ್ವ ಅಂತವರು ಒಂದು ಎಂಟೈರ್ ರಾಗನ ಮಧ್ಯಲಯ ಕಾಂಪೋಸಿಷನ್ಸಲ್ಲೇ ಎಕ್ಸ್ಪ್ಲೋರ್ ಮಾಡಿ ಮಧ್ಯಲಯದಲ್ಲೇ ಹಾಡ್ತಿದ್ರು ಗಂಟೆಗಟ್ಟಲೆ. ಸೊ ಒಂದು ವಿಲಂಬಿತ್ ಕಾಂಪೋಸಿಷನ್ದು ಎಕ್ಸಾಂಪಲ್ ದೇವೋ ದಾನಮೋ दास तेहारो देवदान मोहे. ಧೃತ್ ಕಾಂಪೋಸಿಷನ್ಗೆ ಎಕ್ಸಾಂಪಲ್ ಅಂತಂದರೆ शाम बजाए आज मुरलिया शाम बजाए आज मुरलिया वे अपनो आदरन गुनि सो शाम बजाए आज मुरलिया शाम बजाए आज मुरलिया वे अपनो आदरन गुनि सो शाम बजाए आज मुरलिया शाम बजाए. ಸೊ ನೀವೇ ಇದನ್ನು ಇದು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಕೇಳೋದವ್ರಿಗೆ, ಎಷ್ಟು ಸ್ಲೋ ಇತ್ತು ವಿಲಂಬಿತ್ತು ಮತ್ತು ಧೃತ್ ಹಾಡಿದಾಗ ಎಷ್ಟು ಫಾಸ್ಟ್ ಇತ್ತು. ಸೊ ದೇ ಆರ್ ದಿ ಟರ್ಮಿನಾಲಜೀಸ್. ನೈಸ್ ನೈಸ್, ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಕೇಳ್ತಾ ಇದ್ರೆ ನನಗೆ ಏನು ಹೇಳಬೇಕು ಗೊತ್ತಿಲ್ಲ, ಸುಮ್ಮನೆ ಐ ವಾಸ್ ಜಸ್ಟ್ ಬೀಯಿಂಗ್ ಇನ್ ದಟ್ ಸ್ಪೇಸ್ ಆ್ಯಕ್ಚುಲಿ. ಸೊ ಮೋಸ್ಟ್ಲಿ ಇದನ್ನೇ ಒಂದು ಸೀರೀಸ್ ಮಾಡಿಬಿಡ್ಬೋದೇನೋ, ನಿಮ್ಮ ಒಂದು ಒಂದೊಂದೇ ರಾಗಗಳನ್ನ ನೀವು ಹಾಡೋದನ್ನೇ ಒಂದು ಪಾಡ್ಕಾಸ್ಟ್ ಸೀರೀಸ್ ಮಾಡ್ಬೋದೇನೋ ಮುಂದೆ. ಬಂದಿಶ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಬಂದಿಶ್ ಅಂದರೆ ಏನು? ನಂಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಬಂದಿಶ್ಗಳು ಅಂದರೆ ನಾವು ಈಗ ಏನು ಹಾಡಿದೆ ಆ ಕಾಂಪೋಸಿಷನ್ಗಳನ್ನು ಕಂಪೋಸ್ ಮಾಡಿರ್ತಾರಲ್ಲ ಅದನ್ನೇ ಬಂದಿಶ್ ಅಂತ ಹೇಳ್ತಾರೆ. ಓಕೆ ಓಕೆ. बेसिकली ಹೇಳಬೇಕು ಅಂದರೆ ಫಾರ್ಸಿಲಿ ಬಂದಿಶ್ ಇಸ್ ಸಮಥಿಂಗ್ ದಟ್ ಹಸ್ ಬಿನ್ ಟೈಡ್, जिसको बांधा है उसको बंदिश बोलते हैं. So encapsulating your thoughts within the framework of a raga is a bandish. ಸೊ ಫ್ಯೂಷನ್ ಬಗ್ಗೆ ಮಾತಾಡಿದ್ವಿ. ಕಮಿಂಗ್ ಟು ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ಸ್, ಒಬ್ಬ ಆಡಿಯನ್ಸ್ ಆಗಿ ಏನನ್ನು ನೋಡಬೇಕು ಈ ಕಾನ್ಸರ್ಟ್ಸ್ಗಳಲ್ಲಿ? ಮೇಜರ್ ಥಿಂಗ್, ಒಂದು ಕ್ಲಾಸಿಕಲ್ ಕಾನ್ಸರ್ಟ್ ನೋಡೋಕ್ಕಲ್ಲ, ಕೇಳೋಕ್ಕಿರೋದು. ಸೊ ದ ಏಸ್ಥೆಟಿಕ್ ಫೀಲ್ ಆಫ್ ಇಟ್ ಈಸ್ ಇನ್ ಟೋಟ್ಲಿ ದ ಆಡಿಯೋ ಆಫ್ ಇಟ್. ಕೇಳೋದ್ರಲ್ಲಿ ಏನಿದೆಯೋ ಅದರಲ್ಲೇ ಎಲ್ಲ ಅಡಗಿರೋದು. ವಿಷುವಲಿ ಇವಾಗ ಹೆಂಗಾಗೋಗಿದೆ ಅಂದರೆ, ನಾವು ಬೇರೆ ಕಾನ್ಸರ್ಟ್ಸ್ ಎಲ್ಲ ನೋಡಿ ನೋಡಿ ನಮ್ಮ ಏಜ್ ಗ್ರೂಪವ್ರು ಹೆಂಗಾಗೋಗಿದ್ದಾರೆ ಅಂದರೆ, ಒಂದು ಒಳ್ಳೆ ಲೈಟಿಂಗ್ ಇರಬೇಕು, ಒಳ್ಳೆ PA ಸಿಸ್ಟಮ್ ಇರಬೇಕು, ಬೇಸು ಇಟ್ ಶುಡ್ ಬಿ ಅ ಥಂಪಿಂಗ್ ಬೇಸ್, ಆ ಥರ ಎಲ್ಲ ಆಗೋಗಿದೆ. ಅವು ಒಳ್ಳೊಳ್ಳೆ ಡ್ರೆಸ್ ಹಾಕಿರಬೇಕು, ಚೆನ್ನಾಗಿರೋರೇ ಸ್ಟೇಜ್ ಮೇಲೆ ಇರಬೇಕು. ಬಟ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಬಂದಾಗ ಇಟ್ ಈಸ್ ಸಮಥಿಂಗ್ ಫಾರ್ ದ ಇಯರ್ಸ್ ಮೋರ್ ದೆನ್ ಇಟ್ ಈಸ್ ಫಾರ್ ಐಸ್. ಸೊ ನಾವು ನಮ್ಮ ಕಿವಿ ತುಂಬ ಚುರುಕಾಗಿರಬೇಕು ಕ್ಲಾಸಿಕಲ್ ಕಾನ್ಸರ್ಟ್. ನಾವು ಇಡೀ ಕಾನ್ಸರ್ಟ್ ಬೇಕಾದ್ರೆ ಕಣ್ಣು ಮುಚ್ಕೊಂಡಿರ್ಬೋದು, ವಿ ವಿಲ್ ನಾಟ್ ಲೂಸ್ ಎನಿಥಿಂಗ್. ಬಟ್ ಕಿವಿ ಮುಚ್ಕೊಂಡ್ರೆ ಒಂದು ಕ್ಷಣ ಕೂಡ ವಿಲ್ ಬಿ ಲೂಸಿಂಗ್ ಸಮಥಿಂಗ್. ಈಗ ಇದಕ್ಕೆ ಬರ್ತಾನೆ ಇನ್ನೊಂದು ಕ್ವಶನ್ ಏನು ಅಂದರೆ, ನಾವು ಆಡಿಯನ್ಸ್ ಇದು ಕೇಳೋದನ್ನು ಕೇಳಿದ್ವಿ, ಒಳ್ಳೆ ದೇವ್ರ ನಾಮ ಹಾಡಿ ಅಥವಾ ಒಂದು ಶಾಸ್ತ್ರೀಯ ಸಂಗೀತ ಕಚೇರಿ ಇರುತ್ತೆ, ಮಧ್ಯದಲ್ಲಿ ಒಂದು ದೇವ್ರ ನಾಮ ಹಾಡಿ ಅಂತ ಹೇಳ್ತಾರೆ, ಅಥವಾ ಸಿನಿಮಾ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಆಗಿರೋ ಒಂದು ಪ್ರಸಂಗನೇ. ಶಂಕರಾಭರಣದಲ್ಲಿ ರಾಗತಾನ ಪಲ್ಲವಿ ಹಾಡ್ತೀನಿ ಅಂತ ಒಬ್ಬರು ಆರ್ಟಿಸ್ಟ್ ಹೇಳಿದ್ರು. ಜನ ಎಲ್ಲ ಫುಲ್ಲು ತುಂಬ ಖುಷಿ ಆಗ್ಬಿಟ್ಟು ಕ್ಲಾಪ್ಸ್ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು. ಆರ್ಟಿಸ್ಟ್ಗೆ ಯಾವತ್ತೂ ಈ ಥರ ರೆಸ್ಪಾನ್ಸಸ್ ಸಿಕ್ಕಿರಲಿಲ್ಲ. ಅದು ಯಾವುದೋ ಹಳ್ಳಿ ಹತ್ರ ಆಗ್ತಿದ್ದಿದ್ದು, ಎಲ್ಲಿ ಈ ಮ್ಯೂಸಿಕ್ ಬಗ್ಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲೋ ಆ ಥರ. ಸೊ ಇವ್ರಿಗೆ ತುಂಬ ಖುಷಿ ಆಗೋಯ್ತು. ಇವ್ರು ತುಂಬ ಚೆನ್ನಾಗಿ RTP ಎಲ್ಲ ಹಾಡು ಮುಗಿಸಿದ್ರು. ಒಬ್ಬರು ಬಂದು ಕೇಳಿದ್ರೆ, ಸರ್ ನೀವು ಅದೇ ಶಂಕರಾಭರಣಂ ಫಿಲಮ್ದು ಹಾಡ್ತೀನಿ ಅಂತ ಹೇಳಿದ್ರಲ್ಲ, ಹಾಡಲೇ ಇಲ್ಲ ಅಂತ. ಸೊ ಈ ಥರ ಆಗೋದು ಇದೆ. ಸೊ ಇಟ್ ಈಸ್ ಜಸ್ಟ್ ದ ಎಕ್ಸ್ಪೋಜರ್. ಅಗೇನ್ ಹೇಳಿದಾಗ ಈ ಥರ ಪ್ರಸಂಗಗಳು ತುಂಬ ನಾವು ಕಾಣ್ತೀವಿ ಆಸ್ ಅ ಆರ್ಟಿಸ್ಟ್. ಈಗ ನನ್ನ ಕ್ವಶನ್ ಇರೋದು ಅದ್ರ ಸುತ್ತಾನೆ. ಏನಂದರೆ, ಒಬ್ಬ ಆರ್ಟಿಸ್ಟು ಆಡಿಯನ್ಸಿಗೋಸ್ಕರ ಪರ್ಫಾರ್ಮ್ ಮಾಡಬೇಕಾ, ಅಥವಾ ಯಾವ ಥರ ಅವನ ಒಂದು
ಸ್ಪಿರಿಚುಯಲಿನೂ ನೋಡೋದಾದರೆ ಅಥವಾ ಯಾವುದೇ ಥರದಲ್ಲಿ ನೋಡೋದಾದರೆ ಅವನ ಒಂದು ಉನ್ನತಿಗೋಸ್ಕರ ಅಥವಾ ಅವನ ಒಂದು ಡೆವಲಪ್ಮೆಂಟಿಗೋಸ್ಕರ ಅವನು ಪರ್ಫಾರ್ಮ್ ಮಾಡಬೇಕಾ? ತುಂಬ ದೊಡ್ಡ ಕ್ವಶನ್ನು. ಸೊ ದೊಡ್ಡ ಕ್ವಶನ್ ಅನ್ನೋದಕ್ಕಿಂತ ಇಟ್ಸ್ ಮೋರ್ ಸಬ್ಜೆಕ್ಟಿವ್ ಕ್ವಶನ್. ಸೊ ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್ ವೆರಿ ಮಚ್ ವೆರಿ ಪರ್ಸ್ನಲ್ ಕ್ವಶನ್ ಆ್ಯಕ್ಚುಲಿ. ಇದು ಹೆಂಗೆ ಅಂದರೆ ನಿನಗೆ ಮ್ಯೂಸಿಕ್ ಏನು ಅಂತ ಕೇಳ್ದಂಗೆ. ಹೌದು. ಇದ್ರ ಬಗ್ಗೆ ಮಾತಾಡೋಷ್ಟು ಎಕ್ಸ್ಪೀರಿಯನ್ಸ್ ಇನ್ ಪರ್ಫಾರ್ಮಿಂಗ್ ಅಥವಾ ಅಷ್ಟು ಪರ್ಫಾರ್ಮಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಪರ್ಸ್ನಲಿ ಇಲ್ಲ. ಆದರೆ ಈ ವಿಷಯನ ನಮ್ಮ ಗುರುಗಳು ಶ್ರೀ ಓಂಕಾರನಾಥ್ ಹವಾಲ್ದಾರ್ ಅವ್ರ ಹತ್ರ ತುಂಬ ಜನ ಕೇಳಿರೋದನ್ನ ನೋಡಿದ್ದೀನಿ ಮತ್ತು ಅವ್ರ ಉತ್ತರ ಕೂಡ ಕೇಳಿದ್ದೀನಿ. ಆ್ಯಂಡ್ ಅವ್ರು ಹೇಳೋದು ನಂಗೆ ತುಂಬ ಸರಿ ಅಂತಲೂ ಅನಿಸುತ್ತೆ. ಆ್ಯಂಡ್ ಬಿಕಾಸ್ ಲೈಕ್ ಐ ಸೆಡ್ ಇಟ್ ಇಸ್ ಅ ವೆರಿ ಸಬ್ಜೆಕ್ಟಿವ್ ಥಿಂಗ್. ಅವ್ರೊಂದು ಪ್ರಶ್ನೆ ಕೇಳಿದ್ರು, ನಿನ್ನ ಸಂಗೀತ ಯಾರಿಗೆ ಬೇಕು ಅಂತ. ಅಂದರೆ ನಾಟ್ ಟು ಶೋ ಲೆಸ್ ವ್ಯಾಲ್ಯೂ ಟು ಯುವರ್ ಮ್ಯೂಸಿಕ್, ಬಟ್ ನಿನ್ನ ಸಂಗೀತ ಯಾರಿಗೆ ಬೇಕು ಅಂದರೆ ನಿನ್ನ ಸಂಗೀತ ಕೇಳ್ದಿರ ಇರೋಕ್ಕಾಗಲ್ಲ ಅಂತಿರೋರು ಯಾರಿದ್ದಾರೆ ಅಂತ. ನೀವು ಕೇಳಲಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಯಾರಿದ್ದಾರೆ? ಅಟ್ ದ ಮೋಸ್ಟ್ ಇಟ್ ಕ್ಯಾನ್ ಬಿ ಯುವರ್ ಸೆಲ್ಫ್ ಅಂತ. ಸೊ ದೆರ್ ಇಸ್ ನೋ ಸಚ್ ಪರ್ಸನ್ ಹೂ ಇಸ್ ಆ್ಯಕ್ಚುಲಿ ನನಗೆ ನಿನ್ನ ಸಂಗೀತ ಕೇಳಿಲ್ಲ ಅಂದರೆ ಇರೋಕ್ಕಾಗಲ್ಲ ಅನ್ನೋರು ಯಾರೂ ಇಲ್ಲ. ಅಂದರೆ ಅದು ನೀವು ಹಾಡ್ತಿರೋ ಅಥವಾ ನುಡಿಸ್ತಾ ಇರೋ ಸಂಗೀತದ ವ್ಯಾಲ್ಯೂ ಇಲ್ಲ ಅಂತ ಅಲ್ಲ, ಆದರೆ ಇಟ್ ಈಸ್ ಅ ವೆರಿ ವೆರಿ ಪರ್ಸ್ನಲ್ ಥಿಂಗ್. ಮೈ ಪರ್ಸ್ಪೆಕ್ಟಿವ್ ಇಸ್ ದ್ಯಾಟ್ ಆಡಿಯನ್ಸ್ ಎಂಜಾಯಿಂಗ್ ಅಥವಾ ಆಡಿಯನ್ಸ್ ಅಪ್ರಿಷಿಯೇಟಿಂಗ್ ಆರ್ ವಾಟ್ ಎವರ್ ದೇ ಫೀಲ್ ಲಿಸ್ನಿಂಗ್ ಟು ಒನ್ಸ್ ಮ್ಯೂಸಿಕ್ ಶುಡ್ ಬಿ ಅ ಬೈ ಪ್ರಾಡಕ್ಟ್ ಆಫ್ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಆಸ್ ಯುವರ್ ಸೆಲ್ಫ್. ಸೊ ನನಗಿಷ್ಟ ಆಗುತ್ತೆ, ನನ್ನ ಗುರುಗಳು ಈ ಥರ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ನಾನು ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ, ನನಗೆ ಸಂತೋಷ ಆಗೋಷ್ಟು ಇದನ್ನು ನಾನು ಹಾಡಿ ಆ್ಯಸ್ ಅ ಬೈ ಪ್ರಾಡಕ್ಟ್ ಅದನ್ನು ಆಡಿಯನ್ಸ್ ಕೇಳಿ ಇಷ್ಟಪಡ್ಬೋದು ಅಥವಾ ನನಗೆ ಕ್ರಿಟಿಸೈಸ್ ಮಾಡ್ಬೋದು ಅಥವಾ ಏನಾದರೂ ಆಗ್ಬೋದು. ಅದು ಇಟ್ ಈಸ್ ಓನ್ಲಿ ಅ ಬೈ ಪ್ರಾಡಕ್ಟ್ ಆಫ್ ವಾಟ್ ಐ ಹ್ಯಾವ್ ಪ್ರಾಕ್ಟಿಸ್ಡ್ ಆ್ಯಂಡ್ ವಾಟ್ ಐ ಫೀಲ್ ಇಸ್ ಮೈ ಮ್ಯೂಸಿಕ್. ಸೊ ದಟ್ ಈಸ್ ಮೈ ಟೇಕ್ ಆನ್ ದಿಸ್. ಹೌದು ಸಮೀರ, ನೀನು ಹೇಳಿದ್ದು ಕರೆಕ್ಟಾಗಿತ್ತು ಅಂತ ನನಗನ್ಸುತ್ತೆ. ಯಾಕೆಂದರೆ ನಮಗೋಸ್ಕರ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತ ಹೇಳೋವಂಥ ಆರ್ಟಿಸ್ಟ್ಗಳು ಆ ಕಲೆಯನ್ನು ನೋಡೋವಂಥ ರೀತಿಯೇ ಬೇರೆ. ನಾನು ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಕೇಳ್ತಾ ಇದ್ದೆ, ಶಾಸ್ತ್ರೀಯ ಸಂಗೀತದಲ್ಲೇ ಒಂದು ಫೇಮ್ ಇರೋವಂಥ ವ್ಯಕ್ತಿ. ಅವ್ರು ಏನು ಹೇಳಿದ್ರು ಅಂದರೆ, ನಾನು ಚಪ್ಪಾಳೆಗೋಸ್ಕರ ನಾನು ಸಂಗೀತ ಕಲಿತಿದ್ದೆ ಅನ್ನೋ ಥರ ಒಂದು ಮಾತು ಬಂತು ಅವ್ರದ್ದು. ಆ್ಯಂಡ್ ಯಾವಾಗ ಇಷ್ಟೇನಾ ಸಂಗೀತ ಅಂತ ಹೇಳಿದಾಗ, ಒಂದು ಫೋಕ್ ಸಾಂಗ್ ಏನೋ ಕಾನ್ಸರ್ಟಿಗೆ ಹೋದಾಗ ಅವ್ರಿಗೆ ಇದು ಕ್ಲಾಸಿಕಲ್ ಅಂತ ಅನಿಸುತ್ತೆ ಅಂತ ಆ ಥರ ಒಂದು ದೃಷ್ಟಿಕೋನದಲ್ಲಿ ಅವರು ಆ ಸಂಗೀತ ನೋಡ್ತಾಯಿದ್ರು. ಸೊ ದತ್ತ, ನೀನು ನಿನ್ನ ಪ್ರಕಾರ ಆಡಿಯನ್ಸಿಗೆ ಪ್ಲೀಸ್ ಮಾಡೋದಕ್ಕೆ ಅಥವಾ ಒಂದು ಚಪ್ಪಾಳೆ ಯೂಶಲಿ ಒಂದೊಂದು ಆರ್ಟ್ ಫಾರ್ಮಲ್ಲಿ ಒಂದೊಂದು ಥರ ಇರುತ್ತೆ, ಬಟ್ ನಿನ್ನ ಪ್ರಕಾರ ಹೇಗೆ ನೋಡ್ತೀಯ ಸಂಗೀತನ? ನಾನು ಸಂಗೀತನ ಹೇಗೆ ನೋಡ್ತೀನಿ ಅನ್ನೋಕ್ಕಿಂತ ಪ್ರೆಸೆಂಟ್ ಸಿನಾರಿಯೋನ ಹೇಗೆ ನೋಡ್ತೀನಿ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಕ್ಲಾಸಿಕಲ್ ಮ್ಯೂಸಿಕ್ನ ಪರ್ಫಾರ್ಮ್ ಮಾಡ್ತಿದ್ದೀವಿ ಆನ್ ಸ್ಟೇಜ್ ಅಂತ ಕೇಳಿದ್ರೆ ಅಲ್ಲಿ ಒಂದು ಆಡಿಯನ್ಸ್ ಇರುತ್ತೆ. ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ಕೇಟರ್ ಫಾರ್ ದ ನೀಡ್ಸ್ ಆಫ್ ದ ಆಡಿಯನ್ಸ್ ಆಲ್ಸೋ, ಬಿಕಾಸ್ ಆ ಕಾನ್ಸರ್ಟ್ ನಡೀತಿರೋದು ಆಡಿಯನ್ಸ್ ಕೂಡ ಬಿಕಾಸ್ ದೇ ಆರ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ರಿಸೀವಿಂಗ್ ದ ಮ್ಯೂಸಿಕ್ ದಟ್ ದ ಆರ್ಟಿಸ್ಟ್ ಇಸ್ ಗಿವಿಂಗ್. ಹಾಗಂತ ನಮ್ಮ ಮ್ಯೂಸಿಕ್ನೇ ಬಿಟ್ಟಬೇಕು, ಅವರು ಹೇಳಿದ್ದನ್ನೇ ಮಾಡಬೇಕಂತ ಕೇಳಿದರೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಪರ್ಸ್ಪೆಕ್ಟಿವ್ ಏನು ಅಂತ ಹೇಳಿದರೆ, ಫಸ್ಟು ಆಡಿಯನ್ಸನ್ನು ನಮ್ಮವರಾಗಿ ಮಾಡ್ಕೋಬೇಕು. ಇಫ್ ದೇ ಬಿಕಮ್ ಒನ್ ಅಮಾಂಗ್ ಅಸ್, ದೇ ವಿಲ್ ಲೈಕ್ ಟು ಲಿಸನ್ ವಾಟ್ ಎವರ್ ವಿ ಟೆಲ್. ಆಯಿತಾ? ನಾವು ಅವ್ರಿಗೆ ಏನು ಬೇಕು ಅನ್ನೋದನ್ನು ಫಸ್ಟು ಕೊಟ್ಟು ನೆಕ್ಸ್ಟು ನಮಗೆ ನಮ್ಮ ವ್ಯೂಸ್ ಏನು ಅಂತ ಇಫ್ ಯು ಪುಟ್ ಫೋರ್ತ್ ಅವರ್ ವ್ಯೂಸ್, ದೇ ಮೈಟ್ ಥಿಂಕ್ ಅಬೌಟ್ ಇಟ್. ಇಲ್ಲ ನೀನು ರೆಬಲಿಯಸ್ ಆಗಿ ನಿಮಗೋಸ್ಕರ ನಾನು ಹಾಡೋನಲ್ಲ ಅಂತ ಹೇಳಿದ್ರೆ ನೀವು ಮನೇಲಿ ಕೂತ್ಕೊಂಡು ಹಾಡಿ ಅಂತ ಹೇಳ್ತಾರೆ. ವೆರಿ ಸಿಂಪಲ್, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ಇಟ್ಸ್ ಅ ವೆರಿ ಫೈನ್ ಲೈನ್. ನನಗೋಸ್ಕರ ನನ್ನ ಮ್ಯೂಸಿಕನ್ನು ಹಾಡಬೇಕು ಅಲ್ಲ ಆಡಿಯನ್ಸ್ಗೋಸ್ಕರ ಹಾಡಬೇಕು ಅಂದರೆ ಟೂ ಡಿಫ್ರೆಂಟ್ ಸಿನಾರಿಯೋಸ್. ನಾನು ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆರ್ ನನಗೋಸ್ಕರ ಹಾಡ್ಬೇಕಾದ್ರೆ ಅದು ನಂದು. ಬಟ್ ಒನ್ಸ್ ಐ ಆಮ್ ಆನ್ ಸ್ಟೇಜ್, ಇಟ್ಸ್ ಅ ಗ್ರೂಪ್ ಇವೆಂಟ್. ಇಟ್ಸ್ ನಾಟ್ ಜಸ್ಟ್ ಮೀ ಆ್ಯಸ್ ಅನ್ ಆರ್ಟಿಸ್ಟ್ ಬಟ್ ಆಲ್ಸೋ ದ ಆಡಿಯನ್ಸ್. ಸೊ ಇಟ್ಸ್ ಅ ವೆರಿ ಫೈನ್ ಲೈನ್. ಆ ಬ್ಯಾಲೆನ್ಸನ್ನು ನಾವು ಕಂಡು ಹಿಡ್ಕೋಬೇಕು. ಆ್ಯಂಡ್ ದಟ್ ಈಸ್ ವಾಟ್ ಬ್ರಿಂಗ್ಸ್ ಯು ಸಕ್ಸಸ್ ಇನ್ ದ ಫೀಲ್ಡ್. ಅಗೇನ್ ಇಟ್ಸ್ ಅ ವೆರಿ ಕ್ಲೀಶೆ ಟಾಪಿಕ್, ಸಕ್ಸಸ್ ಇನ್ ದ ಫೀಲ್ಡ್ ಅಂತ. ಫೀಲ್ಡ್ ಅನ್ನೋದೇ ಆಡಿಯನ್ಸ್ ಮೇಲೆ ನಿಂತಿರೋದು. ಸೊ ಆ ಫೀಲ್ಡಲ್ಲಿ ನೀನು ಸರ್ವೈವ್ ಆಗಬೇಕು ಅಂದರೆ ಯು ವಿಲ್ ನೀಡ್ ಟು ಕೇಟರ್ ಫಾರ್ ದ ನೀಡ್ ಆಫ್ ಆಡಿಯನ್ಸ್. ಬಟ್ ನಿನಗೋಸ್ಕರ ಸಂಗೀತ ಹಾಡ್ತಿದ್ಯಾ ಅಂದರೆ ಇಟ್ಸ್ ಫಾರ್ ಯು. ಆ್ಯಂಡ್ ಲೆಟ್ ಮಿ ಟೆಲ್ ಯು, ವಾಟ್ ಎವರ್ ವಿ ಪ್ರಾಕ್ಟೀಸ್, ವಾಟ್ ಎವರ್ ವಿ ನಾವು ಕೃಷಿ ಏನು ಮಾಡ್ತೀವೋ ಅದು ಯಾವಾಗಲೂ ತುಂಬ ದೊಡ್ಡದಾಗಿರುತ್ತೆ. ಇಟ್ಸ್ ವೆರಿ ಪರ್ಸ್ನಲ್ ಫಾರ್ ಅಸ್. ಆ್ಯಸ್ ಆರ್ಟಿಸ್ಟ್ ನಾವೇ ಹೇಳ್ತೀವಿ, ನಮ್ಮ ರಿಯಾಜ್ ಅಂತ ನಾವೇನು ಕರಿತೀವೋ ಅದು ನಮಗೆ. ಆ್ಯಂಡ್ ವೆನ್ ವಿ ಆರ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್, ಇಟ್ಸ್ ಫಾರ್ ದ ಆಡಿಯನ್ಸ್.
ಸೊ ದಟ್ ಈಸ್ ಹೌ ಇಟ್ ಇಸ್. ಆಸ್ ಈ ಟೋಲ್ಡ್, ಸಮೀರ್ ಹೇಳ್ದಂಗೆ ಇಟ್ಸ್ ಅ ಬೈ ಪ್ರಾಡಕ್ಟ್. ನಾವು ಖುಷಿಯಾಗಿದ್ದರೆ ಫಸ್ಟು ನಾವು ನುಡಿಸ್ತಿರೋದು ಇಲ್ಲ ನಾವು ಹಾಡ್ತಿರೋದು ನಮಗೆ ಖುಷಿ ಕೊಡಬೇಕು. ನಮಗೇ ಖುಷಿ ಇಲ್ಲ ಅಂದರೆ ಅದು ಆಡಿಯನ್ಸನ್ನು ಖುಷಿ ಪಡ್ಸೋಕ್ಕೆ ಸಾಧ್ಯನೇ ಇಲ್ಲ. ನಾವು ಖುಷಿ ಪಟ್ಟರೆ ಆಡಿಯನ್ಸ್ ಒಂದು ಸ್ವಲ್ಪ ಖುಷಿ ಪಡಬಹುದು ಅಂತ ನನಗನ್ಸೋದು. ಇಟ್ಸ್ ಮೈ ವೆರಿ ಪರ್ಸ್ನಲ್ ಪರ್ಸ್ಪೆಕ್ಟಿವ್ ಅಷ್ಟೇ. ನಿಜ. ಆದಿತ್ಯ, ನಿನ್ನ ಪ್ರಕಾರ ಈ ಒಂದು ಕ್ವಶನ್ ಅನ್ನ ಯಾವ ತರ ನೋಡ್ತೀಯ? ಬಿಕಾಸ್ ಆಡಿಯನ್ಸಿಗೆ ಕೇಟರ್ ಮಾಡಿ ಫಸ್ಟು, ಆಮೇಲೆ ನನ್ನ ಮ್ಯೂಸಿಕ್ ಏನಿದೆ ಅದನ್ನ ನಾನು ಅಲ್ಲಿ ಪ್ರಸ್ತುತಪಡಿಸ್ತೀನಿ ಅಂತ ಹೇಳ್ದ. ಸೊ ಎಲ್ಲೋ ಒಂದು ಕಡೆ ಆ ಬ್ಯಾಲೆನ್ಸನ್ನು ಹೇಗೆ ತಗೊಳ್ಳೋದು ಆ್ಯಂಡ್ ಹೇಗೆ ನೋಡೋದು ಈ ವಿಚಾರನ? ಇವರಿಬ್ಬರು ಹೇಳ್ದಾಗೆ ದಿಸ್ ಈಸ್ ಎ ವೆರಿ ಸಬ್ಜೆಕ್ಟಿವ್ ಟಾಪಿಕ್. ಇದರಲ್ಲಿ ಐ ವುಡ್ ಲೈಕ್ ಟು ಬ್ರಿಂಗ್ ಅಪ್ 3 ಪಾಯಿಂಟ್ಸ್. ಒಂದು ಏನು ಅಂದರೆ, ದೇರ್ ಈಸ್ ದ ಕ್ವೆಶ್ಚನ್ ಆಫ್ ದಿ ಸರ್ವೈವಲ್ ಆಫ್ ದಿ ಆರ್ಟ್, ಆ್ಯಂಡ್ ಸೆಕೆಂಡ್ ದೇರ್ ಈಸ್ ದ ಕ್ವೆಶ್ಚನ್ ಆಫ್ ದ ಸರ್ವೈವಲ್ ಆಫ್ ದ ಪ್ಯೂರಿಟಿ ಆಫ್ ದಿ ಆರ್ಟ್, ಆ್ಯಂಡ್ ಥರ್ಡ್ಲಿ ದೇರ್ ಈಸ್ ದ ಕ್ವೆಶ್ಚನ್ ಆಫ್ ದ ಸರ್ವೈವಲ್ ಆಫ್ ದಿ ಆರ್ಟಿಸ್ಟ್. 3 ಪ್ರಶ್ನೆಗಳನ್ನು ವಿ ವಿಲ್ ಹ್ಯಾವ್ ಟು ಟ್ಯಾಕಲ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸಬ್ಜೆಕ್ಟ್. ಏಕೆಂದರೆ ಸರ್ವೈವಲ್ ಆಫ್ ದಿ ಆರ್ಟಿಸ್ಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ದಿ ಆಡಿಯನ್ಸ್, ಒನ್ ಡಿಪೆಂಡ್ಸ್ ಅಪಾನ್ ದಿ ಆರ್ಟ್ ಫಾರ್ಮ್, ಆ್ಯಂಡ್ ಡಿಪೆಂಡ್ಸ್ ಅಪಾನ್ ದ ಫೇಮ್ ಆಫ್ ದಿ ಆರ್ಟಿಸ್ಟ್ ಆ್ಯಂಡ್ ದಿ ಆರ್ಟ್ ಫಾರ್ಮ್, ಈ 3. ಸೊ ಆ ರೀತಿ ನೋಡ್ಲಿಕ್ಕೆ ಹೋದಾಗ ದೇರ್ ಈಸ್ ಎ ಲಾಟ್ ಆಫ್ ಸಬ್ಜೆಕ್ಟಿವಿಟಿ ಹಿಯರ್, ಆ್ಯಂಡ್ ಸಬ್ಜೆಕ್ಟಿವಿಟಿ ಈಸ್ ನಾಟ್ ಸಮಥಿಂಗ್ ವೆರಿ ರ್ಯಾಂಡಮ್. ನನ್ನ ಪರ್ಸೆಪ್ಷನ್ ಅದಕ್ಕೆ ಅಂತಲ್ಲ. ಯುವರ್ ಪರ್ಸೆಪ್ಷನ್ ಡಿಪೆಂಡ್ಸ್ ಆನ್ ದ ನಾಲೆಡ್ಜ್ ದಟ್ ಯು ಹ್ಯಾವ್ ಅಬೌಟ್ ದಿ ಆರ್ಟ್ ಫಾರ್ಮ್. ನಿನಗೆ ಆರ್ಟ್ ಫಾರ್ಮ್ ಬಗ್ಗೆ ಜಾಸ್ತಿ ಗೊತ್ತಾಗ್ತಾ ಹೋದಂಗೆ ಯುವರ್ ಪರ್ಸೆಪ್ಷನ್ ಅಬೌಟ್ ದಿ ಆರ್ಟ್ ಫಾರ್ಮ್ ವಿಲ್ ಸ್ಟಾರ್ಟ್ ಚೇಂಜಿಂಗ್. ಆ್ಯಂಡ್ ನನ್ನ ಪ್ರಕಾರ ಥ್ರೂ ಪಾಡ್ಕ್ಯಾಸ್ಟ್ ಲೈಕ್ ದಿಸ್ ದ ನಾಲೆಡ್ಜ್ ಆಫ್ ದಿ ಆಡಿಯನ್ಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ಏಕೆಂದರೆ ಹಾಡೋದ್ರಿಂದ ನಾಲೆಡ್ಜ್ ಇನ್ಕ್ರೀಸ್ ಆಗಲ್ಲ, ಆನಂದ ಇನ್ಕ್ರೀಸ್ ಆಗ್ಬೋದು ಅಥವಾ ಯುವರ್ ಇಮೋಷನ್ಸ್ ಮೈಟ್ ಇನ್ಕ್ರೀಸ್, ಬಟ್ ಯುವರ್ ನಾಲೆಡ್ಜ್ ಇನ್ಕ್ರೀಸಸ್ ಬೈ ಟಾಕಿಂಗ್ ಅಬೌಟ್ ದಿ ಆರ್ಟ್ ಫಾರ್ಮ್. ಸೊ ಆ ರೀತಿ ನೋಡ್ಲಿಕ್ಕೆ ಹೋದಾಗ ಫ್ರಮ್ ಎನ್ ಆರ್ಟಿಸ್ಟ್ ವ್ಯೂ ಪಾಯಿಂಟ್ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ವಾಟ್ ಬೋತ್ ಸಮೀರ್ ಆ್ಯಂಡ್ ದತ್ತಾ ಸೆಡ್. ಮೈ ಆರ್ಟ್ ಈಸ್ ಸಮಥಿಂಗ್ ವೆರಿ ಪರ್ಸನಲ್ ಟು ಮೀ. ಇವಾಗ ನಮ್ಮ ಮನೇಲಿ ನಾನು ಯಾವ ದೇವ್ರನ್ನ ಪೂಜೆ ಮಾಡ್ತಿದ್ದೀನಿ ಅನ್ನೋ ರೀತಿ ಇದ್ದ ಹಾಗೆ. ಆ್ಯಂಡ್ ಆಲ್ಸೋ ಹೊರಗಡೆ ಹೋದಾಗ ನಾನು ನಾಮ ಇಟ್ಕೊಂಡು ಹೋದರೆ ಪೀಪಲ್ ವಿಲ್ ನೋಟಿಸ್. ದಟ್ ಈಸ್ ಅಗೇನ್ ಸಮಥಿಂಗ್ ವೆರಿ ಸಬ್ಜೆಕ್ಟಿವ್ ಆ್ಯಂಡ್ ಆಲ್ಸೋ ವೆರಿ ಸೊಸೈಟಲ್. ಸೊ ಆ ರೀತಿ ನೋಡ್ಲಿಕ್ಕೆ ಹೋದಾಗ ಶಾಸ್ತ್ರೀಯ ಸಂಗೀತ, ಅಟ್ಲೀಸ್ಟ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಾ ಏನು ಕಲಿತಿದ್ದೀನಿ, ದ ಕೈಂಡ್ ಆಫ್ ಎಕ್ಸ್ಪೋಜರ್ಸ್ ದಟ್ ಐ ಹ್ಯಾಡ್ ಆ್ಯಂಡ್ ಆಲ್ಸೋ ದ ಕೈಂಡ್ ಆಫ್ ಎಕ್ಸ್ಪೋಜರ್ಸ್ ದಟ್ ಐ ಆಮ್ ವಿಲ್ಲಿಂಗ್ ಟು ಎಕ್ಸಿಬಿಟ್ ಆರ್ ಪರ್ಫಾರ್ಮ್, ಇಟ್ ಈಸ್ ಎಂಟೈರ್ಲಿ ಡಿಪೆಂಡೆಂಟ್ ಅಪಾನ್ ದಿ ಆರ್ಟಿಸ್ಟ್. ದ ಸೆಂಟರ್ ಪಾಯಿಂಟ್ ಇಸ್ ದಿ ಆರ್ಟಿಸ್ಟ್. ಸ್ಟೇಜ್ ಮೇಲೆ ಕೂತಿರೋನು ಆರ್ಟಿಸ್ಟು, ಅವ್ನು ಎದುರುಗಡೆ ಕೂತಿರೋರು 100 ಅಥವಾ 1000 ಜನ ಆಡಿಯನ್ಸ್. ದಿ ಆಡಿಯನ್ಸ್ ಈಸ್ ವಿಲ್ಲಿಂಗ್ ಟು ಲಿಸನ್ ಟು ಎನಿಥಿಂಗ್ ದಟ್ ದಿ ಆರ್ಟಿಸ್ಟ್ ಮೈಟ್ ಸ್ಪಿಟ್ ಔಟ್ ಆರ್ ದಿ ಆರ್ಟಿಸ್ಟ್ ಮೈಟ್ ಪರ್ಫಾರ್ಮ್. ಆ ಆಡಿಯನ್ಸ್ ರಿಯಾಕ್ಷನ್ ಹೇಗಿದೆ ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ಹೌ ನಾಲೆಡ್ಜಬಲ್ ದಿ ಆರ್ಟಿಸ್ಟ್ ಈಸ್, ವಿಚ್ ರಿಫ್ಲೆಕ್ಟ್ಸ್ ಇನ್ ಹಿಸ್ ಪರ್ಫಾರ್ಮೆನ್ಸ್. ಈಗ ಒನ್ ಸಬ್ಜೆಕ್ಟಿವ್ ಪರ್ಸೆಪ್ಷನ್ ತಗೊಂಡ್ರೆ ಇಟ್ ಇನ್ಕ್ಲೂಡ್ಸ್ ವಾಟ್ ದಿ ಆಡಿಯನ್ಸ್ ನೋಸ್ ಆ್ಯಂಡ್ ವಾಟ್ ದಿ ಆರ್ಟಿಸ್ಟ್ ಈಸ್ ವಿಲ್ಲಿಂಗ್ ಟು ಗಿವ್ ಅಪ್. ಈಗ ನನ್ನ ಪರ್ಸ್ನಲ್ ಐಡೆಂಟಿಟಿ ವಿಚ್ ಮೈಟ್ ಬಿ ಮೈ ಮ್ಯೂಸಿಕ್ ಅನ್ನೋದು ನಾನು ಹೇಗೆ ಪ್ರಸ್ತುತಪಡಿಸ್ತಿದ್ದೀನಿ ಅನ್ನೋದ್ರ ಮೇಲೆ ಇಟ್ ಮ್ಯಾನಿಫೆಸ್ಟ್ಸ್ ಇಟ್ ಸೆಲ್ಫ್. ಇವಾಗ ನನಗೆ ಇಫ್ ಆ್ಯಸ್ ಸಮೀರ್ ಸೆಡ್, ನನಗೆ ನನ್ನ ಮ್ಯೂಸಿಕ್ ಇಫ್ ಇಟ್ ಈಸ್ ಸಮಥಿಂಗ್ ವೆರಿ ಪರ್ಸ್ನಲ್ ಟು ಮೀ, ನನಗೆ ಅದನ್ನು ಸ್ಟೇಜ್ ಮೇಲೆ ಹಾಡಿದಾಗ ಆ್ಯಸ್ ಎನ್ ಆರ್ಟಿಸ್ಟ್ ಐ ವಿಲ್ ಎಕ್ಸ್ಪೆಕ್ಟ್ ಅಪ್ರಿಸಿಯೇಷನ್, ಬಿಕಾಸ್ ದಟ್ ಕೌಂಟ್ಸ್ ಟು ದಿ ಸರ್ವೈವಲ್ ಆಫ್ ದಿ ಆರ್ಟಿಸ್ಟ್. ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡದೇ ಇದ್ರೂ ಕೂಡ ಇಟ್ ವಿಲ್ ಮೇಕ್ ದಿ ಆರ್ಟಿಸ್ಟ್ ಥ್ರೈವ್ ಮೋರ್ ಇನ್ ದ ಫೀಲ್ಡ್. ಇವಾಗ ಇಟ್ ಈಸ್ ಆ್ಯಸ್ ಸಿಂಪಲ್ ಆಸ್ ಸೇಯಿಂಗ್, ಇವಾಗ ನೀನು ಇವತ್ತು ಈ ಪಾಡ್ಕಾಸ್ಟ್ ನಡೆಸ್ತಿದ್ದಿ, ಇಫ್ ದ ವ್ಯೂಸ್ ಸ್ಟಾರ್ಟ್ ಗೋಯಿಂಗ್ ಡೌನ್, ವಾಟ್ ಈಸ್ ದ ಮೋಟಿವೇಶನ್ ಫಾರ್ ರನ್ನಿಂಗ್ ದಿಸ್ ಪಾಡ್ಕಾಸ್ಟ್? ಟ್ರೂ. It is the same with art form. Art form does exist in nature, but it gets life through the performer's throat. So ಈ ಥರ ಬಂದಾಗ there arises the question of ನನಗೆ ಪರ್ಸ್ನಲಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಆರ್ಟಿಸ್ಟ್. ಆಯಿತಾ? there are 3 folds again. The responsibility of the artist towards the audience, towards the art form and to himself. ಮತ್ತೆ ಬಿಕಾಸ್ ಟು ಹಿಮ್ಸೆಲ್ಫ್ ಅವನಿಗೆ ಆನಂದ ಆಗ್ತಿದೆಯಾ ಮೊದಲು, ಅವ್ನು ಹಾಡೋದು ಅವನಿಗೆ ಇಷ್ಟ ಆಗ್ತಿದೆಯಾ, ಅಥವಾ ಅವ್ನಿಗೆ ಹಾಡೋದು ಅವ್ನಿಗೆ ಯಾವ ರೀತಿ ಇಷ್ಟ ಆಗ್ತಿದೆ ಅಥವಾ ಯಾವ ರೀತಿ ಇಮೋಷನ್ಸ್ನ ಇಮೋಟ್ ಮಾಡ್ತಿದೆ. ಹಾಡೋದು ಯಾವಾಗಲೂ ಆನಂದ ಆಗಬೇಕು ಅಂತಲೇ ಇಲ್ಲ, ಕಣ್ಣೀರು ಹಾಕ್ಬೋದು ಆರ್ಟಿಸ್ಟ್ ಹಾಡ್ತಾ ಹಾಡ್ತಾ. ಅದು ಯಾವ ರೀತಿ ಇಮೋಷನ್ ಬೇಕಾದರೂ ಇಟ್ ಮೈಟ್ ಬಿ ಎ ಕಂಪ್ಲೀಟ್ಲಿ ಅನ್ಎಕ್ಸ್ಪ್ಲೇನಬಲ್ ಇಮೋಷನ್. ಎರಡನೇದು, ಅವ್ನು ಹಾಡೋದ್ರಿಂದ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆನ್ ದಿ ಆಡಿಯನ್ಸ್. ಹಿಯರ್ ದೆರ್ ಇಸ್ ದ ಬ್ಯಾರಿಯರ್ ಆಫ್ ನಾಲೆಡ್ಜ್ ವಿಚ್ ವಿ ಆರ್ ಟ್ರೈಂಗ್ ಟು ಗೆಟ್ ಅಕ್ರಾಸ್. ಆಡಿಯನ್ಸ್ಗೆ ಯಾವ ರೀತಿ ಕನೆಕ್ಟ್ ಆಗ್ತಿದ್ದಾನೆ. ಆ್ಯಸ್ ಐ ಅರ್ಲಿಯರ್ ಸೆಡ್, ಇಟ್ ಮೈಟ್ ಬಿ ಆನ್ ಎ ಕಂಪ್ಲೀಟ್ಲಿ ಸ್ಟ್ರೇಂಜ್ ಲೆವೆಲ್. ಇವ್ನು ಏನು ಹಾಡ್ತಿದ್ದಾನಪ್ಪ ಅಂತ ಇರ್ಬೋದು, ಅಥವಾ ಥೋ ಏನು ಹಾಡ್ತಿದ್ದಾನಪ್ಪ ಅಂತ ಇರ್ಬೋದು, ಅಥವಾ ಆಹಾ ಏನು ಹಾಡ್ತಿದ್ದಾನಪ್ಪ ಅಂತ ಇರ್ಬೋದು. ಇಟ್ ಮೈಟ್ ಬಿ ಆನ್ ಎನಿ ಲೆವೆಲ್, ಬಟ್ ದೇರ್ ಈಸ್ ಎ ಕನೆಕ್ಟ್. ಸೊ ದಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದಿ ಆಡಿಯನ್ಸ್. ಆ್ಯಂಡ್ ಥರ್ಡ್ ಒನ್ ಈಸ್ ಟುವರ್ಡ್ಸ್ ದಿ ಆರ್ಟ್.
ಈ ಆರ್ಟ್ ಮುಂದೆ ಹೋಗಬೇಕು ಅಂದರೆ, ಬಿಕಾಸ್ ಆ್ಯಸ್ ವಿ ಆರ್ ಸೀಯಿಂಗ್ ಟುಡೇ, ನೀನೇ ಹೇಳ್ದ ಹಾಗೆ ದೇರ್ ಮೈಟ್ ಬಿ ಆ್ಯನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್, ಅಥವಾ ನಾವು ಹೇಳಿದಾಗ ದೇರ್ ಮೈಟ್ ಬಿ ಆನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಪರ್ಫಾರ್ಮಿಂಗ್ ಆರ್ಟಿಸ್ಟ್ಸ್, ಬಟ್ ಪರ್ಫಾರ್ಮಿಂಗ್ ಆರ್ಟಿಸ್ಟ್ಸ್ ಆಫ್ ವಾಟ್ ಆರ್ಟ್? ಬಿಕಾಸ್ ದೆರ್ ಇಸ್ ನೋ ಐಡೆಂಟಿಟಿ ಟು ಆರ್ಟ್. ನಾವು ಆವಾಗಲೇ ಹೇಳಿದಾಗೆ ಹಿಂದೂಸ್ತಾನಿ ಮ್ಯೂಸಿಕ್ಗೆ ಒಂದು ಸ್ಟ್ರಕ್ಚರ್ ಇದೆ, ಬಟ್ ದಟ್ ಸ್ಟ್ರಕ್ಚರ್ ಬಿಲ್ಡ್ಸ್ ಅಪಾನ್ ದಿ ಇಂಟರ್ಪ್ರಿಟೇಷನ್ ಆಫ್ ದಿ ಆರ್ಟಿಸ್ಟ್. ನಾನು ಮನೇನ ಕರ್ವ್ಡಾಗಿ ಕಟ್ಟಿಸ್ಬೋದು, ರೆಕ್ಟ್ಯಾಂಗ್ಯುಲರಾಗಿ ಕಟ್ಟಿಸ್ಬೋದು, ಬಟ್ ಅಗೇನ್ ಇಟ್ ಈಸ್ ಆನ್ ಇಂಟರ್ಪ್ರಿಟೇಷನ್ ಆಫ್ ದಿ ಆರ್ಟಿಸ್ಟ್ ವಿಚ್ ಇಸ್ ವೆರಿ ಪರ್ಸನಲ್ ಟು ಹಿಮ್. ಇವ್ರು ಹೇಳಿದಾಗೆ ಇಫ್ ಇಟ್ ಈಸ್ ಪರ್ಸನಲ್ ಟು ಹಿಮ್, ಹಿ ಹ್ಯಾಸ್ ಎನ್ ಇಮೋಷನಲ್ ಅಟ್ಯಾಚ್ಮೆಂಟ್ ಟು ಇಟ್. ಆ್ಯಂಡ್ ಇವಾಗ ನಿಮ್ಮ ಮನೆ ಮುಂದೆನೇ ಯಾರೋ ಹೋಗ್ತಾ ಉಗಿತಾ ಹೋದರೆ ನೀವು ಅವ್ರ ಹಿಂದೆ ಅಟ್ಟಿಸ್ಕೊಂಡು ಹೋಗ್ತೀಯ, ರೈಟ್? ವೈ ಈಸ್ ದ್ಯಾಟ್? ಬಿಕಾಸ್ ಯು ಹ್ಯಾವ್ ಅ ಪರ್ಸನಲ್ ಕನೆಕ್ಟ್ ಟು ದಿ ಆರ್ಟ್ ಫಾರ್ಮ್. ಸೊ ಇಫ್ ಯು ಹ್ಯಾವ್ ದಿಸ್ ಪರ್ಸನಲ್ ಕನೆಕ್ಟ್ ಟು ದಿ ಆರ್ಟ್ ಫಾರ್ಮ್, ಆರ್ಟಿಸ್ಟ್ಗೆ ಒಂದು ಚಿಂತೆ ಇದ್ದೇ ಇರುತ್ತೆ, ನಾಳೆ ಈ ಆರ್ಟ್ ಫಾರ್ಮ್ ಉಳಿಯುತ್ತಾ ಆ್ಯಂಡ್ ಹೌ ರೆಲೆವೆಂಟ್ ವಿಲ್ ಐ ಸ್ಟೇ. ಸೇ ಇಫ್ ಇಟ್ ಈಸ್ ಎ ಮ್ಯಾಟರ್ ಆಫ್ 20-30 years, ನಾನು ಇದೇ ಸಂಗೀತನ ನಾಳೆ ಹಾಡ್ತಿದ್ರೆ ಹೌ ರೆಲೆವೆಂಟ್ ವಿಲ್ ಐ ಬಿ? ಬಿಕಾಸ್ ಆಫ್ ಹಿಸ್ ಪರ್ಸನಲ್ ಅಟ್ಯಾಚ್ಮೆಂಟ್ ಟು ದಟ್ ಆರ್ಟ್ ಈ ಕ್ವೆಶನ್ ಅರೈಸ್ ಆಗುತ್ತೆ. ನಾಳೆನೂ ನಾನು ಇದನ್ನೇ ಹಾಡಿದ್ರೆ ಇದು ಉಳಿಯುತ್ತಾ, ಜನ ಕೇಳ್ತಾರೆ ಅನ್ನೋದಕ್ಕಿಂತ ಇದು ಉಳಿಯುತ್ತಾ, ಬಿಕಾಸ್ ಆಫ್ ಹಿಸ್ ಅಟ್ಯಾಚ್ಮೆಂಟ್ ಟು ದಿ ಹಿಸ್ ಡಿವೋಷನ್ ಟು ದಿ ಆರ್ಟ್ ಫಾರ್ಮ್, ಇದು ಉಳಿಯುತ್ತಾ? albeit this question pops up very late in the artist's career, ಬಿಕಾಸ್ ಅವ್ನು ಮೊದಲಷ್ಟು ಕಲ್ತಿರ್ಬೇಕು ಆ ಪ್ರಶ್ನೆ ಬರಲಿಕ್ಕೆ. ಅಷ್ಟು ಕಲ್ತಿರ್ಬೇಕು ಅಂದರೆ ಆ ಸ್ಟ್ರಕ್ಚರ್ ಅವನಿಗೆ ಸಿಕ್ಕಿರಬೇಕು. ಅವನ ಫೇಟ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಅವನಿಗೆ ಆ ರೀತಿ ಗುರುಗಳು ಸಿಕ್ಕಿ ಅವನಷ್ಟು ಸಾಧನೆ ಮಾಡಿ ನಂತರ ಆ ಸ್ಟ್ರಕ್ಚರ್ ಬಂದಾದಮೇಲೆ ದಿಸ್ ಕ್ವೆಶ್ಚನ್ ಪಾಪ್ಸ್ ಅಪ್, ಇಫ್ ಐ ಡೂ ದ ಸೇಮ್ ಥಿಂಗ್ ವಿಲ್ ಪೀಪಲ್ ಸ್ಟಾರ್ಟ್ ಲಿಸ್ನಿಂಗ್? ಇಲ್ಲಿ ನಾನೊಂದು I would like to quote an artist, Pandit Venkatesh Kumar ಅವರು. He learned in the ashram for 12 years. ದಿನನಿತ್ಯ ಬೆಳಗ್ಗೆ ಎದ್ದು 4 ಗಂಟೆಗೆ ಏನೇನು ಸ್ಟ್ರಿಕ್ಟ್ ರೆಜಿಮೆನ್ ಇತ್ತು ಪುಟ್ಟರಾಜ ಗವಾಯಿಗಳವರ ಆಶ್ರಮದಲ್ಲಿ, ಅದನ್ನೆಲ್ಲ ಫಾಲೋ ಮಾಡಿ ರಿಗೋರಸ್ ಸಾಧನೆ ನಡೆಸಿ ಹಿ ವಾಸ್ ಎ ಪ್ರಾಡಕ್ಟ್ ಆಫ್ ದಿ ಆಶ್ರಮ್. ಹೊರಗಡೆ ಬಂದಾಗ ಕೇಳೋರು ಸಿಗಬೇಕಲ್ಲ, ಆಶ್ರಮದ ಒಳಗಡೆ ಕಲ್ತಿದ್ದು ಇವ್ರು ಯಾರು ಅಂತ ಏನಿಗೆ ಗೊತ್ತಿರುತ್ತೆ. ಇಟ್ ಈಸ್ ದ ಸೇಮ್ ಥಿಂಗ್ ವಿತ್ ಎವ್ರಿ ಅದರ್ ಆರ್ಟಿಸ್ಟ್ ಟುಡೇ. ವೆಂಕಟೇಶ್ ಕುಮಾರ್ನವರಿಗೆ ಕೆಲಸ ಸಿಗದೆ ಹಿ ವೆಂಟ್ ಬ್ಯಾಕ್ ಟು ಅಜ್ಜವ್ರು, ಪುಟ್ಟರಾಜ ಗವಾಯಿಗಳ ಹತ್ರ ವಾಪಸ್ ಹೋಗಿ ಹೇಳ್ತಾರೆ, ಗುರುಗಳೇ ನಾನು ಯಾಕಾದರೂ ಇಲ್ಲಿ 12 ವರ್ಷ ಬಂದು ಕಲಿತೆ, ನಾನು ಕಲಿಯೋ ರೀಸನ್ ಏನಿತ್ತು, ನಾನು ಕಲ್ತಿದ್ರಿಂದ ನನಗೆ ಇವತ್ತು ಜೀವನ ನಡೀತಿಲ್ಲ, ನನಗೆ ಏನು ಮಾಡಲಿ? ಪುಟ್ಟರಾಜ ಗವಾಯಿ, ದ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಪರ್ಸನ್ ದಟ್ ಹಿ ವಾಸ್, ಹೇಳಿದ್ರು ನಿನಗೆ ನೌಕರಿ ಸಿಗ್ತದೆ, ಧಾರವಾಡದಲ್ಲೇ ನೌಕರಿ ಆಗ್ತದೆ. It is only because of this devotion that Venkatesh Kumar had towards his guru, he went to Dharwad and he got a job there. And today he is one of the Padma Shri awarded artists. So there are all these factors to be taken into consideration. We can't say ನನಗೆ ಶ್ರುತಿ ಅಂದರೆ ಏನು ಅಂತ ಗೊತ್ತು, 7 ಸ್ವರ ಅಂದರೆ ಏನು ಅಂತ ಗೊತ್ತು, ನಾನು ನಾಳೆಯಿಂದ ಡ್ರಮ್ಸ್ ಜೊತೆ ಹಾಡ್ತೀನಿ. Neither can you say I will remain a slave to this music forever, because if you remain a slave you are in chains, you are not taking the music forward. Neither can you say I will think about it, because if you are thinking about it you will always keep thinking about it, you won't act. So taking all these 3 factors into consideration, the art form has to move forward along with the artist and the audience. ಬಹಳ ಚೆನ್ನಾಗಿ ಹೇಳಿದೆ, ಮತ್ತು ಬಹಳಷ್ಟು ವಿಷಯಗಳನ್ನು ಕವರ್ ಮಾಡಿದೆ. ಸಮೀರಾ, ನೀನಿನ್ನೂ ಓದ್ತಾ ಇದೆಯಾ? ಸೊ ನಿನಗೆ ಪ್ರಶ್ನೆ, ಆರ್ಟ್ನ ಫುಲ್ ಟೈಮ್ ಪ್ರೊಫೆಷನ್ ಅಂತ ತಗೊಂಡು ಸಕ್ಸಸ್ ಆದವರು ಇದ್ದಾರೆ, ಹಾಗೆ ಸ್ವಲ್ಪ ಕಷ್ಟಪಟ್ಟವರು ಇದ್ದಾರೆ. ಯಾಕೆಂದರೆ ಆರ್ಟ್ ಫುಲ್ ಟೈಮ್ ಪ್ರೊಫೆಷನ್ ಆಗಿ ತಗೊಂಡಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆನೂ ಪ್ರಶ್ನೆ ಬರುತ್ತೆ. ಸೊ ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಟೇಕಿಂಗ್ ಆರ್ಟ್ ಆಸ್ ಪ್ರೊಫೆಷನ್? ಸೊ ನಾನು ನೋಡ್ದಂಗೆ ಜನರಲ್ ಪಿಕ್ಚರ್ ಅಬೌಟ್ ಈ ಥರ ಪ್ಯೂರ್ ಆರ್ಟ್ ಫಾರ್ಮ್ ಫಾಲೋ ಮಾಡೋರು ಅಂತಂದರೆ, ಯು ನೆವರ್, ಐ ಮೈಟ್ ಬಿ ರಾಂಗ್, ಬಟ್ ಯು ನೆವರ್ ಗೆಟ್ ಎನ್ ಐಡಿಯಾ ಆಫ್ ಅ ವೆರಿ ರಿಚ್ ಪರ್ಸನ್ ಮಿಂಟಿಂಗ್ ಮನಿ. ಇಟ್ ಈಸ್ ಲೈಕ್ ಇಟ್ ಈಸ್ ಅಂದರೆ ನಮ್ಮ ತಲೆಯಲ್ಲಿ ಎನ್ಗ್ರೇವ್ ಆಗೋಗಿದೆ ದಟ್ ಆರ್ಟಿಸ್ಟ್ ಅಂದರೆ ದೇ ಡೋಂಟ್, ನಾಟ್ ದಟ್ ದೇ ಡೋಂಟ್ ಕೇರ್ ಆರ್ ದೇ ಡೋಂಟ್ ವಾಂಟ್, ಒಂಥರ ತಪಸ್ಸಿದ್ದಂಗೆ ಅದು. ತಪಸ್ಸಿದ್ದಂಗೆ, ಬಟ್ ನಾಟ್ ದಟ್ ದೇ ಡೋಂಟ್ ನೀಡ್ ಮನಿ, ಬಟ್ ದ ಇಂಪಾರ್ಟೆನ್ಸ್ ಗಿವನ್ ಟು ಗೇನಿಂಗ್ ಮನಿ ಈಸ್ ಲಿಮಿಟೆಡ್ ಟು ದಿ ಮಿನಿಮಮ್ ರಿಕ್ವೈರ್ಮೆಂಟ್ಸ್. ಸೊ ಹೀಗಾಗಿ ದ ಆರ್ಟಿಸ್ಟ್ ಲುಕ್ಸ್ ಅಟ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಲೈಕ್ ದ್ಯಾಟ್, ಬಟ್ ದಟ್ ಡಸಂಟ್ ಮೀನ್ ದಿ ಸೊಸೈಟಿ ಹ್ಯಾಸ್ ಟು ಲುಕ್ ಅಟ್ ದಿ ಆರ್ಟಿಸ್ಟ್ ದ ಸೇಮ್ ವೇ. ಸೊ ಏನಾಗುತ್ತೆ, ಮೆನಿ ಆರ್ಟಿಸ್ಟ್ಸ್ ಹ್ಯಾವ್ ಲಿವ್ಡ್, ಈಗ
ಪಂಡಿತ್ ಭೀಮಸೇನ್ ಜೋಶಿ ಅವರು ಸಕ್ಸಸ್ಗೆ ಏನು ನಿಮ್ಮ ಗುಟ್ಟೇನು ಅಂತ ಕೇಳಿದಾಗ ಅವ್ರು ಮೂರು ಬೇಕು ಅಂತ ಹೇಳಿದ್ರು. ಅಂದರೆ ಅದು ಅವರ ಒಂದು ಪರ್ಸ್ಪೆಕ್ಟಿವ್. ಅವ್ರೇನು ಹೇಳಿದ್ರು, ಒಂದು ಒಳ್ಳೆ ಗುರು ಸಿಗಬೇಕು, ಒಂದು ಒಳ್ಳೆ ಪ್ರಾಕ್ಟೀಸ್ ರಿಯಾಜ್ ಮಾಡಬೇಕು, ಮತ್ತು ಮೂರನೇದು ಲಕ್ ಅಂತ ಹೇಳ್ತಾರೆ. ನಸೀಬ್ ಅಚ್ಚಾ ಹೋನಾ ಚಾಹಿಯೆ ಅಂತಂತಾರೆ. ಅಂದರೆ ನಸೀಬ್ ಅಂದರೆ ಲಕ್ ಬೇಕು ಅಂತಂತಾರೆ. ನಾವೇ ನೋಡಿದಂಗೆ ಮೆನಿ ಮ್ಯೂಸಿಷಿಯನ್ಸ್ ಹ್ಯಾವ್ ಬೀನ್ ಏಬಲ್ ಟು ಸಸ್ಟೈನ್ ದೆಮ್ಸೆಲ್ಸ್ ಎಕನಾಮಿಕಲಿ ಆ್ಯಂಡ್ ಲಿವ್ ಟು ಅ ಸರ್ಟನ್ ಸ್ಟ್ಯಾಂಡರ್ಡ್. ಆ್ಯಂಡ್ ಕೆಲವರು ಟಿಲ್ ದಿ ಎಂಡ್ ಅವರು ಮ್ಯೂಸಿಕಲಿ ಅವ್ರು ಯಾರನ್ನೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ದೇ ಆರ್ ಆಲ್ ಗ್ರೇಟ್. ಬಟ್ ದೇರ್ ಹ್ಯಾವ್ ಬೀನ್ ಮ್ಯೂಸಿಷಿಯನ್ಸ್ ಹು ಹ್ಯಾವ್ ಸಫರ್ಡ್ ಫಿನಾನ್ಷಿಯಲಿ. ಬಟ್ ಸೊ ಈ ಥರ ಇರುವಾಗ ಐ ಥಿಂಕ್ ಸೊಸೈಟಿ ಶುಡ್ ಲುಕ್ ಅಟ್ ದಿ ಆರ್ಟಿಸ್ಟ್ ಇನ್ ಅ ಡಿಫ್ರೆಂಟ್ ವೇ, ಬಿಕಾಸ್ ದಿ ಆರ್ಟಿಸ್ಟ್, an ideal artist would never worry that much about monetary attractions ಅಥವಾ ಇದು. ಆದರೆ ಐ ವುಡ್ ಲೈಕ್ ಟು ಆ್ಯಡ್ ಅ ಪಾಯಿಂಟ್ ಹಿಯರ್. ಈ ಆರ್ಟ್ ಫಾರ್ಮ್ ಮತ್ತು ಅದರ ಎಕ್ಸ್ಪೋಜರ್ ಬಗ್ಗೆ ಮಾತಾಡ್ತಿದ್ದಾಗ, ಟು ಆ್ಯಡ್ ಟು ಸಮೀರ್ಸ್ ಪಾಯಿಂಟ್, ದೇರ್ ವಾಸ್ ಎ ರೀಸನ್ ದಟ್ ಭೀಮಸೇನ್ ಜೋಶಿ ಸೆಡ್ ದೀಸ್ 3 things in the same order that he did. Because luck ಅನ್ನೋದು ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ಯುವರ್ ಸಾಧನೆ. It doesn't just pop out, or because luck is something which is not inherited, it is something that is harnessed. ಒಳ್ಳೆ ಗುರುಗಳು ಸಿಗೋದು ಹುಡುಕೋದ್ರಿಂದ. ನಮ್ಮ ಮನೇಲೇ ಕೂತು ನನ್ನ ಹಣೆ ಬರದಲ್ಲಿ ಏನು ಬರ್ದಿದೆ ಅದೇ ಆಗುತ್ತೆ ಅಂದರೆ ಯಾರೂ ಸಿಗೋದಿಲ್ಲ. ಸೊ ಭೀಮಸೇನ್ ಜೋಶಿ ಅವರೇ ಆಲ್ಮೋಸ್ಟ್ ಭಾರತ ಪೂರ್ತಿ ಸುತ್ತಿದ್ದಾರೆ ಗುರುಗಳನ್ನು ಹುಡ್ಕೊಂಡು. ಕೊನೆಗೆ ಅವ್ರು ವಾಪಸ್ ಬಂದಿದ್ದು ಅವ್ರ ಹೋಮ್ ಟೌನ್ಗೆ. ಅದನ್ನೇ ಅವ್ರ ನಸೀಬ ಅಂತ ಹೇಳಿದ್ದು. ವಾಪಸ್ ಬಂದ್ರೂ ಕೂಡ ಅವ್ರವ್ರ ಬಳಿ ಕಲಿತು ಸಾಧನೆ ಮಾಡಿ ನಂತರ ಟು ಕಮ್ ಟು ಫೇಮ್ ವಾಸ್ ದ ಲಕ್ ದಟ್ ಹಿ ಹ್ಯಾಡ್. ಲಕ್ ಅನ್ನೋದು ವಾಸ್ ಇನ್ ಹಿಸ್ ಜರ್ನಿ. ಇಟ್ ವಾಸ್ ನಾಟ್ ಸಮಥಿಂಗ್ ವಿಚ್ ವಾಸ್ ಡಿಫೈನ್ಡ್ ಇನ್ ಎ ಸರ್ಟನ್ ಪಾಯಿಂಟ್. ಇಲ್ಲಿಂದ ಇವರು ಹೀಗಾದರು, ಇಲ್ಲಿಂದ ಇವ್ರು ಹೀಗಾದರು ಅಂತ ಏನು ಡೆಫಿನೇಷನ್ ಇಲ್ಲ. ಸೊ ಅದರಿಂದ ಈ ಮಾನಿಟರಿ ಸಿಚುವೇಶನ್ ಪ್ರಶ್ನೆ ಬಂದಾಗ, ಅಟ್ಲೀಸ್ಟ್ ಇನ್ ಅವರ್ ಜನರೇಷನ್ ಐ ವುಡ್ ಪ್ರಪೋಸ್ ದಟ್ ದತ್ತ ಹೇಳ್ದಾಗೆ there are a lot of outlets and avenues which an artist can pursue, not leaving his art or not catering to other art forms as a sellout, basically. But own art ne itkondu, there are avenues where he can try to introduce this art form in different ways to the unknowing audience. ಐ ವುಡ್ ಆಲ್ಸೋ ಸೇ, ಈ ಇನೋವೇಷನ್ ಅನ್ನೋದು ಏನಿದೆ ಆರ್ಟ್ನಲ್ಲಿ, ಇಟ್ ಸ್ಟೆಮ್ಸ್ ಔಟ್ ಆಫ್ ನೆಸೆಸಿಟಿ ಅಂತ. ಇವಾಗ ನನ್ನದೇ ಸ್ವಂತದ ಎಕ್ಸಾಂಪಲ್ ಹೇಳ್ತೀನಿ. ಈ ಕಾನ್ಸರ್ಟ್ ಸಿನಾರಿಯೋಲಿ, ಬೀಯಿಂಗ್ ಇನ್ ದ ಸೆಕ್ಟ್ ದಟ್ ವಿ ಆರ್, ಮಠಗಳಲ್ಲಿ ಬಹಳಷ್ಟು ಪ್ರೋಗ್ರಾಮ್ ಸಿಗ್ತಿತ್ತು. ಮಠಗಳಲ್ಲಿ ನಾನು ಹೋಗಿ ಬಾಲಂ ಪಿಯಾ ಅಂದರೆ ಅಲ್ಲಿಂದ ಅಲ್ಲಿಗೆ ಪಂಚೆ ಮುದುರಿಸ್ಕೊಂಡು ಎದ್ದು ಹೊಟ್ಟೋಗ್ತಾರೆ. ಸೊ ಅದರಿಂದ ಇನ್ ದ್ಯಾಟ್ ಸೆನ್ಸ್ ಐ ಥಾಟ್ ಆಫ್ an idea, ಯಾಕೆ ಕನ್ನಡ ಬಂದಿಷ್ಗಳನ್ನು ಹಾಡಬಾರ್ದು ಅಂತ. ಆ್ಯಂಡ್ ಟು ವ್ಯಾಲಿಡೇಟ್ ದಿಸ್ ಐಡಿಯಾ ಐ ಸ್ಪೋಕ್ ವಿತ್ ಎ ಲಾಟ್ ಆಫ್ ಪೀಪಲ್, ಯಾರಿಗೆ ಇದ್ರ ಬಗ್ಗೆ ತಿಳಿದಿತ್ತು. ಹಾಗೆ ನನ್ನ ಪ್ರಯತ್ನಗಳನ್ನು ಕೂಡ ಮಾಡಿದೆ ಅದರಲ್ಲಿ. ಸೊ ಪೀಪಲ್ ಆ್ಯಕ್ಚುಲಿ ಸ್ಟಾರ್ಟೆಡ್ ರಿಲೇಟಿಂಗ್ ಮೋರ್. ಇವಾಗ ದಿ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಎ ಪರ್ಸನ್ ಕಮಿಂಗ್ ಆ್ಯಂಡ್ ಆಸ್ಕಿಂಗ್ ಎ ದೇವರನಾಮ ಆ್ಯಂಡ್ ಮೀ ಪ್ರೆಸೆಂಟಿಂಗ್ ಎ ಬಂದಿಶ್, ಒನ್ ಆಫ್ ದ ಡಿಫ್ರೆನ್ಸಸ್ ಇಸ್ ದ ಲ್ಯಾಂಗ್ವೇಜ್. ಆ್ಯಂಡ್ ದಟ್ ಶುಡ್ಂಟ್ ಆ್ಯಕ್ಟ್ ಆಸ್ ಅ ಬ್ಯಾರಿಯರ್. ಸೊ ಆ ರೀತಿ ನೋಡ್ಲಿಕ್ಕೆ ಹೋದಾಗ, ವೈ ನಾಟ್ ಕನ್ನಡ, ವಿಚ್ ಇಸ್ ಎ ವೆರಿ ವಯಬಲ್ ಲ್ಯಾಂಗ್ವೇಜ್ ಫಾರ್ ದ ಬಂದಿಶ್ ಪ್ರೆಸೆಂಟಿಂಗ್ ಆರ್ಟ್ ಫಾರ್ಮ್. ಒಂದು ಕನ್ನಡ ಬಂದಿಶ್ ಹಾಡಕ್ಕಾಗತ್ತಾ ನಮ್ಮ ಶ್ರೋತೃಗಳಿಂದ? ಕೀಪಿಂಗ್ ಇನ್ ದ ಥೀಮ್ ಆಫ್ ಯಮನ್, ಇದು ಕೂಡ ರಾಗ್ ಯಮನ್ನಲ್ಲೇ ಇದೆ. ಸಾಧನೆ ಮನವಿಹಾರ, ಈ ಸಾಧನೆ ಮನವಿಹಾರ, ಈ ಸಾಧನೆ ಮನವಿಹಾರ, ಈ ಸಾಧನೆ ಮನವಿಹಾರ. ಸುರ ಸರಳವು ಸರಿ ಕೊರಳಲಿ ಸಾಧನೆ ಮನವಿಹಾರ, ಈ ಸಾಧನೆ ಮನವಿಹಾರ, ಈ ಸಾಧನೆ
ಇಷ್ಟು ಸುಂದರವಾದ ಒಂದು ಸಾಹಿತ್ಯವನ್ನು ರಚಿಸಿ ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿ ಜೊತೆಗೆ ಹೋಮಿಯೋಪತಿ ಮೆಡಿಸಿನನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಆದಿತ್ಯ ಪಲ್ಲಕ್ಕಿ. ಹಾಗೆ ರಿಸರ್ಚ್ ಕೂಡ ಮಾಡ್ತಾ ಇದ್ದಾನೆ. ಸೊ ಇಲ್ಲಿರೋ 3 ಜನ ಈ ಥರ ಬಹಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲೂ ಇದ್ದಾರೆ. ಡೆಲಾಯ್ಟಲ್ಲಿ ಕೆಲಸ ಮಾಡ್ತಿದ್ದಾನೆ ಶ್ರೀದತ್ತ. ಆಮೇಲೆ ಸಮೀರ ಓದ್ತಾ ಇದ್ದಾನೆ. ದತ್ತ, ನಿನಗೆ ಪ್ರಶ್ನೆ ಏನಂದರೆ, ಈ ಆರ್ಟಿಸ್ಟ್ಗಳಿಗೆ ಈ ಮಾನಿಟರಿ ಏನು ಆಸ್ಪೆಕ್ಟ್ ಇದೆ, ಹೇಗೆ ಅದನ್ನು ನೋಡಬೇಕು? ಯಾಕೆಂದರೆ ನೀವೆಲ್ಲ ಬೇರೆ ಒಂದು ಕೆರಿಯರ್ ಇಟ್ಕೊಂಡು ಇದನ್ನು ಸಂಗೀತವನ್ನು ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ. ಸೊ ನಿನ್ನ ಒಂದು ಟೇಕ್ ಏನಿದ್ರ ಬಗ್ಗೆ? ಅಗೇನ್ ಇಟ್ಸ್ ಅ ವೆರಿ ಪರ್ಸ್ನಲ್ ಕ್ವಶನ್. ನಾನು ಹೆಂಗೆ ನೋಡ್ತೀನಿ ಇದನ್ನು ಅಂದರೆ, ನನಗೆ ವೆರಿ ಪರ್ಸ್ನಲಿ ಮ್ಯೂಸಿಕ್ ಫಾರ್ ಮೀ ಇಸ್ ಫಾರ್ ಮೈ ಲೈಫ್ ರಾದರ್ ದೆನ್ ಮೈ ಲೈವ್ಲಿಹುಡ್. ಯಾಕೆ ಅಂದರೆ ನನಗೊಂದು ಅವಕಾಶ ಇದೆ. ಐ ಹ್ಯಾವ್ ಅ ಆಪರ್ಚುನಿಟಿ ಟು ಅರ್ನ್ ಮೈ ಲಿವಿಂಗ್ ಥ್ರೂ ಮೈ ಜಾಬ್. ಬಟ್ ಮ್ಯೂಸಿಕ್ ನನಗೆ ಇಟ್ ಈಸ್ ಮೈ ಪ್ಯಾಷನ್. ಇಟ್ ಈಸ್ ವಾಟ್ ಗಿವ್ಸ್ ಲೈಫ್ ಟು ಮೈ ಲೈಫ್. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ಸೊ ಹೆಂಗಾಗಿದೆ ಅಂದರೆ ದ ಪ್ರೆಸೆಂಟ್ ಸಿನಾರಿಯೋ, ಮುಂಚೆ ಎಲ್ಲ ನಾವು ನೋಡ್ಬೋದು ಬೈಠಕ್ಸ್ ಆಗೋದು, ಇಡೀ ರಾತ್ರಿ ಆಗೋದು. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಮುಂಚೆ. ಬಡತ್ ಅಂತ ಇವ್ನು ಏನು ಹೇಳಿದ್ನೋ, ಹೆಂಗೆ ಹಾಡ್ತಿದ್ರು ಅನ್ನೋ ರೀತಿಯಲ್ಲಿ ತೊಗೊಂಡು ಹೋದಾಗ ದೇ ಯೂಸ್ ಟು ಸಿಂಗ್ ಫಾರ್ 6 hours 7 hours. ಇವಾಗ ಒಂದು ಕಾನ್ಸರ್ಟ್ ಅಂದರೆ 1.5 ಗಂಟೆ ಆದರೆ ಹೆಚ್ಚು. ಸೊ ಈ ಥರ ಎವಲ್ಯೂಷನ್ ಹಾಕೊಂಡು ಬಂತಿರ್ಬೇಕಾದ್ರೆ ಹೌ ವೆಲ್ ಆ್ಯನ್ ಆರ್ಟಿಸ್ಟ್ ಅಡಾಪ್ಟ್ಸ್. ಇವಾಗ ಒಬ್ಬ ಆರ್ಟಿಸ್ಟ್ಗೆ ಮಾನಿಟರಿಲಿ ಹೆಂಗೆ ಇವಾಗ ಫೀಲ್ಡಲ್ಲಿ ಇಳಿಯೋದು ಅಂತ ನಾನು ಹೇಳಿದೆ. ಹೆಣಗಬೇಕು, ಯಾವುದೇ ಫೀಲ್ಡ್ ಆಗಿರ್ಬೋದು. ನನ್ನ ಕೆಲಸ ಆಗಿರಬಹುದು, ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ ಆ್ಯಸ್ ಅ ಪರ್ಫಾರ್ಮಿಂಗ್ ಆರ್ಟ್ ಆಗಿರ್ಬೋದು, ಹೆಣಗಬೇಕು. ಆ್ಯಂಡ್ ಅದಕ್ಕೆ ಏನು ರೆಸ್ಪೆಕ್ಟ್ ಸಿಗಬೇಕು ಒಬ್ಬ ಆರ್ಟಿಸ್ಟ್ಗೆ. ಹೀ ಈಸ್ ಅನ್ ಆರ್ಟಿಸ್ಟ್, ಬೀಟ್ ಎನಿ ಒನ್, ಹೀ ಈಸ್ ಅನ್ ಆರ್ಟಿಸ್ಟ್. ಅದಕ್ಕೆ ರೆಸ್ಪೆಕ್ಟು ಇನ್ ದ ಫಾರ್ಮ್ ಆಫ್ ಮನಿ ಆ್ಯಂಡ್ ದ ರೆಸ್ಪೆಕ್ಟ್ ದಟ್ ಹಿ ಡಿಸರ್ವ್ಸ್ ಈಸ್ ಅ ಮಸ್ಟ್. ಅದು ಆದಮೇಲೆ ಮಿಕ್ಕಿದ್ದು ಅದು ಸಮಾಜದ ಕರ್ತವ್ಯ, ಆ ರೆಸ್ಪೆಕ್ಟ್ ಕೊಡೋದು. ಎಸ್, ಆಸ್ ಅ ರೆಸ್ಪಾನ್ಸಿಬಲ್ ಲಿಸ್ನರ್. ಅದು ನಾವಿವಾಗ ವೆಸ್ಟರ್ನಿಂದ ಎಷ್ಟು ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿದ್ದೀವಿ ಅಂದರೆ, ಎಲ್ಲ ಆಲ್ಮೋಸ್ಟ್ ಅವ್ರು ಹೇಳಿದ್ರೆ, ನಿಮ್ಮ ಹಳೆ ಪಾಡ್ಕಾಸ್ಟಲ್ಲೂ ಇದ್ರ ಬಗ್ಗೆ ತುಂಬ ಡಿಸ್ಕಷನ್ಸ್ ಆಗಿದೆ. ಸೊ ಅವ್ರು ಹೇಳಿದ್ರೆ ಅದೇ ವೇದವಾಕ್ಯ ಅನ್ನೋದು ಆಗೋಗಿದೆ. ಬಟ್ ಅವ್ರು ಇರೋ ಡೆಕೋರಮ್, ಅವರು ಒಂದು ಕಾನ್ಸರ್ಟಲ್ಲಿ ಅಟೆಂಡ್ ಮಾಡೋ ಡೆಕೋರಮ್ ಇರ್ಬೋದು, ಅದನ್ನ ಯಾಕೆ ನಾವು ತಗೋಬಾರ್ದು? ಆರ್ಟಿಸ್ಟಿಗೆ ಕೊಡೋ ರೆಸ್ಪೆಕ್ಟ್. ಎಕ್ಸಾಕ್ಟ್ಲಿ. ಅವರು ಒಂದ್ಸಲಿ ಬಂತು ಅಂದರೆ ಆ ಟೈಮ್ ಒಳಗಿರಬೇಕು. ಆ ಟೈಮಲ್ಲಿ ಇರಲಿಲ್ಲ ಅಂದರೆ ಅವ್ರು ದೇ ಆರ್ ನಾಟ್ ಅಲೌಡ್ ಇನ್ಸೈಡ್ ದ ಹಾಲ್. ಅದನ್ನು ನಾವೇನಕ್ಕೆ ಫಾಲೋ ಮಾಡಬಾರ್ದು? ನಮ್ಗೆ ಹೆಂಗಿದೆ ಅಂದರೆ, ಇವಾಗ ಒಂದು ಕರ್ನಾಟಕ ಕಾನ್ಸರ್ಟ್ ತೊಗೊಂಡ್ರೆ ತನಿ ಶುರು ಮಾಡಿದ ತಕ್ಷಣ ಎಲ್ಲರೂ ಅರ್ಧಕ್ಕರ್ಧ ಎದ್ದೋಗಿರ್ತಾರೆ. ಇಟ್ಸ್ ಎ ಡಿಸ್ರೆಸ್ಪೆಕ್ಟ್ ಫಾರ್ ದ ಆರ್ಟಿಸ್ಟ್ ಹೂ ಎವರ್ ಇಸ್ ಪ್ಲೇಯಿಂಗ್. ಯಾಕೆಂದರೆ ನಮಗೆ ಅನಿಸುತ್ತೆ ಸ್ಟೇಜ್ ಮೇಲೆ ಕೂತಾಗ ಯಾರೋ ಒಬ್ಬ ಎದ್ದೋದ್ರೆ ಏನಪ್ಪ ಅವ್ರಿಗೆ ಇಷ್ಟ ಆಗಲಿಲ್ವ ಅಂತ. ಇಟ್ ಮೈಟ್ ಅಗೇನ್ ನನ್ನ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಇರ್ಬೋದು, ಮ್ಯೂಸಿಕ್ ನನಗೆ ಹಾಗೆ ಅಂತಾರೆ ಹೇಳಿದ್ದೀವಿ. ಬಟ್ ಆನ್ ಸ್ಟೇಜ್ ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್. ಅಲ್ಲಿ ಯಾರೋ ಒಬ್ಬರು ಎತ್ತೋದ್ರು ಅಂದರೆ ಏನೋ ಒಂದು ಅನಿಸುತ್ತೆ. ವಿ ಮೈಟ್ ಫೀಲ್ ಬ್ಯಾಡ್, ದ ಆರ್ಟಿಸ್ಟ್ ಮೈಟ್ ಫೀಲ್ ಬ್ಯಾಡ್. ಸೊ ಇಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಲಿಸನರ್ ಟು ಪೇ ಹೀಡ್ ಫಾರ್ ದ ಆರ್ಟಿಸ್ಟ್ ಎಮೋಷನ್ಸ್ ಆಲ್ಸೋ. ಮಾನಿಟರಿ ಅಂತ ಬಂದಾಗ, ಆ್ಯಸ್ ಐ ಟೋಲ್ಡ್ ಯು, ಒಬ್ಬ ಆರ್ಟಿಸ್ಟ್ ಒಂದು ಆರ್ಟ್ ಫಾರ್ಮ್ಗೋಸ್ಕರ ಅವನ ಜೀವನವನ್ನೇ ತೆಗೆದಿರ್ತಾನೆ. ಆ್ಯಂಡ್ ಹಿ ವಿಲ್ ಹ್ಯಾವ್ ಹಿಸ್ ಓನ್ ಕಮಿಟ್ಮೆಂಟ್ಸ್ ಆ್ಯಂಡ್ ಸ್ಯಾಕ್ರಿಫೈಸಸ್. ತುಂಬ ಸ್ಯಾಕ್ರಿಫೈಸಸ್ ಮಾಡಿರ್ತಾರೆ. ಎಸ್ಪೆಷಲಿ ಕ್ಲಾಸಿಕಲ್ ಆರ್ಟ್ ಫಾರ್ಮ್, ಲೈಕ್ ವಿ ವರ್ ಟೆಲ್ಲಿಂಗ್, ನಥಿಂಗ್ ಹ್ಯಾಪನ್ಸ್ ವೆರಿ ಫಾಸ್ಟ್ ಇನ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಆ್ಯಂಡ್ ಅದೇ ಹಾಗಂತ ನಾವು ಸುಮ್ಮನೆ ಇರಬೇಕಂದ್ರೆ, ಚಿಂತನೆ ನಡೀತಿರಬೇಕು, ಅದಕ್ಕೆ ಆ್ಯಕ್ಷನ್ ಆಗು ಕನ್ವರ್ಟ್ ಆಗಬೇಕು. ಬಿಕಾಸ್ ವಿ ವಿಲ್ ಹ್ಯಾವ್ ಟು ಸರ್ವೈವ್. ಯಾಕಂದರೆ ಅಷ್ಟು ಕಾಂಪಿಟೇಷನ್ ಇದೆ, ಬಿಕಾಸ್ ಇಟ್ಸ್ ಅ ವೆರಿ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಇವಾಗ. ಸೊ ಅದಕ್ಕೆ ನಾವು ಅಡಾಪ್ಟ್ ಹೆಂಗೆ ಮಾಡ್ತೀವಿ, ಅದಕ್ಕೆ ನಮಗೆ ಎಷ್ಟು ರೆಸ್ಪೆಕ್ಟ್ ಸಿಗ್ತಿದೆ ಆ ಆರ್ಟ್ ಫಾರ್ಮ್ಗೆ, ಆ ಆರ್ಟಿಸ್ಟ್ಗೆ, ಮಾನಿಟರಿಲಿ ಆ್ಯಂಡ್ ಸೊಸೈಟಲಿ ಎಷ್ಟು ರೆಸ್ಪೆಕ್ಟ್ ಹೋಗಬೇಕೋ ಅದು ಹೋಗಲೇಬೇಕು. ನೀ ಕ್ವಶನ್ ಕೇಳಿದಾಗ ಯು ಆರ್ ರೆಫರಿಂಗ್ ಟು ಅಸ್ ಆಸ್ ಬೀಯಿಂಗ್ ಪ್ರೊಫೆಷನಲಿ ಇನ್ಕ್ಲೈನ್ಡ್ ಆ್ಯಂಡ್ ಆಲ್ಸೋ ಆರ್ಟಿಸ್ಟಿಕಲಿ ಇನ್ಕ್ಲೈನ್ಡ್. ಒಂದು ಐ ವುಡ್ ಲೈಕ್ ಟು ಸೇ, ಮಾನಿಟರಿ ವಿಷಯ ಅಂತ ತಗೊಂಡಾಗ ಆ್ಯಸ್ ಆ್ಯನ್ ಆರ್ಟಿಸ್ಟ್ ದುಡ್ಡು ಅಥವಾ ರೆಸ್ಪೆಕ್ಟ್ ಬರೋದು ಇಟ್ ಈಸ್ ನಾಟ್ ಫಾರ್ ದಿ ಆರ್ಟಿಸ್ಟ್ ಬಟ್ ಫಾರ್ ದಿ ಆರ್ಟ್. ಬಟ್ ಆ್ಯಸ್ ಎ ವರ್ಕರ್, ಪ್ರೊಫೆಷನಲ್ ಲೈಫಲ್ಲಿ ಯುವರ್ ಸ್ಯಾಲರಿ ಈಸ್ ಫಾರ್ ದ ವರ್ಕರ್. ಇಟ್ ಈಸ್ ಫಾರ್ ದ ವರ್ಕ್ ದ ವರ್ಕರ್ ಡಸ್. ಸೊ ಆ ರೀತಿಲಿ ತಗೊಂಡಾಗ ದಿಸ್ ಮಾನಿಟರಿ ಆಸ್ಪೆಕ್ಟ್ ಆಫ್ ಆರ್ಟ್ ಈಸ್ ನಾಟ್ ಎ ರೆಸ್ಪಾನ್ಸಿಬಿಲಿಟಿ ಜಸ್ಟ್ ಬೈ ದಿ ಆಡಿಯನ್ಸ್ ಆರ್ ದ ಲಿಸನರ್ಸ್ ಆರ್ ದಿ ಆರ್ಟಿಸ್ಟ್, ಬಟ್ ದ ಯೂನಿಟ್ ಆ್ಯಸ್ ಎ ಹೋಲ್ ಇನ್ಕ್ಲೂಡಿಂಗ್ ದ ಗೌರ್ಮೆಂಟ್, ದ ಸೊಸೈಟಿ. ಇವಾಗ ಯಾಕೆ ಅಂದರೆ, ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್ ಆಫ್ ಹೌ ದಿಸ್ ಆರ್ಟ್ ಸರ್ವೈವ್ಡ್ ಇಷ್ಟು ವರ್ಷ. ಬಿಫೋರ್, ಕ್ಲಾಸಿಕಲ್ ಆರ್ಟಿಸ್ಟ್ ವಾಸ್ ಪ್ಯಾಟ್ರನೈಸ್ಡ್ ಬೈ ದ ಕಿಂಗ್ಸ್, ಅಥವಾ ಆ ಏರಿಯಲ್ಲಿ ಯಾರಿದ್ರು ದೇ ಯೂಸ್ ಟು ಪ್ಯಾಟ್ರನೈಸ್ ದಿ ಆರ್ಟಿಸ್ಟ್ಸ್.
ಅವರನ್ನು ಕರೆದು ಆಸ್ಥಾನದಲ್ಲಿ ಹಾಡಿಸಿ ಅವರಿಗಿಷ್ಟ ಔಪಚಾರಗಳನ್ನು ಮಾಡಿ ಅವ್ರ ಜೀವನ ನಡೆಯೋ ರೀತಿ ಮಾಡ್ತಿದ್ರು. ಬಟ್ ನೌ ದಟ್ ಈಸ್ ನಾಟ್ ದೇರ್. ಗೌರ್ಮೆಂಟ್ ಹ್ಯಾಸ್ ಟೇಕನ್ ದ ರೋಲ್ ಆಫ್ ದ ಕಿಂಗ್ಶಿಪ್ ದಟ್ ಎಕ್ಸಿಸ್ಟೆಡ್ ದೆನ್, ಬಟ್ ಇಟ್ ಹ್ಯಾಸ್ ನಾಟ್ ಟೇಕನ್ ದ ರೆಸ್ಪಾನ್ಸಿಬಿಲಿಟೀಸ್. ದೇ ಹ್ಯಾವ್ ನಾಟ್ ಟ್ರಾನ್ಸ್ಲೇಟೆಡ್ ಕಂಪ್ಲೀಟ್ಲಿ. ಇದಂತೂ ನಿಜ. ಸೊ ಆ ರೀತಿಲಿ ನೋಡ್ಲಿಕ್ಕೆ ಹೋದರೆ ಇಟ್ ಈಸ್ ನಾಟ್ ಎ ಬ್ಲೇಮ್ ಆನ್ ದ ಗೌರ್ಮೆಂಟ್ ಪರ್ ಸೆ, ಬಟ್ ಇಟ್ ಈಸ್ ಎ ರಿಫ್ಲೆಕ್ಷನ್ ಆಫ್ ಇಟ್ಸ್ ಹಿಸ್ಟ್ರಿ ಆ್ಯಂಡ್ ಟುಡೇಸ್ ಆನ್ ಗೋಯಿಂಗ್ಸ್. ಸೊ ಆ ರೀತಿ ನೋಡ್ಲಿಕ್ಕೆ ಹೋದಾಗ ಇಟ್ ಈಸ್ ನಾಟ್ ಸಪೋರ್ಟ್ ಫಾರ್ ದಿ ಆರ್ಟಿಸ್ಟ್ಸ್. ಯಾಕೆಂದರೆ ನೀವು ಹೇಳಿದಾಗ ಇವತ್ತಿನ ಮೋಸ್ಟ್ ಆಫ್ ದ ಪರ್ಫಾರ್ಮರ್ಸ್ ದೇರ್ ವಿಜಯ್ ಕೋಪರ್ಕರ್ ಅಂತ, ಪಂಡಿತ್ ವಿಜಯ್ ಕೋಪರ್ಕರ್ ಅಂತ, ದಿರ್ ಇಸ್ ಎ ಹಿಂದೂಸ್ತಾನಿ ಆರ್ಟಿಸ್ಟ್. ಹಿ ಈಸ್ ಎ ಪರ್ಫಾರ್ಮಿಂಗ್ ಲೆಜೆಂಡ್ರಿ ಆರ್ಟಿಸ್ಟ್ ಟುಡೇ. ಅವರ ಹೇಳ್ಕೊಡೋ ಪದ್ಧತಿಲಿ he does not teach unless the student has a bachelor's degree in something else. So ಆ ರೀತಿಲಿ artists themselves are supporting in order to survive in life, but to survive in the art is an entirely different thing. ಇನ್ನೊಂದು ಏನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ಸ್ ಆಲ್ಸೋ ಅ ಕ್ವಶನ್ ಆಫ್ ಲಾಂಜಿವಿಟಿ, ನಾಟ್ ಜಸ್ಟ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್, ಈವನ್ ಇನ್ ಅದರ್ ಫಾರ್ಮ್ಸ್ ಆಫ್ ಮ್ಯೂಸಿಕ್. ಇವಾಗ ನಾನು ಹಾಡ್ತಿದ್ದೀನಿ, ನಾಳೆ ನನಗಿನ್ನ ಇನ್ನೊಬ್ಬ ಚೆನ್ನಾಗಿರೋನು ಬರ್ತಾನೆ, ಅವಾಗ ಜನ ನನ್ನನ್ನು ಮರಿಬೋದು. ಸೊ ದಿಸ್ ಈಸ್ ಒನ್ ಥಿಂಗ್ ದಟ್ ವಿ ಆಲ್ವೇಸ್, ರಿಲೆವೆನ್ಸ್ ಅನ್ನೋದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಅದನ್ನು ಒಂದು ಪ್ರಶ್ನೆ ಅಂತ. ಆ ಸಮಯದಲ್ಲಿ ಏನಾಗುತ್ತೆ, ಮಾನಿಟರಿ ಹೆಂಗೆ ಸಪೋರ್ಟ್ ಮಾಡಬಹುದು, ಅದಕ್ಕೆ ಒಂದು ಯೋಜನೆಗಳು ಬೇಕು. ಯೋಜನೆಗಳು ಬರಬೇಕು ಅಂತ ಹೇಳ್ದ, ಯೋಜನೆಗಳು ಇದೆ, ಆ್ಯಂಡ್ ದೇ ಶುಡ್ ಸಿ ಥ್ರೂ ದಟ್ ದ ಯೋಜನೆ ಗೆಟ್ಸ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್. ವೆರಿ ಟ್ರೂ. ನಂದೊಂದು ಲಾಸ್ಟ್ ಪ್ರಶ್ನೆ ಇದು ನಮ್ಮ ಪಾಡ್ಕಾಸ್ಟ್ದು. ಒಬ್ಬ ಆರ್ಟಿಸ್ಟಿನ ಒಂದು ಪರ್ಸ್ನಲ್ ಲೈಫ್ ಏನಿದೆ ಅದ್ರ ಜೊತೆನೂ ಆಡಿಯನ್ಸ್ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಒಪಿನಿಯನ್ ಆಗಿರ್ಬೋದು, ಅಥವಾ ಅವನೊಂದು ಪರ್ಸ್ನಲ್ ಲೈಫಲ್ಲಿ ಅವನಿಗಿರುವಂಥ ಒಳ್ಳೆ ಚಟಗಳು, ಕೆಟ್ಟ ಚಟಗಳು, ಯಾವುದೇ ಥರದ ಅವನ ಒಂದು ಪರ್ಸ್ನಲ್ ಲೈಫಿನ ಒಂದು ಸ್ಟೋರೀಸ್ ಆಗಿರ್ಬೋದು, ಈ ಥರ ಒಂದು ಪರ್ಸ್ನಲ್ ಕನೆಕ್ಟ್ ಒಬ್ಬ ಆರ್ಟಿಸ್ಟ್ ಮೇಲಾಗೋದು ಎಷ್ಟು ಸಮಂಜಸ ಅಂತ. ತುಂಬ ಆರ್ಟಿಸ್ಟ್ ಇದ್ದಾರೆ. ಯಂಗ್ ಪೀಪಲ್ ಲೈಕ್ ಅವರ್ ಸೆಲ್ಫ್, ವಿ ಲುಕ್ ಅಪ್ ಟು ದೋಸ್ ಆರ್ಟಿಸ್ಟ್. ಸೊ ಐ ಅಗ್ರಿ ದಟ್ ಪ್ರತಿಯೊಬ್ಬ ಆರ್ಟಿಸ್ಟಿಗೂ ಒಂದು ಕಲ್ಚರಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆ್ಯಸ್ ಫಾಲೋವರ್ಸ್ ಆಫ್ ಆರ್ಟ್ ಅಥವಾ ಪೇಟ್ರನ್ಸ್ ಆಫ್ ಆರ್ಟ್, ಸ್ಟಿಕ್ ಟು ದಿ ಆರ್ಟ್ ಆಫ್ ದಿ ಆರ್ಟಿಸ್ಟ್. ಸೊ ಏನಾಗುತ್ತೆ, ಇದು ತುಂಬ ಎಲ್ಲ ಕಡೆಯಿಂದ ಕೇಳಿರ್ತೀವಿ ನೋಬಡಿ ಈಸ್ ಪರ್ಫೆಕ್ಟ್ ಅಂತ. ಆದ್ದರಿಂದ ಕೆಲವರು ತುಂಬ ಒಂದು ಯಾವುದೋ ಫೀಲ್ಡ್ನಲ್ಲಿ ತುಂಬ ಸಾಧನೆ ಮಾಡಿರ್ತಾರೆ. ಇದು ಮ್ಯೂಸಿಕ್ಕೇ ಆಗಬೇಕು ಅಂತಲ್ಲ, ದೇರ್ ಆರ್ ಮೆನಿ ರೋಲ್ ಮಾಡೆಲ್ಸ್. ಸೊ ಆ ರೋಲ್ ಮಾಡೆಲ್ ಅಂದಾಗ ನಾವು ಯಾವುದೋ ಒಂದು ಆಸ್ಪೆಕ್ಟಿಂದ ಅವ್ರನ್ನ ರೋಲ್ ಮಾಡೆಲ್ ಅಂತೀವಿ. ನಾವೊಬ್ಬನ ರೋಲ್ ಮಾಡೆಲ್ ಅಂತಂದರೆ ಇನ್ನೊಬ್ಬರು ಅದೇ ವ್ಯಕ್ತಿನ ಇಲ್ಲ ಅವ್ರು ಹಂಗೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಿಂದ ಅವರು ಯಾವುದಕ್ಕೆ ಪ್ರಸಿದ್ಧ ಆಗಿದ್ದಾರೆ, ಪ್ರಸಿದ್ಧ ಮಾಡೋದು ಪೇಟ್ರನ್ಸೇನೆ. ಆದ್ದರಿಂದ ಒಬ್ಬ ಆರ್ಟಿಸ್ಟ್ನ ಅವರ ಆರ್ಟ್ಗೋಸ್ಕರ ಆ್ಯಂಡ್ ಆ ಆರ್ಟ್ನಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ, ಬೇಸ್ಡ್ ಆನ್ ಓನ್ಲಿ ದಟ್ ಆರ್ಟಿಸ್ಟ್ ಶುಡ್ ಬಿ ರೆಕಗ್ನೈಸ್ಡ್ ಆ್ಯಂಡ್ ಫಾಲೋಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಅಕಾರ್ಡಿಂಗ್ಲಿ ಅಂತ ಐ ಫೀಲ್. ಈ ವಿಷಯದಲ್ಲಿ ಹೇಳೋದಾದರೆ ನನಗೊಂದು ಪ್ರಶ್ನೆ ಇದೆ. ಈಗಿನ ಟ್ರೆಂಡ್ ನೋಡ್ಲಿಕ್ಕೆ ಹೋದರೆ, ವೆಸ್ಟರ್ನ್ ಟ್ರೆಂಡ್ ಆ್ಯಂಡ್ ದಿ ಇಂಡಿಯನ್ ಟ್ರೆಂಡ್ಸ್, ಆರ್ಟಿಸ್ಟ್ಸ್ ಆರ್ ಆಲ್ಸೋ ಸೋಷಿಯಲ್ ಇನ್ಫ್ಲುಯೆನ್ಸರ್ಸ್, ಸಮೀರ್ ಹೇಳಿದ ಹಾಗೆ. ಸೊ ನನ್ನ ಪ್ರಶ್ನೆ ಇರೋದೇನು ಅಂದರೆ, ವಾಟ್ ಈಸ್ ದ ಡಿಗ್ರಿ ಆಫ್ ರೆಸ್ಪಾನ್ಸಿಬಿಲಿಟಿ ದಿ ಆರ್ಟಿಸ್ಟ್ ಮಸ್ಟ್ ಹ್ಯಾವ್ ಟುವರ್ಡ್ಸ್ ಹಿಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಟುವರ್ಡ್ಸ್ ಹಿಸ್ ಇನ್ಫ್ಲುಯೆನ್ಸ್ ಇನ್ ದ ಸೊಸೈಟಿ? ಯಾಕೆ ಅಂದರೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳಷ್ಟು ಜನ ಪ್ರಸಿದ್ಧವಾಗಿ ಒಂದು ಆನೆಕ್ಡೋಟ್ನ ಹೇಳ್ತಾರೆ, ಶಾಸ್ತ್ರೀಯ ಸಂಗೀತ ಇಸ್ ನಾಟ್ ಜಸ್ಟ್ ಪರ್ಫಾರ್ಮೆನ್ಸ್, ಇಟ್ಸ್ ಎ ವೇ ಆಫ್ ಲೈಫ್ ಅಂತ. ಸೊ ಯಾಕೆಂದರೆ ಈ ಸಂಗೀತ ಕಲಿಯೋದ್ರಿಂದ ಇಟ್ ಈಸ್ ನಾಟ್ ಜಸ್ಟ್ ಕಾನ್ಸಂಟ್ರೇಷನ್, ಇಟ್ಸ್ ಎ ಡಿಸ್ಟ್ರಾಕ್ಷನ್ ವಿಚ್ ಈಸ್ ಮಚ್ ಬೆಟರ್ ದೆನ್ ಕಾನ್ಸಂಟ್ರೇಷನ್. ಯಾಕೆಂದರೆ ಈ ಸಂಗೀತದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಿಕ್ಕಿದ್ದ ಚಟಗಳಿಗೆ, ಮಿಕ್ಕಿದ್ದ ಕಡೆಗೆ ನಮ್ಮ ಮನಸ್ಸು ಹರಿದೇ ಇರೋ ಹಾಗೆ ಮಾಡೋದೇ ಒಂದು ಸಾಧನೆ. ಬಿಕಾಸ್ ಟ್ರೈಂಗ್ ಟು ಗೆಟ್ ಇನ್ ಟು ದ ಮ್ಯೂಸಿಕ್ ದಟ್ ಯು ಆರ್ ಟ್ರೈಂಗ್ ಟು ಪರ್ಫಾರ್ಮ್ ಆ್ಯಂಡ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಇಂಟ್ರಿಕೆಸೀಸ್. ಈಗಿನ ಕಾಲದಲ್ಲಿ ಆರ್ಟಿಸ್ಟ್ಗೆ ಇಫ್ ದೇ ಆರ್ ರಿಯಲಿ ಟ್ರೈಂಗ್ ಟು ಡೂ ದಿಸ್, ಐ ವುಡ್ ಲೈಕ್ ಟು ಸೇ ದೇ ವುಡಂಟ್ ಹ್ಯಾವ್ ಟೈಮ್ ಫಾರ್ ಎನಿಥಿಂಗ್ ಎಲ್ಸ್. ಈ ಒಂದು ಅಭ್ಯಾಸ ಅಥವಾ ಅವರ ಎಕ್ಸ್ಟ್ರಾ ಆ್ಯಡೆಡ್ ಆ್ಯಕ್ಟಿವಿಟೀಸ್ ಏನೇನಿತ್ತು, ವಾಟ್ ದಿ ಆಡಿಯನ್ಸ್ ಪರ್ಸೀವ್ಸ್, ವಿಚ್ ಈಸ್ ವೆರಿ ರಿಯಲ್ ಅಕಾರ್ಡಿಂಗ್ ಟು ದೆಮ್. ಆಡಿಯನ್ಸ್ಗೆ ನೀನು ಚೆನ್ನಾಗಿ ಹಾಡ್ತೀಯಪ್ಪ, ಹೌದು, ಆದರೆ ನೀನು ಸಿಗರೆಟು ಸೇದ್ತೀಯ, ಐ ವುಡ್ ರಾದರ್ ಚೂಸ್ ದ ಲ್ಯಾಟರ್ ಪಾರ್ಟ್. ನೀನು ಚೆನ್ನಾಗಿ ಸಿಗರೆಟ್ ಸೇತಿರೋದ್ರಿಂದನೇ ಚೆನ್ನಾಗಿ ಹಾಡ್ತಿದ್ಯಾ ಅಂತ ದೇ ಮೈಟ್ ಫಾಲ್ ಇನ್ ಟು ದಟ್ ಇನ್ಫರೆನ್ಸ್. ಸೊ ನಾನು ಸಿಗರೆಟ್ ಸೇತೀನಿ, ನಾನು ಚೆನ್ನಾಗಿ ಹಾಡ್ಬೋದು ಅಂತ. ಬಟ್ ಟು ಕೌಂಟರ್ ದಟ್ ಇನ್ಫರೆನ್ಸ್, ದಿ ಆರ್ಗ್ಯುಮೆಂಟ್ ಹಿಯರ್ ಈಸ್
ಒಬ್ಬ ನಿಜವಾಗ್ಲೂ ಸಂಗೀತ ಸಾಧನೆ ಮಾಡ್ತಿರೋನು ಈಗಿನ ಕಾಲದಲ್ಲಿ ಹಿ ಡೆಫಿನೆಟ್ಲಿ ವೋಂಟ್ ಹ್ಯಾವ್ ಟೈಮ್ ಫಾರ್ ಎವ್ರಿಥಿಂಗ್ ಎಲ್ಸ್. ಇದ್ರೂ ಕೂಡ ದ ಆಸ್ಪೆಕ್ಟ್ ವಿಚ್ ನೀಡ್ಸ್ ಟು ಬಿ ಎಕ್ಸಾಮಿನ್ಡ್ is his social circumstance. Because art is a personal experience. Art is not something socially acquired. This categorization needs to happen. The audience or whoever is the listener needs to compartmentalize between the artist's personal life and his social life. ವೆರಿ ವೆಲ್ ಪುಟ್. ದತ್ತ, ನಿನ್ನ ಒಂದು ಒಪಿನಿಯನ್ ಏನು? ಯಾಕೆಂದರೆ ನಾವು ನೋಡಿದ್ದೀವಿ ಬಹಳಷ್ಟು ಜನ ಒಂದು ಸೋಷಿಯಲ್ ಇಶ್ಯೂಸ್ ಬಗ್ಗೆ ದನಿ ಎತ್ತದವರಿದ್ದಾರೆ. ಆ್ಯಂಡ್ ಅವರನ್ನು ಸಂಗೀತಗಾರರು ಅಂತ ನೋಡೋದಕ್ಕಿಂತ ಜಾಸ್ತಿ ಅವರೊಬ್ಬರನ್ನ ಆ್ಯಕ್ಟಿವಿಸ್ಟ್ ಅಂತ ನೋಡ್ತೀವಿ ನಾವು, ಅಥವಾ ಈ ಥರ ನಾವು ಬಹಳಷ್ಟು ಜನ ನೋಡಿದ್ದೀವಿ. ಸೊ ನಿನ್ನ ಒಂದು ಟೇಕ್ ಏನು ಈ ವಿಚಾರ? ಹೀಗಂತೂ ಈ ನಡುವೆ ರೈಟ್ ಆ್ಯಂಡ್ ಲೆಫ್ಟ್ ನಡೀತಾ ಇದೆ. ಹೌದು ಹೌದು, ಸೆಂಟ್ರಲ್ ನಾವಿದ್ದೀವಿ. ಹೌದು. ಇವಾಗ ಹೆಂಗಾಗಿದೆ ಅಂದರೆ ಆದಿತ್ಯ ತುಂಬ ಚೆನ್ನಾಗಿ ಹೇಳ್ದ. ಆ್ಯಂಡ್ ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂಯಿಂದ ಅವನು ತುಂಬ ಚೆನ್ನಾಗಿ ಹೇಳ್ದ. ಆ್ಯಂಡ್ ಸಟನ್ಲಿ ಹಿ ಟೋಲ್ಡ್ ವಾಟ್ ಅ ಲಿಸನರ್ ಶುಡ್ ಡು. ಸೊ ಐ ವುಡ್ ಲೈಕ್ ಟು ಎಲಾಬ್ರೇಟ್ ಮೋರ್ ಆನ್ ದಟ್. ಆ್ಯಸ್ ಎ ಲಿಸನರ್ ನಾವೇನು ಮಾಡಬೇಕು ಅಂತ. ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ನಾವು ಒಬ್ಬ ಆರ್ಟಿಸ್ಟ್ ತೊಗೊಂಡ್ರೆ, ಬೀಟ್ ಎನ್ ಪರ್ಫಾರ್ಮಿಂಗ್ ಮ್ಯೂಸಿಷಿಯನ್ ಆಗಿರ್ಬೋದು, ಇಲ್ಲ ಆ್ಯಕ್ಟರ್ ಆಗಿರ್ಬೋದು, ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಗಾಸಿಪ್ಸ್ ದ್ಯಾನ್ ವಾಟ್ ಹೀ ಈಸ್ ಪರ್ಫಾರ್ಮಿಂಗ್. ಅವ್ರು ಯಾವುದೋ ಒಂದು ಮೂವಿ ಬಂತು ಅಂದರೆ ಆ ಮೂವಿ ಹಿಂದೆ ಏನು ಗಾಸಿಪ್ ಇದೆ ಅಂತ ನಾವು ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್. ಸೊ ದ್ಯಾಟ್ ಈಸ್ ಅ ವೆರಿ ಡೇಂಜರಸ್ ಟಿಪ್ಪಿಂಗ್ ಪಾಯಿಂಟ್ ಫಾರ್ ದ ಆರ್ಟ್ ಫಾರ್ಮ್. ಇವಾಗ ನಾವು ನೋಡ್ಕೊಂಡು ಹೋಯ್ತು ಅಂದರೆ ಹಾಗೆ ನಮಗೆ ಆ ವಿವೇಕ ಬರಬೇಕು ಆ್ಯಸ್ ಎ ಲಿಸ್ನರ್. ನಾನು ಹೋಗ್ತಿರೋದು ಆರ್ಟ್ಗೋಸ್ಕರ. ಅವನ ಡಿಸ್ಟ್ರಾಕ್ಷನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ದ. ಸೊ ದೀಸ್ ಶುಡ್ ನಾಟ್ ಬಿ ಆರ್ ಡಿಸ್ಟ್ರಾಕ್ಷನ್ಸ್ ಆ್ಯಸ್ ಎ ಲಿಸ್ನರ್. ನಾವು ಹೋಗ್ತಿರೋದೇನಕ್ಕೆ? ಫಾರ್ ದ ಆರ್ಟ್ ಫಾರ್ಮ್, ಟು ಲಿಸನ್ ಆರ್ಟ್ ಆರ್ ಟು ಎಂಜಾಯ್ ದ ಆರ್ಟ್, ನಾಟ್ ದ ಗಾಸಿಪ್ಸ್. ಆ ವಿವೇಕ ಲಿಸನರಲ್ಲಿ ಹುಟ್ಕೊಂತು ಅಂದರೆ ಐ ಥಿಂಕ್ ದಟ್ಸ್ ದ ಮೋಸ್ಟ್ ಐಡಿಯಲ್ ಸಿಚುಯೇಷನ್. ಆ ವಿವೇಕ ನಮ್ಮ ಲಿಸನರ್ಸಲ್ಲಿ ಇದ್ದು, ಆರ್ಟಿಸ್ಟಲ್ಲಿ ನಾನು ಏನು ಆರ್ಟ್ಗೋಸ್ಕರ ಮಾಡಬೇಕು, ಆ್ಯಂಡ್ ಲೀವಿಂಗ್ ಆ್ಯಸ್ ಇಟ್ ಓಲ್ಡ್, ಲೀವಿಂಗ್ ಅಸೈಡ್ ಆಲ್ ದ ಡಿಸ್ಟ್ರಾಕ್ಷನ್ಸ್, ಆರ್ಟ್ ಆ್ಯಂಡ್ ಆರ್ಟ್ ಓನ್ಲಿ ಅಂತ ಆದಾಗ ಎವ್ರಿ ಒನ್ ಇಟ್ಸ್ ಅ ವಿನ್ ವಿನ್ ಸಿಚುಯೇಷನ್ ಫಾರ್ ಬೋತ್. ಕಾಂಟ್ರವರ್ಸಿ ಇರಲ್ಲ. ಬಟ್ people want controversy ಇವಾಗ. ದಟ್ ಇಸ್ ವಾಟ್ ಇಸ್ ದ ಟ್ರೂತ್. ಹಂಗಾಗೋಗಿದೆ, ವಿಚ್ ಇಸ್ ನಾಟ್ ರೈಟ್, ವಿಚ್ ಇಸ್ ನಾಟ್ ಗುಡ್ ಅಷ್ಟೇ. ಮೂರು ಜನ ಬಹಳ ಚೆನ್ನಾಗಿ ಎಷ್ಟೊತ್ತು ನಮ್ಮೊಂದಿಗೆ ಹರಟೆ ಹೊಡೆದಿದ್ದೀರಾ. ಹಾಗೆ ಹರಟೆ ಅನ್ನೋದಕ್ಕಿಂತ ಜಾಸ್ತಿ ಭಾಳಷ್ಟು ವಿಚಾರಗಳನ್ನು ಇದರಲ್ಲಿ ತಂದಿದ್ದೀವಿ ನಾವು. ತುಂಬ ಧನ್ಯವಾದಗಳು ಮೂರೂ ಜನ ಇಷ್ಟೊತ್ತು ನಮ್ಮೊಂದಿಗೆ ಈ ಒಂದು ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ, ನಮ್ಮ ಪಾಡ್ಕಾಸ್ಟಲ್ಲಿ ನೀವು ಗೆಸ್ಟ್ ಆಗಿ ಬಂದಿದ್ದಕ್ಕೆ. ಹೀಗೆ ನಾವು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ಹಿಂದಿನ ಎಪಿಸೋಡ್ಸು ಕೇಳಿ ನೀವುಗಳು ಕೂಡ. ಹಾಗೆ ನಮ್ಮ ಎಲ್ಲ ಲಿಸ್ನರ್ಸ್ಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಸೊ ಲಾಸ್ಟ್ಲಿ ಥ್ಯಾಂಕ್ ಯು ಆದಿತ್ಯ ಪಲ್ಲಕ್ಕಿ, ಸಮೀರ್ ಕುಲಕರ್ಣಿ ಹಾಗೂ ಶ್ರೀದತ್ತ. ಥ್ಯಾಂಕ್ಸ್ ಟು ಯು ನಮ್ಮ ವ್ಯೂಸ್ನ ಹೇಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ನೀಡಿದ್ದಕ್ಕೆ. ನಿಜವಾಗ್ಲೂ ಆಸ್ ಆದಿತ್ಯ ಟೋಲ್ಡ್, ಆರ್ಟ್ ಶುಡ್ ಆಲ್ಸೋ ಬಿ ಡಿಸ್ಕಸ್ಡ್ ಆ್ಯಂಡ್ ಪರ್ಫಾರ್ಮ್. ಸೊ ಇಟ್ ವಾಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟು ಡಿಸ್ಕಸ್ ಆರ್ಟ್. ತುಂಬ ನಮ್ಮೆಲ್ಲರ ಪರವಾಗಿ ಹೊಂಗೆ ಮರದ ಅಡಿಯಲ್ಲಿಗೆ ಒಂದು ತುಂಬ ದೊಡ್ಡ ಥ್ಯಾಂಕ್ಸ್. ಇಲ್ಲಿಗೆ ನಮ್ಮ ಹೊಂಗೆ ಮರದಡಿ ಪಾಡ್ಕಾಸ್ಟ್ನ ಮುಕ್ತಾಯ ಮಾಡುವಂಥ ಸಮಯ ಬಂದಿದೆ. ನಾವು ಮತ್ತೆ ಇದೇ ಥರ ಇನ್ನೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೀವು ನಮ್ಮ ಅನಾಹತ ಆರ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಪಾಡ್ಕಾಸ್ಟನ್ನು ಸ್ಪಾಟಿಫೈ, ಯೂಟ್ಯೂಬ್, ಗೂಗಲ್ ಪಾಡ್ಕಾಸ್ಟ್, ಐಟ್ಯೂನ್ಸ್ ಹಾಗೂ ಜಿಯೋ7 ಹಾಗೆ ಬಹಳಷ್ಟು ಪಾಡ್ಕಾಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಲಭ್ಯವಿದೆ. ದಯವಿಟ್ಟು ಕೇಳಿ, ನಮ್ಮ ಎಲ್ಲ ಎಪಿಸೋಡ್ಸನ್ನು ಕೇಳಿ, ಹಾಗೂ ಇವತ್ತಿನ ಎಪಿಸೋಡನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಇದನ್ನು ಹಂಚ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.